AWS ಅಲ್ಲಿ IAM ಅಂತ ಒಂದು ಸರ್ವಿಸ್ ಇದೆ. IAM ಬಗ್ಗೆ ಯಾರಿಗೆ ಗೊತ್ತು? ಯೂಸ್ ಮಾಡಿದ್ದೀರಾ? ಮಾಡಿದ್ದೀರಾ? ಓಕೆ. ಎದಕ್ಕೆ ಯೂಸ್ ಮಾಡ್ತಾರೆ IAM ನ? ಪರ್ಮಿಷನ್ಸ್ ಅಲ್ವಾ? ವಾಟ್ ಡಸ್ ದ IAM ಕಾನ್ಸ್ಟಿಟ್ಯೂಟ್ಸ್ ಆಫ್? IAM ಸರ್ವಿಸ್ ಅಲ್ಲಿ ಏನೇನೆಲ್ಲ ಇದೆ AWS ಅಲ್ಲಿ? ತೋಜೋರ್ ಅಂದರೆ ಇಲ್ಲಿ ನೋಡಿ, ನಾ ಇನ್ನೊಂದು ಬಿಫೋರ್ ಆ್ಯಕ್ಚುಲಿ ಪ್ರೊಸೀಡ್, ಏನೂ ಗೊತ್ತಿಲ್ಲ AWS ಅಲ್ಲಿ ಅಂತಂದರೆ, ಸೊ ಜಸ್ಟ್ ಬಿಯರ್ ವಿತ್ ದ ಸೆಷನ್. ಓಕೆ, ನಿಮಗೆ ಗೊತ್ತಾಗುತ್ತೆ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ನಾನು, ಯಾಕೆ ಹೋಗ್ತಾ ಇದೆ ಮುಂದಕ್ಕೆ ಅಂತ. ಓಕೆ, ಯಾ. ಸೊ IAM ಅಲ್ಲಿ ಯಾವ ಸರ್ವಿಸಸ್ ಇದಾವೆ? ಮೀನ್ಸ್ ಅಂದರೆ ಏನೇನೆಲ್ಲ ಮಾಡ್ಬೋದು? ಯೂಸರ್ಸ್, ಗ್ರೂಪ್ಸ್, ರೋಲ್ಸ್, ಪಾಲಿಸೀಸ್. ಓಕೆ, ಪಾಲಿಸೀಸ್ ಒಳಗಡೆ ಯಾವ ಥರದ ಪಾಲಿಸಿ ಬರುತ್ತೆ? AWS ಮ್ಯಾನೇಜ್ಡ್, ಕಸ್ಟಮ್ ಮ್ಯಾನೇಜ್ಡ್ ಅಲ್ವಾ, ಕಸ್ಟಮ್ಸ್ ಪಾಲಿಸಿ, ದೆನ್ ಇನ್ಲೈನ್ ಪಾಲಿಸೀಸ್ ಅಲ್ವಾ. ಸೊ ದೆನ್ ವಾಟ್ ಮೋರ್ ಕಾನ್ಸೆಪ್ಟ್ಸ್ ಲೆಫ್ಟ್ ಇನ್ IAM? ರೂಟ್ ಯೂಸರ್ ಆ್ಯಂಡ್ IAM ಯೂಸರ್ ಅಲ್ವಾ. there are 2 other ಕಾನ್ಸೆಪ್ಟ್ಸ್ ಇದೆ, ಹೇಳ್ತಾ ಇಲ್ಲ ನೀವು ಯಾರು? MFA, then one more is there, that is ಅದೇ ಮೇನ್ ಟೀಮ್ ನಮ್ಮದು, ದಟ್ ಈಸ್ IAM ಆಕ್ಸೆಸ್ ಕೀಸ್. ಓಕೆ, ಆಕ್ಸೆಸ್ ಕೀಸ್ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು? ಯೂಸ್ ಮಾಡಿದ್ದೀರಾ? ಹೇಗೆ, ವಾಟ್ ಈಸ್ ದ ಪವರ್ ಆಫ್ IAM ಆಕ್ಸೆಸ್ ಕೀಸ್? ಯಾಕೆ ಇದು ಭಾಳ ಸೆನ್ಸಿಟಿವ್ ಅಂತ ಹೇಳ್ತಾರೆ? IAM ಆಕ್ಸೆಸ್, ಯೂಸರ್ ಆಕ್ಸೆಸ್ ಕೀಸ್ ಅಂಡ್ ಸೀಕ್ರೆಟ್ ಕೀಸ್ ಅಂತ ಹೇಳ್ತಾರಲ್ವಾ. ಸೊ ಇದನ್ನು ಜನರೇಟ್ ಮಾಡೋದಕ್ಕೆಲ್ಲ ಬರುತ್ತಾ? ಓಕೆ, ಆಕ್ಸೆಸ್ ಕೀಸ್ ಯೂಸ್ ಮಾಡಿಕೊಂಡು ನಾವು ಏನು ಬೇಕಾದರೂ ಫೆಚ್ ಮಾಡ್ಬೋದಾ ಥ್ರೂ CLI ಅಲ್ವಾ? AWS APS ಇದು ಇಂಟ್ರಾಕ್ಟ್ ಮಾಡ್ಬೋದಾ? ಹೌದಾ? ಸೊ ಈಗ ನನಗೆ ಪ್ರಾಬ್ಲಮ್ ಏನು ಅಂತಂದರೆ, ಈ ಪ್ರಾಬ್ಲಮನ್ನು ಏನು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಹೊರಟಿದ್ದೀನಿ ಅಂತಂದರೆ, IAM ಆಕ್ಸೆಸ್ ಕೀಸು ಲೀಕ್ ಆದವು ಅಂತಂದರೆ, ಎಕ್ಸ್ಪೋಸ್ ಆಯಿತು ಅಂದರೆ ರೆಮಿಡಿಯೇಷನ್ ಹೇಗೆ ಮಾಡ್ತೀರಾ? ಅನ್ಆಥರೈಸ್ಡ್ ಎಸ್ಕಲೇಷನ್ ಮೀನ್ಸ್ ಏನಂತಾರೆ, ಪ್ರಿವಿಲೇಜ್ ಎಸ್ಕಲೇಷನ್ ಅಂತ ಕರೀತಾರೆ. ಯೂಶಲಿ ನಮಗೆ ಈಗ ನಮ್ಮ ಕಂಪ್ನೀಸಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಒಂದು ಅಕೌಂಟ್ ಇರಲ್ಲ. ಓಕೆ, ನಮ್ದು ಯೂಶಲಿ ಕಂಟ್ರೋಲ್ ಟವರ್ ಇರುತ್ತೆ, AWS ಆರ್ಗನೈಸೇಷನ್ಸ್ ಅಂತ ಇರುತ್ತೆ. ಓಕೆ, ವಿ ಹ್ಯಾವ್ ಅರೌಂಡ್ 15-20 ಅಕೌಂಟ್ಸ್ ಫಾರ್ ಈಚ್, ಡೆಡಿಕೇಟೆಡ್ ಫಾರ್ ಈಚ್ ಯೂಸ್ ಕೇಸ್ ಅಂತ ಇರುತ್ತೆ. ಈಗ ಯಾರೋ ಒಬ್ಬರು ಪ್ರಿವಿಲೇಜ್ ಆಕ್ಸೆಸ್ ತೊಗೊಂಡ್ರು ಅಂತಂದರೆ ಆಕ್ಸೆಸ್ ಮ್ಯಾನೇಜ್ಮೆಂಟ್ ಒಳಗಡೆ ಹೇಗೆ ಗೊತ್ತಾಗುತ್ತೆ ನಿಮಗೆ? ಅಥವಾ ಲೀಕ್ ಆಯ್ತದು ಅಥವಾ ಎಕ್ಸ್ಪೋಸ್ ಆಗಿದೆ ಅಂತಂದರೆ ಹೇಗೆ ಅದನ್ನು ಕಂಟ್ರೋಲ್ ಮಾಡ್ತೀರಾ? ಬೇಸಿಕ್ ಹೇಳಿ ಫಸ್ಟ್. ಎಕ್ಸ್ಪೋಸ್ ಆಗಿದೆ ಅಂತ ಅನ್ಕೊಳ್ಳಿ, ಸಮ್ಮನ್ ರಿಪೋರ್ಟೆಡ್ ಫ್ರಮ್ ಸೆಕ್ಯೂರಿಟಿ ಟೀಮ್. ಎಕ್ಸ್ಪೋಸ್ ಆಗಿದೆ ಅಂತ ಅನ್ಕೊಳ್ಳಿ, ಈಗ ಗಿಟಬಲ್ಲಿ ಸಮ್ ಅದರ್ ಡೆವಲಪರ್ಸ್ ಹ್ಯಾಸ್ ಟೇಕನ್ ದ್ಯಾಟ್. ಓಕೆ, ಸೊ ಇದನ್ನು ಹೇಗೆ ರೆಮಿಡಿಯೇಟ್ ಏನು ಮಾಡ್ತೀರಾ? ಓಕೆ, ಸೊ ಅದು ಆಲ್ರೆಡಿ ಡ್ಯಾಮೇಜ್ ಆಗಿದೆ ಅಲ್ವಾ, ರಿವೋಕ್ ಮಾಡಬೇಕು. ಓಕೆ, ರಿವೋಕ್ ಅಂದರೆ ನಥಿಂಗ್ ಬಟ್ ಯು ಕ್ಯಾನ್ ಜಸ್ಟ್ ಡಿಲೀಟ್ ದ ಆಕ್ಸೆಸ್ ಕೀಸ್, ಆರ್ ಎಲ್ಸ್ ಯು ಕ್ಯಾನ್ ಜಸ್ಟ್ ಇಮಿಡಿಯೇಟ್ ಫಿಕ್ಸ್ ಅಂದರೆ ಡಿಆಕ್ಟಿವೇಟ್ ದ ಆಕ್ಸೆಸ್ ಕೀಸ್. ವಿಸಿಬಲ್ ಇದೆನಾ ಲಾಸ್ಟ್ವರೆಗೂ? ಎವ್ರಿ ಒನ್ ಸೀಸ್? ಸೊ ನಿಮಗೆ ಈಗ IAM ಯೂಸರ್ಸ್ ಅಂತ ಇದ್ದಾರೆ ಅಂತ ಅನ್ಕೊಳ್ಳಿ. ಈಗ ಸಪೋಸ್ ಇಲ್ಲಿ ಯಾವುದೋ ಒಂದು ಯೂಸರ್ ಇದೆ, ನನ್ನ ಯೂಸರ್ ಅಂತಲೇ ಅನ್ಕೊಳ್ಳಿ. ಎಲ್ಲಿ ಜನರೇಟ್ ಮಾಡ್ತೀರಾ ಅಂತ ಅವಾಗಲೇ ಸ್ವಲ್ಪ ಕೆಲವೊಬ್ರು ಇದಾದ್ರಲ್ವ, ಸ್ವಲ್ಪ ಬ್ಲಂಟ್ ಆದ್ರಲ್ವ. ಈಗ ನನ್ನದೇ ಯೂಸರ್ ಇದೆ ಅಂತ ಅನ್ಕೊಳ್ಳಿ, ಈಗ ಶಶಿಕಿರಣ್ ಅಂತ ಯೂಸರ್ ಇದೆ ಅಂತ ಅನ್ಕೊಳ್ಳಿ. ಸೆಕ್ಯೂರಿಟಿ ಕ್ರೆಡೆನ್ಷಿಯಲ್ಸ್ ನೋಡಿ, ಈಗ ಸೆಕ್ಯೂರಿಟಿ ಕ್ರೆಡೆನ್ಷಿಯಲ್ಸಲ್ಲಿ ಒಂದು ಆಕ್ಸೆಸ್ ಕೀ ಇದೆ ನನ್ನ ಹತ್ರ ಈಗ. ಸೊ ದಿಸ್ ಈಸ್ ವೇರ್ ವಿ ಕ್ರಿಯೇಟ್ ದ ಆಕ್ಸೆಸ್ ಕೀಸ್. ಓಕೆ, ಕಾಣ್ತಾ ಇದ್ದಾನಾ? ಓಕೆ, ಸೊ ಇಲ್ಲಿ ಬೇಸಿಕಲಿ ನಾನು ಆಕ್ಟಿವೇಟ್ ಮಾಡೋದಾದರೆ, ಡಿಆಕ್ಟಿವೇಟ್ ಮಾಡೋದಾದ್ರೆ ಏನು ಮಾಡಬೇಕು? ಈ ಥರ ಬಂದು ಡಿಆಕ್ಟಿವೇಟ್ ಮಾಡಬೇಕಾಗತ್ತೆ. ಓಕೆ, ಬಟ್ ಈ ಥರ ಆಗಬೇಕು ಅಂತಂದರೆ ದಿಸ್ ಇಸ್ ಟೂ ಮಚ್ ಆಫ್ ಡ್ಯಾಮೇಜ್ ಆಲ್ರೆಡಿ ಬಿನ್ ಡನ್ ಅಲ್ವಾ. ಸೊ ಯಾರಿಗಾದ್ರು ಈಗ ಇಟ್ಸ್ ಟೇಕ್ಸ್ ಓನ್ಲಿ ಅರೌಂಡ್ 5 to 10 minutes ಆಫ್ ಟೈಮ್ ಒಂದು API ಎಕ್ಸಿಕ್ಯೂಟ್ ಮಾಡಲಿಕ್ಕೆ. ಸಪೋಸ್ ಈ ಸ್ಲೋ ಆಲ್ಸೋ, ಅದು ಸ್ಕ್ರಿಪ್ಟ್ಸ್ ಇರ್ತಾವಲ್ವ ಯಾರಾದರೂ ಮೆಲಿಷಿಯಸ್ ಪರ್ಸನ್ಸ್ ಹತ್ರ. ಸೊ ಯು ಕ್ಯಾನ್ ಆ್ಯಕ್ಚುಲಿ ಡೈರೆಕ್ಟ್ಲಿ ಮೇಕ್ ದಿಸ್ API ಕೀಸ್ ಆರ್ ಲೆಟ್ಸ್ ಆಕ್ಸೆಸ್ ಕೀಸ್ ಆ್ಯಂಡ್ ಯು ಕ್ಯಾನ್ ಡೈರೆಕ್ಟ್ಲಿ ಟಾರ್ಗೆಟ್ ಅವರ್ ಇನ್ಫ್ರಾಸ್ಟ್ರಕ್ಚರ್ ಅಲ್ವಾ. ಸೊ ಈಗ ನನ್ನ ಪ್ರಶ್ನೆ ಏನು ಅಂತಂದರೆ, ಈಗ ನಾನು ಯೂಸ್ ಕೇಸ್ ಕೊಡ್ತೀನಿ. ನಾನು ಇಲ್ಲಿ ಏನಾದರೂ ಅನ್ಆಥರೈಸ್ಡ್, ನಾವೀಗ ಫಸ್ಟ್ ವಿಲ್ ಡೀಲ್ ವಿತ್ ಅನ್ಆಥರೈಸೇಷನ್. ಓಕೆ, ನನ್ನ ಹತ್ರ ಈಗ ಪ್ರತಿ ಅಕೌಂಟಲ್ಲಿ ಒಂದು 4 ಜನ ಯೂಸರ್ ಇದೆ ಅಂತ ಅನ್ಕೊಳ್ಳಿ. ಈಗ ಸಪೋಸ್ ಇದೇ ಅಕೌಂಟ್ ಅಂತ ಅನ್ಕೊಳ್ಳಿ ಈಗ. ಓಕೆ, there are 3 users are there. ಓಕೆ, ಸೊ ಈ 3 ಯೂಸರ್ಸ್ಗೆ ಓಕೆ ಯಾರಾದರೂ ಆ್ಯಕ್ಚುಲಿ ಬೇರೆ ನೆಕ್ಸ್ಟ್ ಆರ್ಗನೈಸೇಷನ್ ಅಂದ್ರೆ ಬರ್ತಾ ಇರ್ತಾರಲ್ವಾ. ಸೊ ದೇರ್ ಇಸ್ ಲಾಟ್ ಆಫ್ ಆನ್ ಬೋರ್ಡಿಂಗ್ ಗೋಯಿಂಗ್ ಆನ್ ಅಲ್ವಾ, ಸಾರ್ಟ್ ಆಫ್ ಆನ್ ಬೋರ್ಡಿಂಗ್ ಗೋಯಿಂಗ್ ಆನ್ ಆ್ಯಂಡ್ ದೇರ್ ಇಸ್ ಲಾಟ್ ಆಫ್ ಯೂಸರ್ಸ್ ಆರ್ ಆ್ಯಕ್ಚುಲಿ ಗೆಟಿಂಗ್ ಕ್ರಿಯೇಟೆಡ್ ಅಂತ ಅಂದ್ಬಿಟ್ಟು ಅಂತ. ಈಗ ನನ್ನ ಪ್ರಶ್ನೆ ಏನು ಅಂತಂದರೆ, ಯಾರಾದ್ರೂ ಈಗ ನೋಡಿ ನನಗೆ ಅಡ್ಮಿನ್ ಆಕ್ಸೆಸ್ ಪ್ರಿವಿಲೇಜ್ ಇದೆ ಅಲ್ವಾ,
ನನ್ನ ಅಡ್ಮಿನ್ ಆಕ್ಸೆಸ್ ಪ್ರಿವಿಲೇಜ್ ಇದೆ ಅಂದರೆ ನಾನು ಬೇರೆ ಯಾರಿಗಾದ್ರೂ ಬೇಕಾದ್ರೂ ಅಡ್ಮಿನ್ ಮಾಡ್ಬೋದಲ್ವಾ. ಸೊ ಈಗ ನನ್ನ ಫ್ರೆಂಡ್ ಜಾಯ್ನ್ ಆಗ್ತಿದ್ದಾನೆ, ಪ್ರೀವಿಯಸ್ ಕೊಲೀಗ್ ಇದ್ದಾನೆ ಅಂತ ಅನ್ಕೊಳ್ಳಿ. ಸೊ ಹಿ ಹ್ಯಾಸ್ ಡನ್ ಆಲ್ ದಟ್ ವರ್ಕ್ಸ್. ಓಕೆ, ಅಂದರೆ ಲೈಕ್ ಎಲ್ಲ ಗೊತ್ತಿದೆ, ಮೆಚುರಿಟಿ ಅವನಿಗೆ. ಬಟ್ ಅವರು ನಮ್ಮ ಕಂಪ್ನಿಗೆ ಜಾಯ್ನ್ ಆದರು ಅಂದರೆ ನನ್ನ ಫ್ರೆಂಡು ಅಂದ್ಕೊಳ್ಳೆ ನಾನು ಆ್ಯಕ್ಚುಲಿ ಬ್ಯಾಕ್ಗ್ರೌಂಡಲ್ಲಿ ಅಡ್ಮಿನ್ ಪರ್ಮಿಷನ್ಸ್ ಚೇಂಜ್ ಮಾಡ್ಬೋದು. ಅದನ್ನು ಐ ಕ್ಯಾನ್ ಮೇಕ್ ದಟ್ ಪ್ರಿವಿಲೇಜ್ ಹ್ಯಾಪನ್, ರೈಟ್? ಹೌದಾ? ಸೊ ಈಗ ಅಪಾರ್ಟ್ ಇನ್ನೊಬ್ರು, ಈಗ ಅದೇ ಯೂಸ್ ಕೇಸ್ ನಾನು ಕೊಡ್ತೀನಿ. ಈಗ ಅದೇ ಯೂಸ್ ಕೇಸ್ ನಾನು ಡಿಫರ್ ಮಾಡಿ ಹೇಳೋದಾದರೆ, ಆ ಪರ್ಟಿಕ್ಯುಲರ್ ನ್ಯೂ ಕೊಲೀಗಿಗೆ ಓಕೆ ಹಿ ಹ್ಯಾಸ್ ಓನ್ಲಿ ಅಪ್ರೂವ್ಡ್ ಅಪ್ ಟು S3 ಫುಲ್ ಆಕ್ಸೆಸ್ ಇದೆ ಅಂತ ಅನ್ಕೊಳ್ಳಿ. ಈಗ S3 ಅಷ್ಟೇ ಆಕ್ಸೆಸ್ ಇದೆ, ಬೇರೆ ಯಾವುದು ಆಕ್ಸೆಸ್ ಇಲ್ಲ ಅವ್ರಿಗೆ. ಬಟ್ ವಿತ್ ಆ್ಯಕ್ಚುಲಿ ನನ್ನ ಹತ್ರ ಚೆನ್ನಾಗಿರೋದ್ರಿಂದ, ಓಕೆ, ನನ್ನ ಪ್ರೀವಿಯಸ್ ಕೊಲೀಗ್ ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ಅವ್ರನ್ನ ಆಕ್ಸೆಸ್ನ ಪ್ರಿವಿಲೇಜ್ನ ಕೊಡ್ತೀನಿ, ಅಡ್ಮಿನ್ ಆಕ್ಸೆಸ್ಗೆ ಜನರೇಟ್ ಮಾಡ್ತೀನಿ. ಓಕೆ, ನಾವು ಹಿ ವಿಲ್ ನಾಟ್ ಸ್ಟಾಪ್ ಅಟ್ ದಟ್. ಅವ್ರೇನು ಮಾಡ್ತಾರೆ, ಅದ್ರ ಅಡ್ಮಿನ್ ಆಕ್ಸೆಸ್ ಕೀಸ್ ಜನರೇಟ್ ಆಗ್ತಿದ್ದಂಗೆ ಅವ್ರೇನು ಆಕ್ಸೆಸ್ ಕೀಸ್ ಜನರೇಟ್ ಮಾಡಿಕೊಂಡು ಈಸ್ ಮೇಕಿಂಗ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ ಆಗಿರೋ, ಅನ್ಅಥರೈಸ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ ಆಗಿರ್ಬೋದು. ಹಿ ಕ್ಯಾನ್ ಡೂ ದಟ್, ರೈಟ್? ಸೊ ವಿತೌಟ್ ಎನಿ ಅದು ಅಪ್ರೂವಲ್ಸ್ ಇಲ್ದಂಗೆ, ವಿತೌಟ್ ಎನಿ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಲಿಲ್ಲಂಗೆ ಹಿ ಕ್ಯಾನ್ ಡೂ ದಟ್. ಓಕೆ, ಸೊ ನನ್ನ ಪ್ರಶ್ನೆ ಏನು ಅಂತಂದರೆ, ಹೌ ಕ್ಯಾನ್ ಐ ಏನು ಒಂದು ಅಲರ್ಟ್ ಹೇಗೆ ಟ್ರಿಗರ್ ಮಾಡೋದು? ಆ ಥರ ಏನಾದ್ರು ಆಯಿತು ಅಂತ ಅಂದ್ಕೊಳ್ಳೇನೆ ಯಾರಾದರೂ ಕ್ಯಾನ್ ಯು ಕಮ್ ಅಪ್ ವಿತ್ ಅ ವರ್ಕ್ ಫ್ಲೋ, ಹೌ ವಿ ಕ್ಯಾನ್ ಬಿ ಡಿಸೈನ್ ಆಟೋಮೆಟಿಕ್ಲಿ, ಮೀನ್ಸ್ ಅಂದರೆ ಆಟೋಮೇಷನ್ ಮುಖಾಂತರ, ಯೂಸಿಂಗ್ ಯುವರ್ AWS ನಾಲೆಡ್ಜ್, ವಾಟ್ ಎವರ್ ಯು ಹ್ಯಾವ್. ಯಾವ ಸರ್ವಿಸ್ ಗೊತ್ತು ನಿಮ್ಗೆ AWS ಅಲ್ಲಿ? ಜಸ್ಟ್ ಕ್ವಿಕ್ಲಿ ಲಿಸ್ಟ್ ಔಟ್. ಓಕೆ, ದಟ್ ಈಸ್ ಅಡ್ವಾನ್ಸ್ಡ್. ಓಕೆ, ಗೊತ್ತಿಲ್ಲ ಅಂತ ಅನ್ಕೊಳ್ಳಿ, ಸಿಂಪಲ್ ಆಗಿ ಹೇಗೆ ಮಾಡ್ಬೋದು? ಲ್ಯಾಂಬ್ಡಾ ಎಲ್ಲ ಕೋಡ್ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ. ಹಾಂ, ಕ್ಲೌಡ್ ಟ್ರೈಲ್ ಎಷ್ಟು ನನಗೆ ಗೊತ್ತು? ಹೌದು, ಫಸ್ಟ್ ಆಫ್ ಆಲ್ ಏನು ಮಾಡುತ್ತೆ ಕ್ಲೌಡ್ ಟ್ರೈಲ್? ಓಕೆ, ಸೊ ಅಲ್ಲಿ ಗಿವ್ ಎ ವರ್ಕ್ ಫ್ಲೋ. ಸಿ, ಇವತ್ತು ನಾವೇನು ಬಿಲ್ಡ್ ಮಾಡಕ್ಕೆ ಹೊರಟಿದ್ದೀವಿ ಅಂತ ಅಂದರೆ, ದಿಸ್ ಈಸ್ ಯುವರ್ ಫಸ್ಟ್ ಈಸ್ ಕ್ಲೌಡ್ ಟ್ರೈಲ್. ಓಕೆ, ಫಸ್ಟ್ ಇಲ್ಲಿ ಹೋಗ್ತೀನಿ ನಾನು. ಆ್ಯಕ್ಚುಲಿ ಕ್ಲೌಡ್ ಟ್ರೈಲಲ್ಲಿ ತೋರಿಸ್ತೀನಿ ನಿಮ್ಗೆ ಏನೇನೆಲ್ಲ ಇದೆ ಅಂತ. ಬಿಕಾಸ್ ಐ ಆಮ್ ಆ್ಯಕ್ಚುಲಿ ಏನಂದ್ರೆ ಸ್ವಲ್ಪ ಕಂಪ್ಯಾಷನೇಟ್ ಆಗಿ ಬಿಹೇವ್ ಮಾಡೋಣ ಗೈಸ್. ಯಾಕೆ ಅಂತ ಅಂದರೆ, ಬಿಕಾಸ್ ದರ್ ಆರ್ ಸಮ್ ಅದರ್ ಗೈಸ್ ಹು ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಿಸ್ ಸರ್ವಿಸಸ್. ಓಕೆ, ದಿಸ್ ಇಸ್ ವೆರಿ ನ್ಯೂ ಟು ದೆಮ್. ಓಕೆ, ಸೊ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ, ಎವ್ರಿಥಿಂಗ್ ಯು ಆಲ್ರೆಡಿ ನೋ. ಓಕೆ, ಸ್ವಲ್ಪ ಬಿಹೇವ್ ವಿತ್ ಮೀ. ಓಕೆ, ಲೆಟ್ಸ್ 10 to 15 minutes ಐ ವಿಲ್ ಜಸ್ಟ್ ಗಿವ್ ಎ ಎಕ್ಸ್ಪ್ಲನೇಷನ್. ಓಕೆ, ದಿಸ್ ಈಸ್ ದ ಕ್ಲೌಡ್ ಟ್ರೈಲ್. ನೀವು ಹೋಗಿ AWS ಅಕೌಂಟಲ್ಲಿ ಕ್ಲೌಡ್ ಟ್ರೈಲ್ ಅಂತ ಸರ್ಚ್ ಮಾಡಿದರೆ ಈ ಕ್ಲೌಡ್ ಟ್ರೈಲ್ ಏನು ಮಾಡುತ್ತೆ ಅಂದರೆ, ಬೇಸಿಕಲಿ ಇಟ್ಸ್ ಏನು ಒಂದು ಇವೆಂಟ್ಸ್ ಲಾಗರ್. ಅದು ನಿಮ್ಮ ಅಕೌಂಟ್ ಒಳಗಡೆ ಏನೇನೆಲ್ಲ ನಡೀತಾ ಇದೆ ಅಂತ ಅಂದ್ಬಿಟ್ಟು, ಯಾವ್ಯಾವ ಆಪರೇಷನ್ಸ್ API ಆಪರೇಷನ್ಸ್ ಪಾಸ್ ಮಾಡ್ತಾ ಇದ್ದಾರೆ, ಮೀನ್ಸ್ ಅಂದರೆ ಲೈಕ್ ಏನೇನೆಲ್ಲ ಆಕ್ಟಿವಿಟಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ನಾವು ಇದನ್ನ ಕ್ಲೌಡ್ ಟ್ರೈಲ್ ಯೂಸ್ ಮಾಡ್ಕೋಬೋದು. ಆದರೆ ಬೇಸಿಕಲಿ ಯಾಕೆ ಡೆವಲಪ್ ಮಾಡಿದ್ರು ಅಂತ ಅಂದರೆ, ಬೇಸಿಕಲಿ ಬಿಕಾಸ್ ಆಫ್ ಆಲ್ವೇಸ್ ಅ ಸೆಕ್ಯೂರಿಟಿ ಆ್ಯಂಗಲಿಂದನೇ ಡೆವಲಪ್ ಮಾಡಿರೋದು ಈ ಸರ್ವಿಸ್ನ, ಕ್ಲೌಡ್ ಟ್ರೈಲ್ನ. ಸೊ ಈಗ ನಾನೊಂದು ಸಿಂಪಲ್ ತೋರಿಸೋದಾದರೆ, ಓಕೆ, ನಿಮಗೆ ಇವೆಂಟ್ ಹಿಸ್ಟ್ರಿ ತೋರಿಸೋದಾದರೆ ನನ್ನ ಅಕೌಂಟಲ್ಲಿ, ಓಕೆ ನೋಡಿ ಈ ಥರ ಎಲ್ಲ ನಡೀತಾ ಇದೆ ನೋಡಿ. ನಾನು ಆ್ಯಕ್ಚುಲಿ ಕೆಲವೊಂದು ಆಕ್ಸೆಸ್ ಕೀಸ್ ಕೊಟ್ಟಿದ್ದೀನಿ, ಜನರೇಟ್ ಮಾಡಿದ್ದೀನಿ, ಕ್ರಿಯೇಟ್ ಫಂಕ್ಷನ್ಸ್ ಮಾಡಿದ್ದೀನಿ, ಓಕೆ, ಡಿಲೀಟ್ ರೂಲ್ ಮಾಡಿದ್ದೀನಿ. ಇನ್ನೂ ನೋಡ್ತಾ ಹೋದರೆ ನಿಮಗೆ ನೋಡಿ ಸುಮಾರು API ಫಂಕ್ಷನ್ಸ್ಗಳು ಕಾಲ್ ಆಗಿದ್ದಾವೆ. ಓಕೆ, ಅಪ್ಡೇಟ್ ಆಕ್ಸೆಸ್ ಕೀ ಸುಮಾರು ನಿನ್ನೆ ಕಾಲ್ ಆಗಿದ್ದಾವೆ ನೋಡಿ, ನಿನ್ನೆ ಕಾಲ್ ಆಗಿದ್ದಾವೆ. ನಾನು ಅದನ್ನು ಏನು ಮಾಡ್ಬೋದು ಅಂದರೆ, ಬೈ ಡಿಫಾಲ್ಟ್ ಕ್ಲೌಡ್ ಟ್ರೈಲ್ ಆಫರ್ಸ್ ಮೀ ಅಪ್ ಟು 90 days ಆಫ್ ಹಿಸ್ಟ್ರಿ ರಿಟೆನ್ಷನ್. ಓಕೆ, ಬೈ ಡಿಫಾಲ್ಟು 90 ದಿನದವರೆಗೂ ಆ್ಯಕ್ಚುಲಿ ಕ್ಲೌಡ್ ಟ್ರೈಲ್ ಆಫರ್ ಮಾಡುತ್ತೆ ನನಗೆ ರಿಟೈನ್ ಮಾಡಲಿಕ್ಕೆ. ಓಕೆ, ಇದನ್ನು ಇವೆಂಟ್ಸ್ನ. ಬಟ್ ನೀವು ಇದರಲ್ಲೂ ಕೂಡ ಡಿಗ್ ಮಾಡ್ಬೋದು. ಹೇಗೆ ಡಿಗ್ ಮಾಡ್ಬೋದು ಅಂತ ಅಂದರೆ, ಯಾಕೆ ಬೇಕಿದು ಅಂತಂದರೆ, ಸಪೋಸ್ ವಿ ವಾಂಟ್ ಟು ಡಿಟೆಕ್ಟ್ ಎ ಮೆಲಿಷಿಯಸ್ ಆ್ಯಕ್ಟರ್. ಸೊ ಈಗ ನೋಡಿ ಯಾರು ಮಾಡ್ತಿದ್ದಾರೆ, ಓಕೆ, ಯಾರು ಈ API ಕಾಲ್ ಬರ್ತಿದ್ದಾವೆ ಅಂದರೆ, ಜಸ್ಟ್ ನೀವು ಆ ಇವೆಂಟ್ ಓಪನ್ ಮಾಡಿದ್ರೆ ಸಾಕು. ಓಕೆ, ಇಲ್ಲಿ ನೋಡಿ ಅಪ್ಡೇಟ್ ಆಕ್ಸೆಸ್ ಕೀ ಅಂತ ಒಂದು ಇವೆಂಟ್ ಓಪನ್ ಮಾಡಿದೆ ನಾನು. ಇದರಲ್ಲಿ ಇಲ್ಲಿ ನೋಡಿ ಪೂರ್ತಿ ಎಂಟೈರ್ ಹಿಸ್ಟ್ರಿನೇ ಇದೆ. ಯಾವ IP ಅಡ್ರೆಸ್ಸಿಂದ ಬಂತು, ಓಕೆ, ಯಾರು ಕಾಲ್ ಮಾಡಿದ್ರು ಅದನ್ನು, ಯಾವ API ಕೀ ಆಕ್ಸೆಸ್ ಬಂತು, ಓಕೆ, ಇನ್ಆಕ್ಟಿವ್ ಇದಾನ, ಆಕ್ಟಿವ್ ಇದಾನ,
ಓಕೆ, ಟೈಮ್ ಸ್ಟ್ಯಾಂಪು, ಓಕೆ, ಪ್ರತಿಯೊಂದು ಬರ್ತಾ ಇದೆ. ಓಕೆ, ಸೊ ಇದನ್ನು ಯೂಸ್ ಮಾಡಿಕೊಂಡು ನಿಮ್ಗೆ ಆ್ಯಕ್ಚುಲಿ ಬ್ರೈನ್ ಸ್ಟಾರ್ಮ್ ಮಾಡಿ ಏನೇನೆಲ್ಲ ಮಾಡ್ಬೋದು. ಈಗ ನಾನು ಕ್ಲೌಡ್ ಟ್ರೈಲಲ್ಲಿ ನನಗೆ ಈವೆಂಟ್ ಸಿಗ್ತಾ ಇದೆ, ಹಿಸ್ಟ್ರಿ ಪೂರ್ತಿ ಸಿಗ್ತಾ ಇದೆ ಈಗ. ಓಕೆ, ಈಗ ವಾಪಸ್ ಬನ್ನಿ ನಿಮ್ಗೆ ಎಲ್ಲಿಗೆ, ನಿಮ್ಮ IAM ಕೀಸಿಗೆ ಬನ್ನಿ ಜನ್ರೇಟ್ ಮಾಡಿಕೊಂಡ್ರೆ. ಓಕೆ, ಯಾರಾದರೂ ಜನ್ರೇಟ್ ಮಾಡಿ ಒಂದ್ಸಲ. IAM ಕೀಸ್ ಮಾಡೋಕ್ಕಾಗ್ತಾ ಇಲ್ಲ, ನಿಮ್ಗೆ ಗೊತ್ತಿಲ್ಲ ಹೊಸದು ಅಂತಂದರೆ ಯು ಕ್ಯಾನ್ ಜಸ್ಟ್ ಗೋ ಅಹೆಡ್ ಆ್ಯಂಡ್ ಜನರೇಟ್ ಯುವರ್ ಆಕ್ಸೆಸ್ ಕೀಸ್. ಇಲ್ಲೇ ಆಕ್ಸೆಸ್ ಕೀನಲ್ಲಿ ಮಾಡ್ಬೋದು ಈ ಥರ. ಓಕೆ, ನಿಮಗೆ ತೋರಿಸೋದಾದರೆ ಈಗ ನೋಡಿ, ಹೊಸದೊಂದು ಯೂಸರ್ ಕ್ರಿಯೇಟ್ ಮಾಡ್ತೀನಿ ನಾನು. ಓಕೆ, ಜಸ್ಟ್ IAM ಡೆಮೋ, ಓಕೆ, MD ಅಂತ ಹೇಳ್ತೀನಿ. MD ಸ್ಟ್ಯಾಂಡ್ಸ್ ಫಾರ್ ಮೈಕ್ರೋ ಡಿಗ್ರಿ ಅಂತ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು ಅಕೌಂಟ್ನ. ಓಕೆ, ಸೊ ಐ ಜಸ್ಟ್ ವಾಂಟ್ ಟು ಕ್ರಿಯೇಟ್ IAM ಯೂಸರ್ ಆ್ಯಂಡ್ ಐಲ್ ಜಸ್ಟ್ ಗೋ ವಿತ್ ಆಟೋ ಜನರೇಟೆಡ್ ಪಾಸ್ವರ್ಡ್ ಇದ್ದರೂ ಓಕೆ. ಓಕೆ, ಸೊ ಐಲ್ ಜಸ್ಟ್ ಗೋ ಹೆಡ್ ಅಟ್ಯಾಚ್ ಪಾಲಿಸೀಸ್. ಇಲ್ಲಿ ಆ ಯೂಸರ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಅಂದರೆ ಪಾಲಿಸಿ ಅಂದರೆ ಏನು ಅಂದರೆ IAM ಪಾಲಿಸಿ ಅಂದರೆ ಆ ಯೂಸರ್ಗೆ ನಾನು ಆ್ಯಕ್ಚುಲಿ ಪರ್ಮಿಷನ್ಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಓಕೆ, ಆ್ಯಸ್ ಕನ್ವೇಡ್ ಅರ್ಲಿಯರ್ ನಾನೀಗೇನು ಮಾಡ್ತೀನಿ, ಓನ್ಲಿ S3 ಫುಲ್ ಆಕ್ಸೆಸ್ ಕೊಡ್ತೀನಿ ಅವನಿಗೆ ಆ್ಯಕ್ಚುಲಿ. ಓಕೆ, ಈ ಪರ್ಟಿಕ್ಯುಲರ್ ಯೂಸರ್ಗೆ ನಾನು ಈಗ ಕ್ರಿಯೇಟ್ ಮಾಡಿದೆ ಯೂಸರ್ನ. ಓಕೆ, ಸೊ ಡೌನ್ಲೋಡ್ CSV. ಹಾಂ, ಈಗ ವಾಪಸ್ ಬನ್ನಿ, ರಿಟರ್ನ್ ಟು ಯೂಸರ್ ಲಿಸ್ಟ್. ಯು ಕ್ಯಾನ್ ಜಸ್ಟ್ ಪ್ಯಾರಲಲಿ ಫಾಲೋ ಅಪ್ ವಿತ್ ಮೀ. ಆ್ಯಕ್ಚುಲಿ ಇದು ಭಾಳ ಕಷ್ಟ ಏನಲ್ಲ, ನಿಮಗೆ ನಾನು ಹೇಳ್ತೀನಿ, ಗೈಡ್ ಮಾಡ್ತೀನಿ ಆಮೇಲೆ. ಓಕೆ, ಇಲ್ಲಿ ಸೆಕ್ಯೂರಿಟಿ ಕ್ರೆಡೆನ್ಷಿಯಲ್ಸ್ ಅಂತ ಒಂದು ಟ್ಯಾಬ್ ಇದೆ ಅಲ್ವಾ, ನೀವು ಜಸ್ಟ್ ಇಫ್ ಯು ಜಸ್ಟ್ ಕ್ಲಿಕ್ ಆನ್ ಇಟ್. ಓಕೆ, ಇಲ್ಲಿ ನೋಡಿ ಆಕ್ಸೆಸ್ ಕೀಸ್ ಇದೆ ಅಂತ ಇದೆ ಅಲ್ವಾ. ಸೊ ಕ್ರಿಯೇಟ್ ಆಕ್ಸೆಸ್ ಕೀ ಯಾವುದಕ್ಕೆ ಬೇಕು, ನನಗೆ CLI ಆಕ್ಸೆಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ದೆನ್ ಐ ಅಂಡರ್ಸ್ಟ್ಯಾಂಡ್ ಕನ್ಫರ್ಮೇಷನ್ ಆ್ಯಂಡ್ ದೆನ್ ಕ್ಲಿಕ್ ಆನ್ ನೆಕ್ಸ್ಟ್, ಕ್ರಿಯೇಟ್ ಆಕ್ಸೆಸ್ ಕೀ. ಓಕೆ, ಯು ನೀಡ್ ಟು ಡೌನ್ಲೋಡ್ ದಟ್ CSV ಫೈಲ್. ಓಕೆ, ಈಗ ಒಂದು ಆಕ್ಸೆಸ್ ಕೀ ಜನರೇಟ್ ಆಯಿತು. ಇಲ್ಲಿ ನೋಡಿ, ಇದೊಂದು ಆಕ್ಸೆಸ್ ಕೀ, ಇದೊಂದು ಸೀಕ್ರೆಟ್ ಕೀ ಅಂತ. ಇದನ್ನು ನಾನು AWS ಕಾನ್ಫಿಗರ್ ಅಂತ ಒಂದು ಕಮ್ಯಾಂಡ್ ಯೂಸ್ ಮಾಡಿಕೊಂಡು ನನ್ನ CLI-ನಲ್ಲಿ ನಾನು ಆ್ಯಕ್ಚುಲಿ ಕಾನ್ಫಿಗರ್ ಮಾಡಿದೆ ಅಂತಂದರೆ ಅವ್ರಿಗೆ ಏನು ಪರ್ಮಿಷನ್ಸ್ ಇರುತ್ತಲ್ಲ ಅದನ್ನೆಲ್ಲ ಪೂರ್ತಿ ನಾನು ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ಯೂಸಿಂಗ್ ಯುವರ್ ಕಮ್ಯಾಂಡ್ ಲೈನ್ ಇಂಟರ್ಫೇಸ್. ಓಕೆ, ನಿಮ್ಮ ಕೋಡಲ್ಲೂ ಕೂಡ ನಾನು ಯೂಸಿಂಗ್ ಯುವರ್ ಪ್ರೋಗ್ರಾಮ್ ಲೈಬ್ರರೀಸ್ ಯೂಸ್ ಮಾಡಿಕೊಂಡು ನಾನು ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ನಿಮ್ಮ AWS ಇನ್ಫ್ರಾಸ್ಟ್ರಕ್ಚರ್ನ. ಓಕೆ, ಬಟ್ ಈಗ ನೆಕ್ಸ್ಟ್ ಇನ್ನೊಂದು ಸರ್ವಿಸ್ನ ಹೇಳ್ತೀನಿ. ಈಗ ಈ ಸರ್ವಿಸ್ ಹೆಸರೇನು ಅಂತಂದರೆ ಇವೆಂಟ್ ಬ್ರಿಡ್ಜ್. ಓಕೆ, ಏನು ಹಿಂಗಂದರೆ ಇವೆಂಟ್ ಬ್ರಿಡ್ಜ್ ಅಂದ್ರೆ ಏನು? ಹಾಂ, ಎಸ್. ಸೊ ಬ್ರಿಡ್ಜ್ ಅಂದರೆ ಈಗ ನಾರ್ಮಲ್ ಗೊತ್ತಲ್ವಾ, ಒಂದು ಸೇತುವೆ ಇರುತ್ತಲ್ವಾ. ಸೊ ಇದರಲ್ಲಿ ಏನಿರುತ್ತೆ ಅಂದರೆ ಇವೆಂಟ್ ಬ್ರಿಡ್ಜ್ ಅಂತಂದರೆ, ಸೊ ನಿಮ್ಮ ಕ್ಲೌಡ್ ಟ್ರೈಲಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು API ಆಕ್ಷನ್ಸ್ ಕಾಲ್ ಆಗ್ತಾ ಇದ್ವಲ್ಲ, ಅವಾಗಲೇ ನೀವು ನೋಡಿದ್ರಲ್ವ ಇಲ್ಲಿ ಈ ಥರ ಇವೆಂಟ್ಸ್ ಕಾಲ್ ಆಗ್ತಾ ಇದ್ವಲ್ಲ ಇವೆಂಟ್ ಹಿಸ್ಟ್ರಿನಲ್ಲಿ. ಸೊ ಇದೇನು ಮಾಡ್ಬೋದು ಅಂದರೆ ನಾವು ಅದನ್ನು ಸ್ಟ್ರೀಮ್ ಮಾಡ್ಬೋದು ಅಥವಾ ಲಿಸನ್ ಮಾಡ್ಬೋದು. ಹೇಗೆ ಲಿಸನ್ ಮಾಡ್ಬೋದು ಅಂದರೆ ಅದನ್ನು ನೋಡ್ಬೋದು ನಾವು ಆ್ಯಕ್ಚುಲಿ. ಅಂದರೆ ಈ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಮಲಿಷಿಯಸ್ API ಕಾಲ್ ಆಯಿತು ಅಂತಂದರೆ, ಸೊ ಅದನ್ನು ನಾನು ಏನು ಮಾಡ್ಬೋದು, ಇವೆಂಟ್ ಬ್ರಿಡ್ಜ್ನ ಅದಕ್ಕೆ ನೋಡ್ತಾ ಇರೋ ಆ API ಕಾಲ್ ಆದರೆ ನಾಟ್ ಓನ್ಲಿ ಎನಿಥಿಂಗ್. ಓಕೆ, ಎನಿಥಿಂಗ್ ಇನ್ AWS ಇಸ್ ಸಪೋರ್ಟೆಡ್ ಅಂಡರ್ AWS ಇವೆಂಟ್ ಬ್ರಿಡ್ಜ್. ಇವೆಂಟ್ ಬ್ರಿಡ್ಜ್ ಅಂದರೆ ಏನು ಅಂದರೆ ನಿಮ್ಮ ಪೈಪ್ಲೈನ್ ಜೆಂಕಿನ್ಸ್ ಇದ್ದಂಗೆ. ಜೆಂಕಿನ್ಸ್ ಏನು ಮಾಡುತ್ತೆ ಹೇಳಿ, ನಾನು ಹೇಳ್ತೀನಿ, ಒಂದು ಡಿಕ್ಲರೇಷನ್ ಬರೀತೀನಲ್ವ ಜೆಂಕಿನ್ಸ್ ಫೈಲಲ್ಲಿ, ಸೋರ್ಸ್ SCM ಮಾಡು, ನೆಕ್ಸ್ಟ್ ಬಿಲ್ಡ್ ಮಾಡು, ನೆಕ್ಸ್ಟ್ ಈ ಕಡೆ ಪುಷ್ ಮಾಡು ಅಂತ ಹೇಳ್ತೀನಲ್ವ. ಸೊ ಅದೇ ಥರನೇ ಇಲ್ಲೂ ಕೂಡ ಏನಾಗುತ್ತೆ ಅಂತಂದರೆ, ಈ ಪರ್ಟಿಕ್ಯುಲರ್ API ಕಾಲ್ ಆದಾಗ ನೀನು ಒಂದು ಆ್ಯಕ್ಷನ್ ಪರ್ಫಾರ್ಮ್ ಮಾಡಬೇಕು, ನೀನು ಇವ್ನಿಗೆ ಹೋಗಿ ಹೇಳಬೇಕು. ಓಕೆ ಅಂತ ಅಂದ್ಬಿಟ್ಟು ನಾನು ಒಂದು ಪೈಪ್ಲೈನ್ನ ಎಲ್ಲಿ ಸೆಟ್ ಮಾಡ್ಬೋದು, ಇವೆಂಟ್ ಬ್ರಿಡ್ಜಲ್ಲಿ ಸೆಟ್ ಮಾಡ್ಬೋದು. ಒಂದು ರೂಲ್ ಆಫ್ ಆ್ಯಕ್ಷನ್ಸ್ನ ಸೆಟ್ ಮಾಡ್ಬೋದು. ಓಕೆ, ಇವೆಂಟ್ ಬ್ರಿಡ್ಜ್ ಹ್ಯಾಸ್ ಓನ್ಲಿ 2 ಪಾಯಿಂಟ್ಸ್, ದಟ್ ಈಸ್ ಅಂದರೆ 2 ಸೋರ್ಸಸ್ ಇದೆ ಇವೆಂಟ್ ಬ್ರಿಡ್ಜ್ಗೆ. ಏನು ಅಂತಂದರೆ ಲೈಕ್ 2 ರೂಲ್ಸ್ ಇದೆ. ಏನು ಅಂದರೆ ಒಂದು ಸೋರ್ಸು, ಇನ್ನೊಂದು ಡೆಸ್ಟಿನೇಷನ್. ಇವೆಂಟ್ ಬ್ರಿಡ್ಜ್ ಮಧ್ಯೆ ಕುತ್ಕೊಳುತ್ತೆ. ಓಕೆ, ಸೋರ್ಸಲ್ಲಿ ಏನಾದರೂ ಆಗ್ತಾ ಇತ್ತು ಅಂತ ಅಂದರೆ ಅದನ್ನೇನು ಮಾಡುತ್ತೆ, ಡೆಸ್ಟಿನೇಷನ್ಗೆ ಟ್ರಿಗರ್ ಮಾಡುತ್ತೆ. ಇದು ಅಂದರೆ ನಥಿಂಗ್ ಬಟ್ ಇಟ್ಸ್ ಅ ಕಮ್ಯುನಿಕೇಟರ್ ಥರ, ಒಂದು ಮೆಸೇಜ್ ಥರ. ಈಗ ಸಪೋಸ್ ಈಗ ನೋಡಿ TV ಚಾನಲ್ ಇರ್ತಾರಲ್ವ, TV ಚಾನಲ್ ಏನು ಮಾಡ್ತಾರೆ, ಗೌರ್ಮೆಂಟಲ್ಲಿ ಏನು ನಡೀತಾ ಇದೆ ಅಥವಾ ಬೇರೆ ಕಡೆ ಎಲ್ಲ ಏನು ನಡೀತಾ ಇದೆ ಅಂತೆಲ್ಲ ತೊಗೊಂಡು ಬಂದು ನಮಗೆ ಹೇಳಲ್ವಾ TV ಡೈಲಿ ನ್ಯೂಸ್ ಚಾನಲ್ಸಲ್ಲಿ. ಸೊ ಅದು ನಿಮ್ಮ TV ಚಾನಲು ಇವೆಂಟ್ ಬ್ರಿಡ್ಜು. ಅಲ್ಲಿ ಏನೋ ಇವೆಂಟ್ ನಡೀತಾ ಇದೆ, ಆ ಬ್ರಿಡ್ಜ್ ಆಗಿ ಅವ್ರು ಆ್ಯಕ್ಟ್ ಮಾಡ್ಬಿಟ್ಟು ನನಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಈಗ
ಈಗ ಇದನ್ನು ನಾನು ಏನು ಸೆಟ್ ಮಾಡ್ಬೋದು, ಈಗ ನಿಮಗೆ ವಾಪಸ್ ಬರೋದಾದರೆ ಇಲ್ಲಿ ಬರೋದಾದರೆ ಈ ಕ್ಲೌಡ್ ನಿಮ್ಮ ಜಸ್ಟ್ ಅನಲೈಸ್ ಮಾಡಿ, ಬ್ರೈನ್ ಸ್ಟಾರ್ಮ್ ಮಾಡಕ್ಕೆ ಟ್ರೈ ಮಾಡಿ, ಸ್ಟಾರ್ಟ್ ಮಾಡಿ. ಈಗ ಕ್ಲೌಡ್ ಟ್ರೈಲಲ್ಲಿ ಏನು ಸಿಗುತ್ತೆ ನನಗೆ, ಐ ಆಮ್ ಜಸ್ಟ್ ಫೋಕಸ್ಡ್ ಆನ್ IAM ಸೆಕ್ಯೂರಿಟಿ ನಾವು. ಈಗ ನಾನೊಂದು ಜಸ್ಟ್ ಬಿಫೋರ್ 5 minutes ಒಂದು IAM ಯೂಸರ್ ಕ್ರಿಯೇಟ್ ಮಾಡಿದ್ನಲ್ವಾ, ಆ IAM ಯೂಸರ್ದು API ಕಾಲ್ ಆಗಿರ್ಬೇಕಲ್ವಾ ಬ್ಯಾಕ್ಗ್ರೌಂಡಲ್ಲಿ ಕ್ಲೌಡ್ ಟ್ರೈಲಲ್ಲಿ. ನೋಡ್ತೀರಾ ಅದನ್ನು? ಹಾಂ ನೋಡಿ, ಈಗ ಇವತ್ತಿನ ಡೇಟಿಗೆ ಜೂನ್ 27ಗೆ 11:35ಗೆ ಒಂದು API ಕಾಲ್ ಆಗಿದೆ. ಯಾವ API ಕಾಲು? ಕ್ರಿಯೇಟ್ ಆಕ್ಸೆಸ್ ಕೀ. ನಾನು ಒಂದು ಆಕ್ಸೆಸ್ ಕೀನ ಜನರೇಟ್ ಮಾಡಿದ್ನಲ್ವಾ ಪರ್ಟಿಕ್ಯುಲರ್ ಯೂಸರ್ಗೆ, ಆ API ಕಾಲ್ ಆಗಿದೆ, ನನಗೆ ಇಲ್ಲಿ ಕಾಣ್ತಾ ಇದೆ. ಓಕೆ, ಇದನ್ನ ಇನ್ನೂ ನಾನು ಡಿಗ್ ಮಾಡೋದು ಅಂತಂದರೆ, ನೀವು ಜಸ್ಟ್ ಅಂದರೆ ಸ್ವಲ್ಪ ಇನ್ನೂ ಹೆಚ್ಚಿಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಜಸ್ಟ್ ಓಪನ್ ಮಾಡಿ API ಕಾಲ್ನ. ಓಕೆ, ಇಲ್ಲಿ ನೋಡಿ, ಇವೆಂಟ್ ರೆಕಾರ್ಡ್ ಒಳಗಡೆ ನಿಮಗೆ ಅದು ಯಾರಿಂದ ಆಯಿತು ನೋಡಿ, ನಾನು ಯಾವ IP ಇಂದ ಮಾಡಿದೆ, ಸೋರ್ಸ್ IP ಏನು, ಎಲ್ಲನೂ ಕೂಡ ಹಿಡಿಬೋದು ನಾನು ಇದರಲ್ಲಿ. ಓಕೆ, ಈಗ ಕಮಿಂಗ್ ಬ್ಯಾಕ್ ಟು ದಟ್ ಡಯಾಗ್ರಾಮ್ ವಾಟ್ ಎವರ್ ಐ ಶೋಕೇಸ್ಡ್. ಓಕೆ, ಈಗ ಕ್ಲೌಡ್ ಟ್ರೈಲ್ ಇದೆ ನಿಮ್ಮ ಹತ್ರ. ಕ್ಲೌಡ್ ಟ್ರೈಲ್ ಏನು ಸಿಗ್ತಾ ಇದೆ? API ಕಾಲ್ ಸಿಗ್ತಾ ಇದೆ, ನಿಮ್ದು IAM API ಕಾಲ್ ಸಿಗ್ತಾ ಇದೆ. ನೆಕ್ಸ್ಟ್ ಇವೆಂಟ್ ಬ್ರಿಡ್ಜ್ ಕೂರಿಸಿದ್ದೀರಾ ಮಧ್ಯಕ್ಕೆ. ಹಾಂ, ಈಗ ನೆಕ್ಸ್ಟ್ ಯಾವ ಸರ್ವಿಸ್ ಕನೆಕ್ಟ್ ಮಾಡ್ಬೇಕು ಅದನ್ನ, ಈಗ ಅದು ಸೋರ್ಸ್, ಇದು ಸೋರ್ಸು, ಬ್ರಿಡ್ಜ್ ಆಗಿರೋದು ಅದು ಇವೆಂಟ್ ಬ್ರಿಡ್ಜು. ಡೆಸ್ಟಿನೇಷನ್ ಯಾವ್ದೀಗ? ನಾವೇ ತಾನೇ ಡೆಸ್ಟಿನೇಷನು. ಸೊ ನಮಗೆ ರೀಚ್ ಆಗಬೇಕು ಮೆಸೇಜ್ ಅಂದರೆ ಯಾವ ಸರ್ವಿಸ್ ಯೂಸ್ ಮಾಡ್ತೀರಾ? SMS. ಓಕೆ, SMS ಅಂತ ಒಂದು ಸರ್ವಿಸ್ ಇದೆ, ಸಿಂಪಲ್ ನೋಟಿಫಿಕೇಶನ್ ಸರ್ವಿಸ್ ಅಂತ. ಸಿಂಪಲ್ ನೋಟಿಫಿಕೇಶನ್ ಸರ್ವಿಸಲ್ಲಿ ನೀವು ಆ್ಯಕ್ಚುಲಿ ಇಮೇಲ್ನ ಕಳಿಸ್ಬೋದು. ಓಕೆ, ಇಮೇಲ್ ಕಳಿಸ್ಬೋದು. ನಿಮಗೆ ಇನ್ನೂ ತೋಜುವಾರಲ್ಲಿ ಡೆವಲಪರ್ಸ್ ಯಾರಾದರೂ ಇದ್ದೀರಾ ಇಲ್ಲಿ? ಹಾಂ, ಡೆವಲಪರ್ಸ್ ಯಾರಿದ್ದೀರಾ? ಯು ಕ್ಯಾನ್ ಆಲ್ಸೋ ಟ್ರಿಗರ್, ನಿಮ್ದು ಯಾವ್ದಾದ್ರು HTTP ಎಂಡ್ ಪಾಯಿಂಟ್ ಇತ್ತು ಅಂತಂದರೆ ಅದನ್ನು ಕೂಡ ಟ್ರಿಗರ್ ಮಾಡ್ಬೋದು ನೀವು, ರೆಸ್ಪಾನ್ಸ್ ಸೆಂಡ್ ಮಾಡ್ಬೋದು ಅಲ್ಲಿಗೆ. ಓಕೆ, ಈವನ್ ಯು ಕ್ಯಾನ್ ಆಲ್ಸೋ, ದೇರ್ ಆರ್ ಸೋ ಮೆನಿ ಇಂಟಗ್ರೇಷನ್ಸ್ ಆರ್ ದೇರ್. ಐ ಆಮ್ ಜಸ್ಟ್ ಟೇಕಿಂಗ್ ಎ ನೇಮ್ ಆಫ್ ಓನ್ಲಿ ಫ್ಯೂ. ಓಕೆ, ಅಲ್ಲಿ ಯಾವ್ದ್ಯಾವುದು ನಾವು ಆ್ಯಕ್ಚುಲಿ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ. ಓಕೆ, ಸೊ ಈಗ ನಮ್ದು ಫಸ್ಟ್ ಬೇಸಿಕ್ ನಾನೊಂದು ಮಾನಿಟರ್ ಮಾಡಬೇಕು ಒಂದು API ಇವೆಂಟ್ ಕಾಲ್ನ ಅಂತಂದರೆ, ಈಗ ನಾನು ಇಲ್ಲೇನು ಬರೀತೀನಿ, SMS ಅಂತ ಬರೀಬೋದಾ? ಈಗ ಸೋರ್ಸ್ ಯಾವುದು ನಮ್ಮದು? ಕ್ಲೌಡ್ ಟ್ರೈಲಲ್ಲಿ ಯಾರೇ ಏನೇ ಆಕ್ಷನ್ಸ್ ಮಾಡ್ತಾ ಇದ್ರು ಕೂಡ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು, ಅಲ್ವಾ? ಸೊ ನೆಕ್ಸ್ಟ್ ಅದನ್ನು ಲಿಸನ್ ಮಾಡೋದು ಯಾರು, ನೋಡ್ತಾ ಇರೋದು ಯಾರು? ಇವೆಂಟ್ ಬ್ರಿಡ್ಜ್. ಅದನ್ನು ಹೋಗ್ಬಿಟ್ಟು ಮೆಸೇಜನ್ನು ಯಾರಿಗೆ ಕನ್ವೆ ಮಾಡ್ತಿದ್ದಾರೆ, ಅದನ್ನು ಟ್ರಿಗರ್ ಮಾಡೋದು ಯಾವುದು? SMS. ಓಕೆ, ಸೊ ಇದನ್ನು ಫಸ್ಟ್ ನೋಡೋಣ. ದಿಸ್ ಇಸ್ ಮೈ ಫಸ್ಟ್ ವರ್ಕ್ ಫ್ಲೋ. ಇಲ್ಲೇನು ಅಂತ ಅಂದರೆ, ಈ ವರ್ಕ್ ಫ್ಲೋನಲ್ಲಿ ನಾನು ಏನು ಮಾಡ್ತಿದ್ದೀನಿ, ಐ ಜಸ್ಟ್ ವಾಂಟ್ ಟು ಮಾನಿಟರ್. ನಾನು ರೆಮಿಡಿಯೇಷನ್ ಮಾಡ್ತಾ ಇಲ್ಲ ಇಲ್ಲಿ, ಅರ್ಥ ಆಗ್ತಿದ್ದೇನಾ? ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಮಾನಿಟರಿಂಗ್ ಆ್ಯಂಡ್ ರೆಮಿಡಿಯೇಷನ್. ಓಕೆ, ಮಾನಿಟರಿಂಗ್ ಅಂದ್ರೇನು, ನನಗೆ ಇಮಿಡಿಯೇಟಾಗಿ ಒಂದು ಅಲರ್ಟ್ ಬರಬೇಕು. ಓಕೆ, ಯಾರಾದರೂ ಏನಾದರೂ ಮಾಡಿದ್ರು ಅಂತಂದರೆ, ನನಗೆ ಪರ್ಟಿಕ್ಯುಲರ್ ಬೇಕಾಗಿರೋ API ಆಕ್ಸೆಸ್ ಕೀಸ್ ಜನರೇಟ್ ಮಾಡಿದ್ರು ಅಂದರೆ ನನಗೆ ಒಂದು ಫ್ಲ್ಯಾಶ್ ಆಗಿ ಒಂದು ಅಲರ್ಟ್ ಬರಬೇಕು, ಇಮೇಲ್ ಈ ಥರ ಜನರೇಟ್ ಆಯಿತು ಅಂತ ಅಂದ್ಬಿಟ್ಟು ಅಂತ. ಓಕೆ, ದಿಸ್ ಇಸ್ ಫಸ್ಟ್ ಥಿಂಗ್. ಓಕೆ, ಐ ಆಮ್ ಜಸ್ಟ್ ಮಾನಿಟರಿಂಗ್ ನಾವು. ಸೆಕೆಂಡ್ ಪಾರ್ಟಿಗೆ ಬಂದಾಗ, ಇದು ಮುಗಿಸಿದ ಮೇಲೆ ನಾವು ಆ್ಯಕ್ಚುಲಿ ಸೆಕೆಂಡ್ ಪಾರ್ಟಲ್ಲಿ ಏನು ಮಾಡೋಣ ಅಂದರೆ, ವಿ ವಿಲ್ ರೆಮಿಡಿಯೇಟ್ ದಟ್, ಕಸ್ಟಮ್ ಆಗಿ ರೆಮಿಡಿಯೇಟ್ ಮಾಡೋಣ. ಓಕೆ, ಸೆಟ್ ಮಾಡೋಣ ಇದನ್ನು ಈಗ. ಓಕೆ, ಫಸ್ಟು ನೀವೇನು ಮಾಡಬೇಕು ಅಂತಂದರೆ, ಫಸ್ಟು ಕ್ಲೌಡ್ ಟ್ರೈಲ್ ಲಿಸನ್ ಆಗ್ತಾ ಇರುತ್ತೆ. ಬಟ್ ಏನಾಗುತ್ತೆ ಅಂತ ಅಂದರೆ, ಕ್ಲೌಡ್ ಟ್ರೈಲು ನಿಮ್ಮ S3 ಬಕೆಟ್ಗೆ ಪುಷ್ ಮಾಡ್ತಾ ಇರಲ್ಲ. ಓಕೆ, ಯು ಹ್ಯಾವ್ ಟು ಕ್ರಿಯೇಟ್ ಎ ಡೆಡಿಕೇಟೆಡ್ ಟ್ರಯಲ್ ಇನ್ ಯುವರ್ ಅಕೌಂಟ್ ಫಾರ್ ಯುವರ್ S3 ಬಕೆಟ್. ಅರ್ಥ ಆಗ್ತಿದೆನಾ? ಯಾ, ಇಲ್ಲಿ ನೋಡಿ, ಕ್ರಿಯೇಟ್ ಮಾಡೋಣ ಒಂದು ಟ್ರೈಲ್ ಈಗ. ಸೊ ಇಲ್ಲಿ ನೋಡಿ, ವಾಪಸ್ ಬನ್ನಿ. ಈಗ ನೋಡಿ, ಇವೆಲ್ಲ ಸ್ಟ್ರೀಮಿಂಗ್, ಇವು ನಾನು ಹೇಳಿದೆ 90 ಡೇಸ್ವರೆಗೂ ಇರುತ್ತೆ. ಅದು ಕೂಡ ನಿಮ್ಮ ಅಕೌಂಟಲ್ಲಿ ಇರುತ್ತೆ, ಆದರೆ ಅದು ಸ್ಟೋರ್ ಆಗ್ತಾ ಇರಲ್ಲ. ಇಟ್ಸ್ ಅ ಟ್ರಾನ್ಸಿಯೆಂಟ್, ಅದು ಹರಿತಾ ಇರುತ್ತೆ. ಅಂದರೆ ನಥಿಂಗ್ ಬಟ್ 90 ಡೇಸ್ ರಿಟೆನ್ಷನ್ ಅಷ್ಟೇ ಇರುತ್ತೆ. ಅದನ್ನ ಓನ್ ಮಾಡ್ತಿರೋದು ಯಾರು? AWS ಓನ್ ಮಾಡಿರ್ತಾರೆ. ನಿಮ್ಮ ಸ್ಟೋರೇಜಲ್ಲಿ ಸ್ಟೋರ್ ಆಗ್ತಾ ಇರಲ್ಲ ಅದು. ಓಕೆ, ದಟ್ಸ್ ವೈ ಯು ಹ್ಯಾವ್ ಟು ಕ್ರಿಯೇಟ್ ಎ ಡೆಡಿಕೇಟೆಡ್ ಟ್ರಯಲ್ ಫಾರ್ ದ್ಯಾಟ್. ಒಂದು ಟ್ರಯಲ್ ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ಎಲ್ಲಿಗೆ ಅದು ಡಂಪ್ ಆಗಬೇಕು, ನಿಮ್ಮ ಆಕ್ಷನ್ಸ್ ಇವೆಂಟ್ಸು ನಿಮ್ಮ S3 ಬಕೆಟ್ಗೆ ಡಂಪ್ ಆಗಬೇಕು. ಓಕೆ, ಕ್ರಿಯೇಟ್ ಮಾಡಲ್ಲ ನನಗೆ ಅಂದರೆ ನೋಡಿ, ಜಸ್ಟ್ ಫಾಲೋ ವಿತ್ ಮೀ.
ಓಕೆ, ಯು ಕ್ಯಾನ್ ಜಸ್ಟ್ ಗೋ ಆ್ಯಡ್ ಕ್ರಿಯೇಟ್ ಎ ಟ್ರಯಲ್. ಇಲ್ಲೇನು ಮರಿತೀರ ಅಂತಂದರೆ IAM ಮಾನಿಟರ್. ಓಕೆ, ಒಂದು ಹೊಸ S3 ಬಕೆಟ್ ನೀವು ಕ್ರಿಯೇಟ್ ಮಾಡ್ಕೋಬೋದು. ಆರ್ ಎಲ್ಸ್ ಇಫ್ ಯು ಹ್ಯಾವ್ ಎನ್ ಎಕ್ಸಿಸ್ಟಿಂಗ್ ಬಕೆಟ್, ಸೊ ಅದನ್ನು ಕೂಡ ನೀವು ಟಾರ್ಗೆಟ್ ಆಗಿ ಯೂಸ್ ಮಾಡ್ಕೋಬೋದು. ಅಂದರೆ ಲೆಟ್ಸ್ ಸೇ ನಿಮ್ಮ ಡಂಪ್ ಮಾಡಲಿಕ್ಕೆ ಡೇಟಾನ. ಓಕೆ, ಸೊ ಐ ಜಸ್ಟ್ ಯೂಸ್ ಮೈ ಎಕ್ಸಿಸ್ಟಿಂಗ್ ಬಕೆಟ್ ಓನ್ಲಿ. ಆರ್ ಎಲ್ಸ್ ಇಫ್ ಯು want anything, actually you can just go ahead with new S3 bucket. Okay, parallelly start ಮಾಡಿ ನೀವು actually start doing this. Okay, then you will get to know. Okay, ನಾನು ಜಾಸ್ತಿ ಏನು ಇದರಲ್ಲಿ ಸೆಲೆಕ್ಟ್ ಮಾಡಲ್ಲ, ಲಾಗ್ ಫೈಲ್ ವ್ಯಾಲಿಡೇಷನ್ ಆಗಲಿ ಯಾವುದನ್ನು ಮಾಡಲ್ಲ. ಓಕೆ, ಕ್ಲಿಕ್ ಆನ್ ನೆಕ್ಸ್ಟ್. ಮೇನ್ಲಿ ಬೇಸಿಕಲಿ ನೋಡಿ, ಎಲ್ಲರಿಗೂ ಕ್ಲೌಡ್ ಟ್ರಯಲ್ ಬಗ್ಗೆ ಇವೆಂಟ್ ಎಲ್ಲರಿಗೂ ಐಡಿಯಾ ಇರುತ್ತೆ. ಬಟ್ ಲುಕ್ ಅಟ್ ದಿಸ್. ಓಕೆ, ಇಲ್ಲಿ ಏನು ಅಂತ ಅಂದರೆ 2 ಥರ ಇವೆಂಟ್ ಇದ್ದಾವೆ. ಇಲ್ಲಿ ನೋಡಿ, ಇನ್ನೂ 4 ಇವೆಂಟ್ ಇದ್ದಾವೆ. ಮ್ಯಾನೇಜ್ಮೆಂಟ್ ಇವೆಂಟ್ಸ್, ಡೇಟಾ ಇವೆಂಟ್ಸ್, ಇನ್ಸೈಟ್ಸ್ ಇವೆಂಟ್, ನೆಟ್ವರ್ಕ್ ಆಕ್ಟಿವಿಟಿ ಇವೆಂಟ್ಸ್. ಇದರಲ್ಲಿ ನಿಮಗೆ ಯಾವ್ದು ಬೇಕೀಗ? ಓಕೆ, ಸೊ IAM ಆಕ್ಸಸ್ ಯಾವ ಥರ ಇವೆಂಟ್ ಅದು ಅಲ್ಲೇ ಇದೆ ನೋಡಿ, ಡಿಸ್ಕ್ರಿಪ್ಷನ್ ಇದೆ. ಇಫ್ ಯು ಸಿ ದ ಡಿಸ್ಕ್ರಿಪ್ಷನ್, ಒಂದು ಲೈನ್ ಡಿಸ್ಕ್ರಿಪ್ಷನ್ ಇದೆ ನೋಡಿ, ಅದ್ರೊಳಗಡೆ ಅದು ಯಾವ ಥರ ಇವೆಂಟ್ ಅಂತ ಹೇಳುತ್ತೆ. ಇಲ್ಲಿ ನೋಡಿ, capture the management operations that has been performed on your AWS resources. Management ಅಂದ್ರೆ ಏನು? ರಿಸೋರ್ಸಸ್ನ ಕ್ರಿಯೇಟ್ ಮಾಡೋದು, ಡೆಸ್ಟ್ರಾಯ್ ಮಾಡೋದು ತಾನೆ, ದಟ್ ಈಸ್ ಕಾಲ್ಡ್ ಮ್ಯಾನೇಜ್ಮೆಂಟ್. ಸೊ ದೆನ್ ಡೇಟಾ ಇವೆಂಟ್ಸ್ ಅಂದ್ರೆ ಏನು? ಬೇಗ ಅಲ್ಲೇ ಇದೆ ನೋಡಿ. ಸೊ ಅಂದರೆ ಈಗ ಪರ್ಟಿಕ್ಯುಲರ್ ಆಗಿ ಒಂದು ಆಬ್ಜೆಕ್ಟ್ ನನ್ನ ಹತ್ರ ಸ್ಟೋರ್ ಆಗಿದೆ ಅಂತಂದರೆ, ಆಬ್ಜೆಕ್ಟ್ ಮಾಡಿಫೈ ಆಗ್ತಿದ್ದಾನ ಇಲ್ವಾ? ಓಕೆ, ಅದನ್ನು ನಾನು ಡೇಟಾ ಇವೆಂಟ್ ಅಂತ ಕರಿತೀನಿ. ಅಂದರೆ ಈಗ ನಾನೊಂದು ಫೋಟೋ ಅಪ್ಲೋಡ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ S3 ಬಕೆಟ್ಗೆ, ಅಥವಾ ಒಂದು PDF ಫೈಲ್ ಅಪ್ಲೋಡ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ಐ ಜಸ್ಟ್ ವಾಂಟ್ ಟು ಮಾನಿಟರ್ ದಟ್ ಫೈಲ್. ಆ ಫೈಲ್ನ ಯಾರು ಟಚ್ ಮಾಡಬಾರ್ದು. ಅರ್ಥ ಆಗ್ತಿದೆನಾ? ದರ್ ಇಸ್ ಅ ಡಿಫ್ರೆನ್ಸ್. ಆ ಫೈಲ್ನ ಯಾರು ಟಚ್ ಮಾಡಬಾರ್ದು. ದಟ್ ಈಸ್ ಕಾಲ್ಡ್ ಆಸ್ ಡೇಟಾ ಇವೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸೈಟ್ಸ್ ಅಂತ ಅಂದರೆ, ನಿಮಗೆ ಅನ್ಯೂಶುವಲ್ ಆಕ್ಟಿವಿಟಿ AWS ಕಡೆಯಿಂದ ಆಫರಿಂಗ್ ಇದೆ. ಅನ್ಯೂಶುವಲ್ ಆಕ್ಟಿವಿಟಿ ಅಂತಂದ್ರೆ ಸುಮ್ಮನೆ ಯಾರೋ ಬಂದು ಸಡನ್ ಆಗಿ APIs ಕಾಲ್ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇದ್ರೆ ಅನ್ಯೂಶುವಲ್ ಬಿಹೇವಿಯರ್ಸ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಬಟ್ ಫಾರ್ ಅವರ್ ಪರ್ಪಸ್ ಯಾವ್ದು ಚೆನ್ನಾಗಿರಲಿ, ನೆಟ್ವರ್ಕ್ ಆಕ್ಟಿವಿಟಿ ಅಂತಂದರೆ ನಿಮಗೆ ವರ್ಚುವಲ್ ಪ್ರೈವೇಟ್ ಕ್ಲೈಂಟ್ ಎಂಡ್ ಪಾಯಿಂಟ್ ಅಂತ ಬರುತ್ತೆ, VPC ಎಂಡ್ ಪಾಯಿಂಟ್ ಅಂತ. ಸೊ ಇದು ಭಾಳ ಡೆಪ್ತ್ ಹೋಗುತ್ತೆ. ಬಿಕಾಸ್ ಆಫ್ ಸ್ಕಾರ್ಸಿಟಿ ಆಫ್ ಟೈಮ್ ಐ ವಿಲ್ ನಾಟ್ ಬಿ ಎಕ್ಸ್ಪ್ಲೇನಿಂಗ್ ದಿಸ್. VPC ಎಂಡ್ ಪಾಯಿಂಟ್ ಅಂತ ಅಂದರೆ ನಿಮ್ಮ VPC ನೆಟ್ವರ್ಕ್ ಇರುತ್ತಲ್ಲ ಸೈಡರ್ ಒಳಗಡೆ, ಅದಕ್ಕೋಸ್ಕರ ನಾವು ಒಂದು ಪ್ರೈವೇಟ್ ಎಂಡ್ ಪಾಯಿಂಟ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಓಕೆ, ಅಂದರೆ ಟು ರಿಸ್ಟ್ರಿಕ್ಟ್ ದ ರಿಸೋರ್ಸಸ್ ಆರ್ ದ ನೆಟ್ವರ್ಕ್ ವಿತಿನ್ ಅವರ್ AWS ಅಕೌಂಟ್ ಅಂತ ಅಥವಾ ನೆಟ್ವರ್ಕ್ ಅಂತ. ಈಗ ನನಗೆ IAM ಆಕ್ಸಸ್ ನಾನು ಕ್ರಿಯೇಟ್ ಮಾಡಬೇಕು ಅಂದರೆ ಫಸ್ಟ್ ಯಾವುದು ಹೋಗಬೇಕು? ಮ್ಯಾನೇಜ್ಮೆಂಟ್ ಇವೆಂಟ್ಸ್. ಓಕೆ, ಲೆಟ್ಸ್ ಗೋ ಹೆಡ್ and then click on next. Okay, click on cloud drive. ರೀಡ್ ಇಲ್ಲ, 2 ತಗೋಬೇಕು. So you have to take the both. Okay, read activity as well as write activity as well. ಅಲ್ಲಿ ಆಪ್ಷನ್ಸ್ ಇದೆ ನೋಡಿ ನಿಮಗೆ, ರೀಡ್ ಆ್ಯಂಡ್ ರೈಟ್ ಅಂತ. ಯು ಶುಡ್ ಕನ್ಸಿಡರ್ ಬೋತ್. ಓಕೆ, ರೈಟ್ ಆಕ್ಟಿವಿಟಿ ಯಾಕೆ ಅಂತಂದರೆ, ನಿಮ್ಮ ಆಪರೇಷನ್ಸ್ ಅಥವಾ ನಿಮ್ಮ ಬಕೆಟ್ ಒಳಗಡೆ ಅನ್ಯೂಶುವಲ್ ಆಗಿ ಕೆಲವೊಬ್ರು ಡೇಟಾ ಫೀಡ್ ಮಾಡ್ತಾರೆ ನೋಡಿ. ಅಂದರೆ ನಿಮಗೆ DDoS ಅಟ್ಯಾಕ್ ಎಲ್ಲ ಕೇಳಿದ್ದೀರಾ? DDoS ಅಟ್ಯಾಕ್, ಸೊ ಡಿಸ್ಟ್ರಿಬ್ಯೂಟೆಡ್ ಡೆನಿಯಲ್ ಆಫ್ ಸರ್ವಿಸ್ ಅಲ್ವಾ? ಸೊ ಡಿಸ್ಟ್ರಿಬ್ಯೂಟೆಡ್ ಡೆನಿಯಲ್ ಆಫ್ ಸರ್ವಿಸ್ ಅಂದರೆ ಏನು ಮಾಡ್ತಾರೆ? ಫ್ಲಡ್ ಮಾಡ್ತಾರೆ ನಿಮ್ಮ ರಿಸೋರ್ಸಸ್ನ. ಅಂದರೆ ನಿಮ್ಮ AWS APIsನ ಫ್ಲಡ್ ಮಾಡ್ತಾರೆ ಥ್ರೂ ಹೆಲ್ಪ್ ಆಫ್ ಸಮ್ ಏನೋ ರಿಕ್ವೆಸ್ಟ್ನ. ಅಲ್ಲಿ ಭಾಳ ಬರುತ್ತೆ, SCM ಫ್ಲಡ್ಡಿಂಗ್ ಅಂತೆಲ್ಲ ಬರುತ್ತೆ ಕೆಲವೊಂದು ಟೆಕ್ನಾಲಜೀಸು. ಅದನ್ನ ಯೂಸ್ ಮಾಡಿಕೊಂಡು ರಿಕ್ವೆಸ್ಟ್ನಿಂದು ಅಂದರೆ ಥ್ರಾಟಲ್ ಮಾಡಿಬಿಡ್ತಾರೆ ನಿಮ್ಮ AWS APIsನ. ಸೊ ದ್ಯಾಟ್ ಯುವರ್ ರಿಸೋರ್ಸ್ ಗೆಟ್ ಕಾಂಪ್ರಮೈಸ್ಡ್. ಅಂದರೆ ನಿಮ್ಮ ಒಂದು EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಆಗಿದೆ ಅಂತ ಅಂದರೆ ಅದನ್ನ ಥ್ರಾಟಲ್ ಮಾಡಿದೆ ಅಂತ ಅಂದ್ಕೊಳ್ಳಿ ಈಗ DDoS ಅಟ್ಯಾಕ್ಸಲ್ಲಿ. ಸೊ ಅವಾಗ ಏನಾಗುತ್ತೆ? ಅದು ರೈಟ್ ಇವೆಂಟಾ ರೀಡ್ ಇವೆಂಟಾ? ರೀಡಾ? ರೈಟ್ ಅಲ್ವಾ ಅದು? ಸೊ ಐ ಆಮ್ ಜಸ್ಟ್ ಥ್ರಾಟ್ಲಿಂಗ್ ದಟ್ ಅಲ್ವಾ? API ರಿಕ್ವೆಸ್ಟ್ ಕಳಿಸ್ತಾನೆ ಇದ್ದೀನಿ, ಹೌದಾ? ಐ ಆಮ್ ಜಸ್ಟ್ ಮ್ಯಾನಿಪುಲೇಟಿಂಗ್ ದ ಬಿಹೇವಿಯರ್. ಅಲ್ಲಿ ರೈಟ್ ಮಾಡ್ತಾ ಇದ್ದೀನಿ, ಪೋಸ್ಟ್ ಆಪರೇಷನ್ಸ್ ಕ್ರಿಯೇಟ್ ಮಾಡ್ತಿದ್ದೀನಲ್ವಾ? ಸೊ ಇಫ್ ಇದು ಸ್ವಲ್ಪ ಟೆಕ್ನಿಕಲ್ ಆಯಿತು ಅಂತಂದರೆ ಐ ವಿಲ್ ಜಸ್ಟ್ ಕಮ್ ಬ್ಯಾಕ್ ಟು ದ್ಯಾಟ್. ಓಕೆ, ಗ್ರೌಂಡ್ ಲೆವೆಲಿಗೆ ಬರ್ತೀನಿ. ಓಕೆ, ಸೊ ಇಲ್ಲೇನಾಗುತ್ತೆ ಅಂದರೆ ಈ ಥರ ಎಲ್ಲ ಬಿಹೇವಿಯರ್ ನಡೆದಾಗ ಓಕೆ ಏನಾಗುತ್ತೆ ಅಂದರೆ ನಮಗೆ ರೀಡ್ ಆ್ಯಂಡ್ ಆಪರೇಷನ್ಸ್, ರೈಟ್ ಆಪರೇಷನ್ಸ್ ಎರಡನ್ನೂ ಮಾನಿಟರ್ ಮಾಡಬೇಕಾಗತ್ತೆ. ಸಿಂಪಲ್ ಆಗಿ, ಥೋಸ್ ಹು ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಿಸ್ ರೀಡ್ ಆ್ಯಂಡ್ ರೈಟ್ ಆಪರೇಷನ್ಸ್ ಅಂದರೆ ಏನು ಅಂತ ಅಂದರೆ,
ರೀಡ್ ಅಂತ ಅಂದರೆ ಆ ಫೈಲಲ್ಲಿ ಏನಿದೆ ಅದನ್ನು ಫೆಚ್ ಮಾಡ್ತೀನಿ ಅಷ್ಟೇ ನಾನು. ಓಕೆ, ರೈಟ್ ಅಂತ ಅಂದರೆ ಹೊಸದಾಗಿ ಆ ಫೈಲಲ್ಲಿ ನಾನು ಸ್ವಲ್ಪ ಕೆಲವೊಂದು ಕಂಟೆಂಟ್ನ ಆ್ಯಡ್ ಮಾಡ್ತೀನಿ. ದಟ್ ಈಸ್ ಕಾಲ್ಡ್ ರೈಟ್ ಆಪರೇಷನ್ಸ್. ಓಕೆ, ಕ್ರಿಯೇಟ್ ಮಾಡಿದ್ರಾ ಕ್ಲೌಡ್ ಟ್ರಯಲು? ಓಕೆ, KMS ಡಿಸೇಬಲ್ ಮಾಡಿ. KMS ಯಾಕೆ ಬೇಕು ಅಂತ ಅಂದರೆ ನಿಮಗೆ ಎಂಟರ್ಪ್ರೈಸಲ್ಲಿ ನೀವು ಆ್ಯಕ್ಚುಲಿ ಕೆಲಸ ಮಾಡಬೇಕಾದ್ರೆ ಅವಾಗೇನಾಗುತ್ತೆ ಅಂದರೆ KMSದು ಒಂದು ಕೀ ಅಂತ ಬರುತ್ತೆ, ಎನ್ಕ್ರಿಪ್ಷನ್ ಕೀ ಅಂತ. ಸೊ ನಾವು ಅದನ್ನು ಡೇಟಾನ ಹಾಗೆ ಸ್ಟೋರ್ ಮಾಡಲ್ಲ. ಯೂಶಲಿ API ಆಪರೇಷನ್ಸ್ ಯಾವುದೇ ಡೇಟಾ ಆದರೂ ಕೂಡ ಅದನ್ನು ನಾವೇನು ಮಾಡ್ತೀವಿ, ಆ ಕೀ ಯೂಸ್ ಮಾಡಿಕೊಂಡು ಎನ್ಕ್ರಿಪ್ಷನ್ ಮಾಡ್ತೀವಿ, ಎನ್ಕ್ರಿಪ್ಟ್ ಮಾಡಿ ಸ್ಟೋರ್ ಮಾಡಿರ್ತೀವಿ ನಾವು ಅದನ್ನು. ಬಟ್ ಅದು ದಟ್ ಈಸ್ ಔಟ್ ಆಫ್ ದ ಟಾಪಿಕ್ ಆಗುತ್ತೆ. ಸೊ ದಟ್ಸ್ ವೈ ಐ ವಿಲ್ ನಾಟ್ ಬಿ ಡೀಲಿಂಗ್ ವಿತ್ ಎನ್ಕ್ರಿಪ್ಷನ್ ರೈಟ್ ನಾವು. ಓಕೆ, ಸೊ ನೆಕ್ಸ್ಟು ಇಲ್ಲಿವರೆಗೂ ಬಂದ್ರೆ ಎಲ್ಲರೂ ಬಂದ್ರ? ಓಕೆ, ನೆಕ್ಸ್ಟು ಯು ಕ್ಯಾನ್ ಸರ್ಚ್ ಫಾರ್ ಇವೆಂಟ್ ಬ್ರಿಡ್ಜ್. ಓಕೆ, ಈ ಸಿಂಬಲ್ ಇದೆ ನೋಡಿ, ಇವೆಂಟ್ ಬ್ರಿಡ್ಜ್ ಅಂತ ಒಂದು ಸರ್ವಿಸ್ ಅಪಿಯರ್ ಆಗುತ್ತೆ ನಿಮ್ಮ ಇದರಲ್ಲಿ ಸರ್ಚ್ ಬಾರಲ್ಲಿ. ಯು ಕ್ಯಾನ್ ಜಸ್ಟ್ ಗೋ ಹೆಡ್ ಅಂಡ್ ಕ್ಲಿಕ್ ಇಟ್. ನಾನು ಅವಾಗಲೇ ಹೇಳಿದಾಗೆ ಆ್ಯಕ್ಚುಲಿ AWS ಇವೆಂಟ್ ಬ್ರಿಡ್ಜ್ ಇದೆ ಅಲ್ವಾ, ಇವೆಂಟ್ ಬ್ರಿಡ್ಜ್ ಇಸ್ ಆಲ್ ಅಬೌಟ್ ಸರ್ವರ್ಲೆಸ್. ನೀವು ಇಲ್ಲಿ ಇವೆಂಟ್ ಬ್ರಿಡ್ಜ್ ಕಾಸ್ಟಿಂಗ್ ಹೆಂಗೆ ಬರುತ್ತೆ ಅಂತಂದರೆ, ನಿಮ್ಮ AWS ಬಿಲ್ಲಿಂಗ್ ಹೆಂಗೆ ಅಕೌಂಟ್ ಆಗುತ್ತೆ ಅಂತಂದರೆ, ಇನ್ವೊಕೇಶನ್ ಅಂತ ಯಾರಾದರೂ ಕೇಳಿದಿರಾ ವರ್ಡ್? ಇನ್ವೊಕೇಶನ್. ಸೊ ಹೌ ಮೆನಿ ಟೈಮ್ಸ್ ಯುವರ್ ಇವೆಂಟ್ ಬ್ರಿಡ್ಜ್ ರೂಲ್ ಹ್ಯಾಸ್ ಬಿನ್ ಇನ್ವೊಕೇಟೆಡ್, ಎಷ್ಟು ಸಲ ಅದು ಟ್ರಿಗರ್ ಆಗಿದೆ, ಅದು ಎಷ್ಟು ಸಲ ಎವ್ಯಾಲ್ಯೂಯೇಷನ್ ಆಗಿದೆ, ಅದ್ರ ಮೇಲ್ಗಡೆ ನಿಮಗೆ ಬಿಲ್ಲಿಂಗ್ ಬರುತ್ತೆ, ಮಂತ್ಲಿ ಬಿಲ್ಲಿಂಗ್. ಓಕೆ, ಯಾ. ಸೊ ಇಲ್ಲೊಂದು ರೂಲ್ ಕ್ರಿಯೇಟ್ ಮಾಡೋಣ ನಾವು ಆ್ಯಕ್ಚುಲಿ. ಸೊ AWS ಇವೆಂಟ್ ಬ್ರಿಡ್ಜಲ್ಲಿ ರೂಲ್ ಕ್ರಿಯೇಟ್ ಮಾಡೋಣ ಈಗ. ಫಸ್ಟು ಸ್ವಲ್ಪ ಮುಂಚೆ ಕಾಂಪ್ಲಿಕೇಶನ್ ಇತ್ತು ಇದರಲ್ಲಿ ನಿಮ್ಮ AWS ಇವೆಂಟ್ ಬ್ರಿಡ್ಜಲ್ಲಿ. ಈಗ ಸ್ವಲ್ಪ ಭಾಳ ಸಿಂಪಲಾಗಿ ಮಾಡಿಫೈ ಮಾಡಿದ್ದಾರೆ, ಭಾಳ UI ಚೇಂಜಸ್ ಎಲ್ಲ ಭಾಳ ಸಿಂಪಲ್ ಮಾಡಿಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ, ನಾನು ಅವಾಗಲೇ ಹೇಳಿದ್ನಲ್ವಾ, ಟ್ರಿಗರಿಂಗ್ ಇವೆಂಟ್ಸು, ಟಾರ್ಗೆಟ್ ಇವೆಂಟ್ಸು. ಓಕೆ, ಇಲ್ಲೇನು ಬರಬೇಕೀಗ? ಟ್ರಿಗರಿಂಗ್ ಇವೆಂಟ್ ಯಾವ್ದು ಬರಬೇಕು? ಕ್ಲೌಡ್ ಟ್ರಯಲ್ ಯಾವ ಆಕ್ಟಿವಿಟಿ ಬರಬೇಕು? ಸ್ವಲ್ಪ ಕ್ಲಿಕ್ ಮಾಡಿ ಅದ್ರ ಮೇಲೆ, ಜಸ್ಟ್ ಎಕ್ಸ್ಪ್ಲೋರ್ ದಿಸ್. ನೋಡಿ, ಇಷ್ಟೊಂದೆಲ್ಲ ಬರ್ತಾ ಇದೆ. ಯಾವ ತಗೊಳ್ಳಿ ಅದರಲ್ಲಿ? ಐ ಎಮ್ ಅಂತಾನೆ ಸರ್ಚ್ ಮಾಡಿ ಫಸ್ಟ್. ಈಗ ನನಗೆ IAM ಅಷ್ಟೇ ಇಲ್ಲೋ ಟಾರ್ಗೆಟ್ ಬೇಕಾಗಿರೋದು. ನೋಡಿ, ಇಷ್ಟೊಂದೆಲ್ಲ ಬರ್ತಾ ಇದ್ದಾವೆ. ವಿಚ್ ಒನ್ ಶುಡ್ ಐ ಪಿಕ್? ಯಾವುದನ್ನ ಪಿಕ್ ಮಾಡ್ಬೇಕು ನಾನು? IAM ಇಲ್ಲ, ಈಗ ಫಸ್ಟ್ ವಿ ಆರ್ ಸೆಟ್ಟಿಂಗ್ ದ ವರ್ಕ್ ಫ್ಲೋ. ಒಂದು ವರ್ಕ್ ಫ್ಲೋ ಸೆಟ್ ಮಾಡ್ತಿದ್ದೀನಿ, ಅದಾದ್ಮೇಲೆ ಟೆಸ್ಟ್ ಮಾಡೋಣ ನಾವು ಆ್ಯಕ್ಚುಲಿ. ಓಕೆ, ಸೊ ಈಗ ಯಾವ್ದು ಆ್ಯಕ್ಷನ್ ತೊಗೋಬೇಕು ನಾನಲ್ಲಿ? ಟ್ರಿಗರಿಂಗ್ ಆ್ಯಕ್ಷನಲ್ಲಿ ಇಷ್ಟೊಂದೆಲ್ಲ ಬರ್ತಿದ್ದಾವಲ್ವಾ IAM ಅಲ್ಲಿ? ಅಲ್ಲೇ ಇದೆ ಫಸ್ಟ್ ಆಪ್ಷನ್ನೇ. ನೀವು ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಹಿಯರ್. ಓಕೆ, AWS API via ಕ್ಲೌಡ್ ಟ್ರಯಲ್ ಅಂತ ಬರುತ್ತೆ. ಅದೇ ತಾನೇ ನಾವು ಹೇಳ್ತಾ ಇರೋದು, ಅವಾಗಲಿಂದ ಹೇಳ್ತಾ ಇರೋದು. ಕ್ಲೌಡ್ ಟ್ರಯಲಲ್ಲಿ ಏನು ಬರುತ್ತೆ ಅಂದರೆ ನಿಮಗೆ API ಇವೆಂಟ್ಸ್ ಬರುತ್ತೆ ಅಂತ ನಾನು ಅವಾಗಲಿಂದ ಹೇಳ್ತಾ ಇದ್ದೀನಲ್ವಾ. ಸೊ ನನಗೆ ಈಗ ನಾನು ಏನು ಹೇಳ್ತಾ ಇದ್ದೀನಿ, ಇವೆಂಟ್ ಬ್ರಿಡ್ಜಿಗೆ ನಾನು ಏನು ಹೇಳ್ತಾ ಇದ್ದೀನಿ, ಯು ಶುಡ್ ಮಾನಿಟರ್ ಆರ್ ಲಿಸನ್ ಆನ್ ದಟ್ ಈಸ್ AWS API ಕಾಲ್ಸ್. ಓಕೆ, ಕ್ಲೌಡ್ ಟ್ರಯಲಲ್ಲಿ ಆಗ್ತಿರೋ API ಕಾಲ್ಸ್ ನೀನು ಲಿಸನ್ ಮಾಡು ಅಂತ ಹೇಳ್ತಾ ಇದ್ದೀನಿ ನಾನೀಗ. ಓಕೆ, ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಏನು ಬರಬೇಕೀಗ? SNS. Okay, we'll call this as demo or SNS demo ಅಂತ ಒಂದು ಕ್ರಿಯೇಟ್ ಮಾಡ್ತೀನಿ. ಸೊ that's it. You can just go ahead and create topic. ಓಕೆ, ಟಾಪಿಕ್ ಕ್ರಿಯೇಟ್ ಆಗಿದೆ ನೋಡಿ ಈಗ. ಈಗೇನು ಮಾಡ್ಬೋದು ನೆಕ್ಸ್ಟು? ಫಸ್ಟು ಈಗ ನೋಡಿ, ನೀವು ಸಬ್ಸ್ಕ್ರಿಪ್ಷನ್ ಆ್ಯಡ್ ಮಾಡಬೇಕಲ್ವಾ? ನಿಮ್ಮ ಇಮೇಲಲ್ಲಿ ಬರ್ತಾ ಇರ್ತಾ ನೋಡಿ ಸಬ್ಸ್ಕ್ರಿಪ್ಷನ್ಸ್ ಅಂತ ಅಂದ್ಬಿಟ್ಟು. ಸೊ ಅದನ್ನೆಲ್ಲ ಹೇಗೆ ನಾವು ಬ್ಯಾಕ್ ಎಂಡಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂದರೆ ಹೀಗೆ ಮ್ಯಾನೇಜ್ ಮಾಡೋದು. ಓಕೆ, ನಿಮಗೆ ಆಟೋಮೆಟಿಕ್ಕಾಗಿ ಅಲ್ಲಿ ಏನು ಮಾಡ್ತಾರೆ ಅಂದರೆ UI ಅಲ್ಲಿ ನಿಮಗೆ ಇಮೇಲ್ ಟ್ರಿಗರ್ ಆದಾಗ ಸಬ್ಸ್ಕ್ರೈಬ್ ಅಂತ ಒತ್ತಿದ್ರೆ ಅದು ಹಿಂದೆ ಹೋಗಿ ಬ್ಯಾಕ್ಗ್ರೌಂಡಲ್ಲಿ ಏನು ಆಕ್ಟಿವಿಟಿ ಪರ್ಫಾರ್ಮ್ ಮಾಡುತ್ತೆ ಅಂದರೆ ಇದನ್ನೇ ಮಾಡೋದು. ಓಕೆ, ಇಲ್ಲಿ ನೋಡಿ, ನಾನು ನನ್ನ ಇಮೇಲ್ ID-ನಲ್ಲಿ ಒಂದು ಸಬ್ಸ್ಕ್ರಿಪ್ಷನ್ ಆ್ಯಡ್ ಮಾಡಿದ್ದೀನಿ. ನೀವು ಆ್ಯಡ್ ಮಾಡ್ಕೊಳ್ಳಿ ಈಗ ಸದ್ಯಕ್ಕೆ. ಏನಂತ ಅಂದರೆ ಇಲ್ಲಿ ನೋಡಿ,
ಕ್ರಿಯೇಟ್ ಸಬ್ಸ್ಕ್ರಿಪ್ಷನ್ ಅಂತ ಇದೆ ನೋಡಿ, ಆ ಟಾಪಿಕ್ ಮೇಲೆ ಹೋಗಿ ಕ್ರಿಯೇಟ್ ಸಬ್ಸ್ಕ್ರಿಪ್ಷನ್ ಅಂತ ಕೊಡಿ. ಓಕೆ, ಪ್ರೋಟೋಕಾಲ್ ನಾನು ಅವಾಗಲೇ ಹೇಳಿದೆ ಯಾವುದ್ಯಾವ್ದು ಪ್ರೋಟೋಕಾಲ್ ಇದೆ ಅಂತ ಅಂದ್ಬಿಟ್ಟು ಅಂತ. ನೀವು SQSನ ಟ್ರಿಗರ್ ಮಾಡ್ಬೋದು, ಡೇಟಾ ಫೈರ್ ಹೌಸ್ ಮಾಡ್ಬೋದು, ಲ್ಯಾಂಬ್ಡಾ ಟ್ರಿಗರ್ ಮಾಡ್ಬೋದು, ಇಮೇಲ್ ಟ್ರಿಗರ್ ಮಾಡ್ಬೋದು. ಓಕೆ, ನಾನು ಆಮೇಲೆ ಇನ್ನೊಂದು ಅದನ್ನು ಹೇಳಿದೆ ನಿಮಗೆ, ದೋಸ್ ಹೂ ಆರ್ ಡೆವಲಪರ್ಸ್ ಇದ್ದೀರಾ ಅಂತಂದರೆ ಯು ಕ್ಯಾನ್ ಆಲ್ಸೋ ಟ್ರಿಗರ್ ಆ್ಯಂಡ್ HTTP ಎಂಡ್ ಪಾಯಿಂಟ್ ಆಸ್ ವೆಲ್ ಥ್ರೂ SNS ಅಥವಾ ಪೇಲೋಡ್ ಕಳಿಸ್ಬೋದು ಅಂತ ಹೇಳಿದ್ದೀನಿ. ಇದರಲ್ಲಿ ನಾವು ಯಾವುದನ್ನು ಚೂಸ್ ಮಾಡೋಣ ಈಗ? ಇಮೇಲ್. ಓಕೆ, ಯು ಕ್ಯಾನ್ ಜಸ್ಟ್ ಪುಟ್ ಇನ್ ಎ ಇಮೇಲ್. ಓಕೆ, ನಿಮಗೆ ಅಲ್ಲಿ ನಿಮ್ಮ ಈ ಪರ್ಸನಲ್ ಇಮೇಲ್ ಯಾವುದಾದ್ರೂ ಒಂದು ಇರುತ್ತಲ್ವ, ವಾಟ್ ಎವರ್ ಯುವರ್ ಇಮೇಲ್ ಯು ಆರ್ ಯೂಸಿಂಗ್, ಜಸ್ಟ್ ಪುಟ್ ಇನ್ ದಟ್ ಇಮೇಲ್ ದೇರ್. ಓಕೆ, ಇಮೇಲ್ ಅಂತ ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ ಕ್ರಿಯೇಟ್ ಸಬ್ಸ್ಕ್ರಿಪ್ಷನ್ ಅಂತ ಕೊಡಿ. ಓಕೆ, ಸೊ ಇಲ್ಲಿ ನೋಡಿ, ನಾನೊಂದು ಸುಮ್ಮನೆ ಒಂದು ಡಮ್ಮಿ ಇಮೇಲ್ ಕೊಡ್ತೀನಿ ನಾನು. ಓಕೆ, ಅಥವಾ ನನ್ನದೇ ಪರ್ಸನಲ್ ಇಮೇಲೇ ಕೊಡ್ತೀನಿ ತೊಳಿ. ಓಕೆ, ಕ್ರಿಯೇಟ್ ಸಬ್ಸ್ಕ್ರಿಪ್ಷನ್. ಇಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಮಾಡಿದ ಮೇಲೆ ಅದು ಆಟೋಮೆಟಿಕ್ಕಾಗಿ ಕನ್ಫರ್ಮ್ ಆಗಲ್ಲ. ಇಲ್ಲಿ ನೋಡಿ ಏನು ಬರ್ತಾ ಇದೆ, ಪೆಂಡಿಂಗ್ ಕನ್ಫರ್ಮೇಷನ್ ಅಂತ ಬರ್ತಾ ಇದೆ. ಹೌದಾ? ಪ್ಯಾರಲಿ ವರ್ಕ್ ಮಾಡ್ತಿದ್ದೀರಾ? ಸೊ ಪೆಂಡಿಂಗ್ ಕನ್ಫರ್ಮೇಷನ್ ಯಾಕೆ ಎಲ್ಲಿಗೆ ಬರುತ್ತೆ ಅದು ಅಂತಂದ್ರೆ, ನಿಮ್ಮ ಪರ್ಸನಲ್ ಇಮೇಲ್ಗೆ ಒಂದು ಸಬ್ಸ್ಕ್ರಿಪ್ಷನ್ ಟ್ರಿಗರ್ ಆಗಿರುತ್ತೆ. ಯು ಜಸ್ಟ್ ಹ್ಯಾವ್ ಟು ಕನ್ಫರ್ಮ್ ಇಟ್. ಕನ್ಫರ್ಮ್ ಆಗ್ತಿದ್ದಂಗೆ ಏನಾಗುತ್ತೆ ಅಂತಂದರೆ ಅದು ಆಟೋಮೆಟಿಕ್ ಆಗಿ ಏನಾಗುತ್ತೆ, ಕನ್ಫರ್ಮೇಷನ್ ಬರುತ್ತೆ. ಓಕೆ, ಥೋಸ್ ಯು ಆರ್ ಡೂಯಿಂಗ್ ಇಟ್. ಸ್ವಲ್ಪ ನಿಮಗೆ ಇನ್ನೊಂದೇನು ಅಂತಂದರೆ, ಕೆಲವೊಂದು ಬಗ್ ಇದೆ AWS ಅಲ್ಲಿ. ಪರ್ಸನಲ್ ಇಮೇಲ್ಸ್ನ ಯೂಸ್ ಮಾಡಿದರೆ AWSನು ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡುತ್ತೆ ಕೆಲವೊಂದು ಸಲ. ಓಕೆ, ಕಾರ್ಪೊರೇಟ್ ಇಮೇಲ್ಸ್ನ ಯೂಸ್ ಮಾಡಬೇಕಾಗುತ್ತೆ ಕೆಲವೊಂದು ಸಲ. ಅದನ್ನು ಓವರ್ ರೈಡ್ ಮಾಡೋದು ಹೇಗೆ ಅಂತಂದರೆ, ನಿಮಗೆ ಆ ಟ್ರಿಗರ್ ಆಗ್ತಿದ್ದಂಗೆ ಒಂದು ಇಮೇಲ್ ಸಬ್ಸ್ಕ್ರಿಪ್ಷನ್ ಬರುತ್ತಲ್ವ, ಯು ಜಸ್ಟ್ ಹ್ಯಾವ್ ಟು ಕಾಪಿ ದಟ್ ಲಿಂಕ್. ಓಕೆ, ನೀವು ಆ ಲಿಂಕ್ ಕಾಪಿ ಮಾಡಿಕೊಂಡು, ನಿಮಗೆ ಅಂದರೆ ಬಗ್ ಬರ್ತಾ ಇದೆ AWS ಕಡೆಯಿಂದ ಅಂತಂದರೆ ಇಲ್ಲಿ ಕನ್ಫರ್ಮ್ ಸಬ್ಸ್ಕ್ರಿಪ್ಷನ್ ಅಂತ ಕೊಡಿ. ಇಲ್ಲಿ ಆ URL ಬಂದಿರುತ್ತಲ್ಲ, URL ಕಾಪಿ ಪೇಸ್ಟ್ ಮಾಡಿದರೆ ಸಾಕು, ಕನ್ಫರ್ಮ್ ಆಗೋಗುತ್ತೆ ಸಬ್ಸ್ಕ್ರಿಪ್ಷನ್. ಓಕೆ, ಆಟೋಮೆಟಿಕ್ಕಾಗಿ ಆ ಕಡೆಯಿಂದನೂ ಆಗುತ್ತೆ. RLs ಅಲ್ಲಿ ಬಗ್ ಬರ್ತಾ ಇದೆ ನಿಮ್ಗೆ AWS ಕಡೆಯಿಂದ ಅಂತಂದರೆ, ಯು ಕ್ಯಾನ್ ಜಸ್ಟ್ ಕಾಪಿ ದಟ್ URL, ಜಸ್ಟ್ ಪೇಸ್ಟ್ ಇಟ್ ಹಿಯರ್ ಆ್ಯಂಡ್ ಕನ್ಫರ್ಮ್ ಸಬ್ಸ್ಕ್ರಿಪ್ಷನ್, ದಟ್ಸ್ ಇಟ್. ಹೌದಾ? ಯಾರಿಗೆ ಫೇಸ್ ಆಗ್ತಿದೆ ಮತ್ತೆ ಇದು? ಫ್ರೀ ಟಿಯರ್ ಅಕೌಂಟಾ? ಫ್ರೀ ಟಿಯರ್ ಅಕೌಂಟಾ? ಓಕೆ, ಫ್ರೀ ಟಿಯರ್ ಸಬ್ಸ್ಕ್ರಿಪ್ಷನ್ಸ್ ಹೇಳಿ. ಇಶ್ಯೂ SNS ಅವರಿಗೆ ಇದು ಡಿಸೇಬಲ್ ಆಗಿದೆ ಅಂತ. ಫ್ರೀ ಟಿಯರ್ ಅಲ್ವಾ ನಿಮ್ಮದು ಕೂಡ? ನಾರ್ಮಲ್ ಇದೆನಾ? ನಿಮ್ಮ IM ಯೂಸರ್ಗೆ ಪರ್ಮಿಷನ್ ಇದೆನಾ? ಅಡ್ಮಿನ್ ಯೂಸ್ ಮಾಡಿ. ನೀವು ಯೂಸ್ ಮಾಡ್ತಿರೋ ಪರ್ಮಿಷನ್ಸ್ ಐದರ್ ಯು ಕ್ಯಾನ್ ಯೂಸ್ ಎ ರೂಟ್, ಈ ಆಕ್ಟಿವಿಟಿ ಪರ್ಫಾರ್ಮ್ ಮಾಡಲಿಕ್ಕೆ ರೂಟ್ ಯೂಸ್ ಮಾಡಿ, ಇಲ್ಲ ಅಡ್ಮಿನ್ ಪರ್ಮಿಷನ್ಸ್ ಯೂಸ್ ಮಾಡಿ. ಓಕೆ, ಸೊ ಇಲ್ಲ ಅಂದರೆ ಈ ಥರ ಸ್ವಲ್ಪ ಡಿಸೇಬಲ್ ಆಗ್ತವೆ ಕೆಲವೊಂದು ಸರ್ವಿಸಸ್ ಆಟೋಮೆಟಿಕ್ಲಿ, ಪರ್ಮಿಷನ್ಸ್ ಇಲ್ಲ ಅಂತಂದರೆ. ಓಕೆ, ಇದು ಕನ್ಫರ್ಮೇಷನ್ ಆಗಿದೆ ಅಲ್ವಾ? ಓಕೆ, ಜಸ್ಟ್ ರೀಲೋಡ್ ಮಾಡಿ. ನಿಮ್ಗೆ ಇನ್ನೊಂದ್ಸಲ ಕನ್ಫರ್ಮೇಷನ್ ಆಗಬೇಕು ಅಂತಂದರೆ ಜಸ್ಟ್ ರೀಲೋಡ್ ದಿಸ್ ಟ್ಯಾಬ್. ಓಕೆ, ನಿಮ್ಗೆ ಗೊತ್ತಾಗುತ್ತೆ ಅದು ಕನ್ಫರ್ಮ್ ಆಗಿದೆನಾ ಇಲ್ವಾ ಅಂತ ಇಲ್ಲಿ. ಓಕೆ, ಇದು ಡನ್ನ ಬರ್ಬೋದು ವಾಪಸ್ಸು ಇವೆಂಟ್ ಬ್ರಿಡ್ಜಿಗೆ. ಹಾಂ, ಸೊ ಈಗ ಇಲ್ಲೇನು ಮಾಡ್ತೀರಾ? ಟಾರ್ಗೆಟಲ್ಲಿ ಏನು ಇಡ್ತೀರಾ ಈಗ? ನಿಮ್ಮ SNS. ಸೊ ಕ್ಲಿಕ್ ಆನ್ SNS. ಓಕೆ, SNS. You should drag and drop it here. ಓಕೆ, ಈಗ ನನ್ನ ಪ್ರಶ್ನೆ ಏನು ಅಂತಂದರೆ, ಮತ್ತೆ ಐ ಆಸ್ಕ್ ಒನ್ ಮೋರ್ ಕ್ವಶನ್. ಸೊ ಈಗ ಅದು ವೈಲ್ಡ್ ಕಾರ್ಡ್ ರೂಲ್ ಇದೆ ನೋಡಿ. ಸ್ವಲ್ಪ AWS API via Cloudtrail ಅಂತ ಎಷ್ಟೊಂದು API ಕಾಲ್ ಆಗುತ್ತಲ್ವಾ ಅಲ್ವಾ? ಈಗ ಲೆಟ್ಸ್ ಸೇ ಇಫ್ ಯು ಆರ್ ವರ್ಕಿಂಗ್ ಫಾರ್ ಅನ್ ಆರ್ಗನೈಸೇಷನ್, ಹಂಡ್ರೆಡ್ಸ್ ಆಫ್ ಕಾಲ್ಸ್ ಆಗುತ್ತೆ ಎವ್ರಿ ಹವರ್ ಕೂಡ. API ಕಾಲ್ಸ್ ಆಗುತ್ತೆ. ಅವಾಗ ಏನು ಹಾಕ್ಬೋದು? ನನ್ನ ಇಮೇಲ್ ಏನಾಗ್ಬೋದು? ಸ್ಪ್ಯಾಮ್ ಆಗುತ್ತಲ್ವಾ? ಎಲ್ಲದಕ್ಕೂ ಕಳಿಸುತ್ತದೆ ಇಮೇಲ್ನ. ಹೌದಾ ಇಲ್ವಾ? AWS ಇವೆಂಟ್ ಬ್ರಿಡ್ಜ್ ಏನಾಗುತ್ತೆ, ಎಲ್ಲದಕ್ಕೂ ಯಾವುದೇ ಒಂದು API ಕಾಲ್ ಆಯಿತು ಅಂದ್ರೂ ಕೂಡ ಎಲ್ಲದಕ್ಕೂ ಕಳ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ನನಗೆ ಸ್ಪ್ಯಾಮ್ ಇಮೇಲ್ಸ್ನ. ಇದಾಯಿತು ಇದಾಯಿತು ಅಂತ. ಸೊ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ?
ಫಿಲ್ಟರ್ ಅಪ್ಲೈ ಮಾಡೋದು ಬೇಸಿಕಲಿ ನಿಮ್ಮ ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಕಂಟ್ರೋಲ್ ಫ್ಲೋ ಹೇಗೆ ಮಾಡೋದು, ಫಿಲ್ಟರ್ ಹೇಗೆ ಅಪ್ಲೈ ಮಾಡಲಿ ನಾನು. ಐ ಜಸ್ಟ್ ವಾಂಟ್ ಟು ಮಾನಿಟರ್ ಓನ್ಲಿ ದಿಸ್ ಒನ್ ಕ್ರಿಯೇಟ್ ಆಕ್ಸಸ್ ಕೀ. ಆವಾಗಲೇ ನಾನು ಆಕ್ಸಸ್ ಕೀ ಜನರೇಟ್ ಮಾಡಿದ್ನಲ್ವ, ಅದನ್ನಷ್ಟೇ ಮಾನಿಟರ್ ಮಾಡ್ಬೇಕು ನಾನೀಗ. ಓಕೆ, ಸಿ ಇಫ್ ಯು ಸಿ ಹಿಯರ್, ಇಲ್ಲಿ ಇವೆಂಟ್ ಪ್ಯಾಟರ್ನ್ ಫಿಲ್ಟರ್ ಅಂತ ಇದೆ ಅಲ್ವಾ, ಜಸ್ಟ್ ಕ್ಲಿಕ್ ಆನ್ ಇಟ್. ಓಕೆ, ಇಲ್ಲಿ ನೋಡಿ ಕಾಣ್ತಾ ಇದೆನಾ ಇಲ್ಲಿ ಸ್ವಲ್ಪ ಇವೆಂಟ್ ಪ್ಯಾಟರ್ನ್ ಫಿಲ್ಟರ್. ಓಕೆ, ಗೆಟಿಂಗ್ ಮೀ? ಸೊ ಇಲ್ಲಿ ನೋಡಿ ಇವೆಂಟ್ ಸೋರ್ಸು ವೈಲ್ಡ್ ಕಾರ್ಡ್ ಇದೆ ಪೂರ್ತಿ. ಅಂದರೆ ನಾನು ಏನಾದರೂ ಈಗ ಟ್ರಿಗರ್ ಮಾಡಿದೆ ಅದನ್ನು ರೂಲ್ನ ಅಂತಂದರೆ ಏನೇ ಆ್ಯಕ್ಷನ್ಸ್ ಪರ್ಫಾರ್ಮ್ ಆದರೂ ಕೂಡ ನನಗೆ ಇಮೇಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಅದನ್ನು ನಾನು ಹೇಗೆ ಮಾಡೋದು ಅಂತಂದರೆ, ಓಕೆ, ನಿಮಗೆ ಈ ರೂಲ್ ಬೇಕು ಅಂತಂದರೆ ಐ ವಿಲ್ ಗಿವ್ ಔಟ್ ಮೈ ಗಿಟಬ್ ರೆಪಾಸಿಟರಿ. ಓಕೆ, ಅದರಲ್ಲಿ ಇದೆ ಇದು. ಓಕೆ, ಸೊ ಯು ಕ್ಯಾನ್ ಯೂಸ್ ದಿಸ್ ಆ್ಯಕ್ಚುಲಿ ಗಿಟಬ್ ರೆಪಾಸಿಟರಿ ಟು ಟೇಕ್ ಎ ರೆಫರೆನ್ಸ್. ಓಕೆ, ಸೊ ಇಲ್ಲಿ ನಾನು ತೋರಿಸ್ತೀನಿ ನೋಡಿ, ನಾನು ಏನು ಮಾಡಲ್ಲ ಇಲ್ಲಿ, ಜಸ್ಟು ನಿಮಗೆ ಅರ್ಲಿಯರ್ ಏನಿತ್ತು ಇಲ್ಲಿ ಇವೆಂಟ್ ಸೋರ್ಸಲ್ಲಿ ಬರೀ IAM ಅಷ್ಟೇ ಇತ್ತು. ಓಕೆ, ನಾವು ಐ ವಿಲ್ ಕಂಟ್ರೋಲ್ ಆಲ್ ಡಿಲೀಟ್ ಶಿಫ್ಟ್. ಈಗೇನು ಮಾಡಿದೆ ನಾನು, ಮುಂಚೆ ಇಷ್ಟ ಇದ್ದಿದ್ದಲ್ವಾ, ಈಗೇನು ಆ್ಯಡ್ ಆಗಿದೆ, ಐ ಆಮ್ ಜಸ್ಟ್ ಫಿಲ್ಟರಿಂಗ್ ಇಟ್ ಆನ್ ದ ಇವೆಂಟ್ ನೇಮ್ ಆಸ್ ವೆಲ್. ಓಕೆ, ಇದು ಎಲ್ಲಿಂದ ಸಿಗ್ತಾ ಇದೆ ನನಗೆ ಅಂತಂದರೆ, ಈ ಪರ್ಟಿಕ್ಯುಲರ್ ಆಗಿ ಕ್ಯಾಮೆಲ್ ಕೇಸ್ ಎಲ್ಲಿಂದ ಸಿಗ್ತಾ ಇದೆ ಅಂತಂದರೆ, ಇಫ್ ಯು ಜಸ್ಟ್ ಅಬ್ಸರ್ವ್, ಈಗ ನೋಡಿ ನೀವು ಕ್ಲೌಡ್ ಟ್ರಯಲ್ನ ಅಬ್ಸರ್ವ್ ಮಾಡಿದರೆ ಸಾಕು, ಅಲ್ಲೇ ಗೊತ್ತಾಗುತ್ತೆ ನಿಮಗೆ. ಆವಾಗಲೇ ಬಂದಿತ್ತಲ್ವ ಇವೆಂಟ್ ನೇಮು. ನನಗೆ ಅದನ್ನು ಹೇಗೆ ಫ್ರೇಮ್ ಮಾಡಿದೆ ನಾನು ಅದನ್ನು ಅಂತ ಅಂದರೆ, ನೀವು ಇಲ್ಲಿ JSON ಒಳಗಡೆ ಬಂದುಬಿಟ್ಟು ಇಲ್ಲಿ ನೋಡಿ, ಇದೇನಾ ಸಿಗ್ತಾ ಇದೆನಾ ಫಿಲ್ಟರ್ ಇಲ್ಲಿ? ಐಮ್ ಜಸ್ಟ್ ಹೈಲೈಟಿಂಗ್ ದಟ್ ಪಾರ್ಟ್, ಎಲ್ಲಿಂದ ತೊಗೊಂಡೆ ಅದನ್ನು ನಾನು ಆ API ಕಾಲ್ನ ಅಂತಂದ್ಬಿಟ್ಟು ಅಂತ. ಓಕೆ, ಅಂದರೆ ನಾನು ಫಿಲ್ಟರ್ ಅಪ್ಲೈ ಮಾಡ್ತಿದ್ದೀನಿ ಅಷ್ಟೇ, ಏನಿಲ್ಲ. ಮತ್ತೆ ಇದ್ರಾಗ ನಮಗೆ ಈಗ ನಿಮಗೆ ಬೇಡ ಅಂತಂದರೆ ನಾನು ಇಷ್ಟೊಂದೆಲ್ಲ ಈಗ ಜಸ್ಟೊಂದು ಏನು ಮಲ್ಟಿ ಅಟ್ಯಾಚ್ ಕೂಡ ಮಾಡಿದ್ದೀನಿ, ಇಷ್ಟೆಲ್ಲ ಬೇಡ ಈಗ ನಮಗೆ. ಏನು ಜಸ್ಟ್ ಅಂದರೆ ಇದು ಒಂದೇ ಸಾಕು ನನಗೆ. ಓಕೆ, ಹಾಂ, ನಾವ್ ಇಟ್ಸ್ ಫೈನ್ ರೈಟ್? ಕರೆಕ್ಟ್ ಇದೆನಾ? ನೋಡಿ ಏನು ಅರ್ಥ ಆಗ್ತಾ ಇದೆ ನಿಮಗೆ? ಇವೆಂಟ್ ಸೋರ್ಸ್ ಎಲ್ಲಿಂದ ತೊಗೊತಿದ್ದೀನಿ ಅಂದರೆ IAM ಇಂದ ತೊಗೊತಾ ಇದ್ದೀನಿ. ಅದ್ರ ಮೇಲ್ಗಡೆ ನಾನು ಮತ್ತೊಂದು ಫಿಲ್ಟರ್ ಅಪ್ಲೈ ಮಾಡ್ತಿದ್ದೀನಿ. ಇವೆಂಟ್ ನೇಮ್ ಏನು ಅಂದರೆ ಕ್ರಿಯೇಟ್ ಆಕ್ಸಸ್ ಕೀ ಅಷ್ಟೇ. ಓಕೆ, ಆಕ್ಸಸ್ ಕೀ API ಕಾಲ್ ಆದಾಗ ನನಗೆ ಒಂದು SMS ಬರಬೇಕು, ನೋಟಿಫಿಕೇಶನ್ ಬರಬೇಕು, ಇಮೇಲ್ ನೋಟಿಫಿಕೇಶನ್. ಓಕೆ, ಇದನ್ನು ಈಗ ನೀವು ಮಾಡಿರೋದು ಕರೆಕ್ಟ್ ಇದಾನಾ ಇಲ್ವಾ, ಇದು ರೂಲ್ ಕರೆಕ್ಟ್ ಇದಾನಾ ಇಲ್ವಾ ಅಂತ AWS ಆಟೋಮೆಟಿಕ್ ವ್ಯಾಲಿಡೇಟ್ ಮಾಡುತ್ತೆ. ಇಲ್ಲಿ ನೋಡಿ JSON ಈಸ್ ವ್ಯಾಲಿಡ್ ಅಂತ ಬರ್ತಾ ಇದೆ. ಇದೇನಾದ್ರು ನೀವು ತಪ್ಪು ಮಾಡಿದ್ರಿ ಅಂತಂದರೆ ಇದು ಎರರ್ ಔಟ್ ಆಗೋದಿಲ್ಲ. ದಿಸ್ ವಿಲ್ ನಾಟ್ ಬಿ ಗಿವಿಂಗ್ ಔಟ್ ದ ಹೆಲ್ದಿ ಟಿಕ್ ಸೈನ್. ಓಕೆ, ಸೊ ನೆಕ್ಸ್ಟ್, ಈಗ ಯು ಕ್ಯಾನ್ ಜಸ್ಟ್ ಗೋ ಹೆಡ್ ಆ್ಯಂಡ್ ಕ್ರಿಯೇಟ್ ಇಟ್. ಸ್ವಲ್ಪ ಜೋರಾಗಿ ಹೇಳಿ. No. So I haven't written manually. Okay, ನಾನು ಅದನ್ನೇ ತೋರಿಸಿದ್ದು. So I have taken that particular API call from CloudTrail. So those event names we will not prepare them. That is AWS has developed them programmatically. Okay. So AWS ಅಲ್ಲಿ ನಿಮಗೆ API ಕಾಲ್ಸ್ ಯಾವ್ಯಾವು ಹೇಗೆ ತೊಗೊಂಡ್ವಿ ಅದನ್ನು ಅಂತಂದರೆ, ನೀವು ಮತ್ತೆ ಅಗೈನ್ ಆಕ್ಟಿವಿಟಿ ಇಲ್ಲಿ ನೋಡಿ. ಸೊ ಇವೆಂಟ್ ನೇಮ್ ಇದು ನಾನು ಕ್ರಿಯೇಟ್ ಮಾಡಿದ್ನಾ? ಹ್ಯಾವ್ ಐ ಡನ್ ದಿಸ್? The JSON response which I'm getting from the AWS, have I done this? This is I'm getting from the AWS only. I'm just referring that event name ಬಂತು ಅಂತಂದರೆ ಟ್ರಿಗರ್ ಮಾಡು ಅಂತ ಹೇಳ್ತಿದ್ದೀನಿ ಅಷ್ಟೇ. ಓಕೆ, ಹಾಂ, ಈಗ ಸೋರ್ಸಲ್ಲಿ ಇಲ್ಲ, ಟಾರ್ಗೆಟ್ ಇಲ್ಲ ಅಂತ ಹೇಳ್ತಾ ಇದೆ ಇಲ್ಲಿ. ಓಕೆ, ನೋಡಿ ಟಾರ್ಗೆಟ್ ಕಾನ್ಫಿಗರೇಷನ್ ಈಸ್ ನಾಟ್ ವ್ಯಾಲಿಡ್, ಯು ಹ್ಯಾವ್ ಟು ಸೆಲೆಕ್ಟ್ SNS ಟಾಪಿಕ್ ಹಿಯರ್ ಅಂತ ಹೇಳ್ತಾ ಇದೆ. ಸೊ ಜಸ್ಟ್ ನಾವು ಒಂದು ಕ್ರಿಯೇಟ್ ಮಾಡಿದ್ನಲ್ವ ನಾನು, ಅದನ್ನು ನಾನು ಆ್ಯಕ್ಚುಲಿ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಓಕೆ, SNS-demo ಅಂತ ನಾನು ಒಂದು ಟಾಪಿಕ್ ಕ್ರಿಯೇಟ್ ಮಾಡಿದ್ನಲ್ವ, ಈಗ ನಾನು ಜಸ್ಟು
with my subscription as enabled on that. Okay, so go ahead with default. Okay, ಇಲ್ಲಿ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ಡೆಡ್ ಲೆಟರ್ ಕ್ಯೂಸ್ ಎಲ್ಲ ಬೇಕಾಗಿಲ್ಲ. ದಟ್ ಈಸ್ ಎವ್ರಿಥಿಂಗ್ ಇಸ್ DL ಕ್ಯೂಸ್ ಎಲ್ಲ ಡೆವಲಪರ್ ಸ್ಪೆಸಿಫಿಕ್. ಓಕೆ, ನಿಮ್ಗೆ ಏನಾದರೂ ಕ್ಯೂ ಮಿಸ್ ಆಯಿತು ಅಂತ ಅಂದರೆ ನಾನೊಂದು ಬೇರೆ ಕಡೆ ಒಂದು ಕಡೆ ಸ್ಟೋರ್ ಮಾಡ್ತೀನಿ ಅನ್ನೋದು ಅಷ್ಟೇ ಡೆಡ್ ಲೆಟರ್ ಕ್ಯೂ ಅಂತ ಅಂದ್ರೆ. ಓಕೆ, ಸೊ ಜಸ್ಟ್ ಗೋ ಹೆಡ್ ಆ್ಯಂಡ್ ಕ್ರಿಯೇಟ್ ದಿಸ್. ರೂಲ್ ನೇಮ್ ಏನು ಕೊಡ್ತೀರಾ ಅಂತ ಅಂದರೆ IAM ಮಾನಿಟರ್ ಇವೆಂಟ್ಸ್. ಓಕೆ, ಕೊಟ್ಬಿಟ್ಟು ಕ್ರಿಯೇಟ್ ಮಾಡಿ. ಹೇಳಿ. ಟ್ರಾನ್ಸ್ಫಾರ್ಮೇಷನ್ ಏನು ಬೇಡ, ಅದು ಡೇಟಾ ಟ್ರಾನ್ಸ್ಫಾರ್ಮೇಷನ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಬೋದು. ಅನ್ ಅಡ್ವಾನ್ಸ್ ಕೇಪಬಿಲಿಟಿ ದಟ್ ಹ್ಯಾಸ್ ಬಿನ್ ಆಫರ್ಡ್ ಬೈ AWS. ವಿಲ್ ನಾಟ್ ಬಿ ಟ್ರಾನ್ಸ್ಫಾರ್ಮಿಂಗ್ ದ ಡೇಟಾ. ಸೊ ವಿ ಆರ್ ಜಸ್ಟ್ ಟ್ರಿಗರಿಂಗ್ ದ ವರ್ಕ್ ಫ್ಲೋ ಅಷ್ಟೇ. ವರ್ಕ್ ಫ್ಲೋನ ಟ್ರಿಗರ್ ಮಾಡ್ತಾ ಇದೀವಿ ಅಷ್ಟೇ ನಾವು. ಓಕೆ, ಇಲ್ಲ ಈವೆಂಟ್ ಪ್ಯಾಟರ್ನ್ ನಾನು ಕಸ್ಟಮೈಸ್ ಮಾಡಿದೆ, ಒಂದು ಎಕ್ಸ್ಟ್ರಾ ಫಿಲ್ಟರ್ ಅಪ್ಲೈ ಮಾಡಿದ್ನಲ್ವಾ ನೋಡಿ. ಸೊ ಕೋಡ್ ಬೇಕು ಅಂತ ಕೇಳ್ತಾ ಇದ್ರಲ್ಲ ಫಿಲ್ಟರು. ಸೊ ಯು ಕ್ಯಾನ್, ಈಗ QR ಕೋಡ್ ಕ್ರಿಯೇಟ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಜಸ್ಟ್ ಸರ್ಚ್ ಮೀ ಮೈ ಆ್ಯಕ್ಚುಲಿ ಗಿಟಬ್ ಲಿಂಕ್ ಸರ್ಚ್ ಮಾಡಿ, github.com/shashis0396 ಅಂತ ಸರ್ಚ್ ಮಾಡಿ. ಓಕೆ, ವೆಬ್ಬಲ್ಲಿ. ಓಕೆ, ಸೊ ಅದರೊಳಗಡೆ AWS ಸೆಕ್ಯೂರಿಟಿ ಅಂತ ಇದೆ ನೋಡಿ, ಒಂದು ರೆಪೋ ಇದೆ. ಅರ್ಥ ಆಯ್ತಾ ಗಿಟಬ್ ಲಿಂಕ್ ಯಾವುದು ಅಂತ? github.com/shashis0396 ಅಂತ ಸಿಕ್ತಲ್ವಾ? ಸೊ ಅದರೊಳಗಡೆ ನಿಮಗೆ ಈ ರೆಪೋ ಇದೆ ನೋಡಿ, AWS ಸೆಕ್ಯೂರಿಟಿ ಅಂತ. IAM ಪ್ರಾಜೆಕ್ಟ್ ಅಂತ ಇದೆ ನೋಡಿ ಅದರಲ್ಲಿ. ಸೊ ಅದರೊಳಗಡೆ ಇವೆಂಟ್ಸ್ JSON ಅಂತ ಇದೆ ನೋಡಿ, ಇವೆಂಟ್ ಸೋರ್ಸ್ JSON ಅಂತ. ಇದನ್ನೇ ನಾನು ಆವಾಗಲೇ ಏನು ಮಾಡಿದ್ದು, ಈ ಕೋಡ್ನೇ ನಾನು ತೆಗೆದು ನಿಮ್ಮ ಇವೆಂಟ್ ಬ್ರಿಡ್ಜಲ್ಲಿ ಹಾಕಿದ್ದು. ಓಕೆ, ಯಾ, ನೆಕ್ಸ್ಟ್ ಹೋಗ್ಬೋದಾ ಮುಂದಕ್ಕೆ? ಸಿಗ್ತಾ ಅದು ಇವೆಂಟ್ ಸೋರ್ಸು ಫಿಲ್ಟರ್ ಸಿಗ್ತಾ ನಿಮಗೆ? ಹಾಂ, ಅದನ್ನ ಕಾಪಿ ಮಾಡ್ಕೊಳ್ಳಿ. ಮೇಲ್ಗಡೆ JSON ಇದೆ ಅಲ್ವಾ, ಯು ಜಸ್ಟ್ ಕಾಪಿ ದ್ಯಾಟ್ ಆ್ಯಂಡ್ ಪೇಸ್ಟ್ ಇಟ್ ಇನ್ ಇವೆಂಟ್ ಸೋರ್ಸ್ ಫಿಲ್ಟರ್. ಇವೆಂಟ್ ಸೋರ್ಸ್ ಫಿಲ್ಟರ್ ಅಂತ ಇದೆ ನೋಡಿ ನಿಮಗಿಲ್ಲಿ ರೂಲ್ಸ್ ಒಳಗಡೆ. ಈಗ ನೀವು ಎಡಿಟ್ ಕೊಟ್ಟರೆ ಇಲ್ಲಿ ನೋಡಿ, ಹಾಂ ಇಲ್ಲಿದೆ ನೋಡಿ, ಇವೆಂಟ್ ಪ್ಯಾಟರ್ನ್ ಫಿಲ್ಟರ್ಸ್ ಅಂತ ಇದೆ ಅಲ್ವಾ. ಐ ಹೋಪ್ ಇಟ್ಸ್ ವಿಸಿಬಲ್ ಟು ಲಾಸ್ಟ್, ಕೊನೆಯವರೆಗೂ ಕಾಣ್ತಾ ಇದೆನಾ? ಓಕೆ, ಇಲ್ಲಿ ಅದನ್ನು ಪೇಸ್ಟ್ ಮಾಡಿಬಿಟ್ಟು ನಾನು ಏನು ಮಾಡಿದೆ, ಐ ಆಮ್ ಜಸ್ಟ್ ಅಬ್ಸರ್ವಿಂಗ್ ಓನ್ಲಿ ಒನ್ API ಕೀ. ನಾವು ಕ್ರಿಯೇಟ್ ಆಕ್ಸೆಸ್ ಕೀ ಅನ್ನೋದು ಮಾತ್ರ API ಕೀನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನೀಗ. ನೀವು ಅದನ್ನು ತೆಗೆದಾಕ್ಬಿಡಿ, ಬೇರೆ ಎಲ್ಲರೂ ಇದಾವೆ ಅಂತಂದ್ರೆ ಒಳಗಡೆ ಬಂದುಬಿಟ್ಟು AWS ಸೆಕ್ಯೂರಿಟಿ ಒಳಗೆ IAM ಪ್ರಾಜೆಕ್ಟ್ ಒಳಗಡೆ ಬಂದು lambda.py ಅಂತ ಒಂದು ಫೈಲ್ ಇದೆ ನೋಡಿ, ಅದನ್ನ ಓಪನ್ ಮಾಡಿ. ಯಾರಿಗಾದ್ರೂ ಅರ್ಥ ಆಗ್ತಿದೆ ನಾನು ಏನು ಬರ್ದಿದ್ದೀನಿ ಅಂತ? ಇಫ್ ಯು ಆರ್ ಸ್ಟಾರ್ಟ್ ರೀಡಿಂಗ್ ದಟ್, ಜಸ್ಟ್ ನಿಮ್ಗೆ ನೋಡಿ, ಅದೇನಿದು ಭಾಳ ಚೆನ್ನಾಗಿ ಈಗ ನೀವು ಡೆವಲಪರ್ ಆಗದೆ ಇದ್ರೂ ಪರವಾಗಿಲ್ಲ, ಕೋಡ್ ಅರ್ಥ ಆಗ್ಬೇಕು ನಿಮಗೆ. ಓಕೆ, ದೇರ್ ಇಸ್ ಅ ಡಿಫ್ರೆನ್ಸ್. ಅಂದರೆ ಕೋಡ್ ಬರೆಯೋದಕ್ಕೂ ಎಕ್ಸ್ಪರ್ಟ್ ಲೆವೆಲ್ ಬೇಕಾಗುತ್ತೆ ಅಂತ ನಾನು ಹೇಳಲ್ಲ, ಕೋಡ್ ಅರ್ಥ ಆಗುತ್ತೆ. ಅರ್ಥ ಮಾಡ್ಕೋಬೋದಾ ಕೋಡ್ನ ಕಮೆಂಟ್ಸ್ ಯೂಸ್ ಮಾಡಿಕೊಂಡು? ಹೌದಾ? ಈಗ ನಾನಲ್ಲಿ ಏನೇನು ಮಾಡ್ತಾ ಇದ್ದೀನಿ ನೋಡಿ. AWS ಸೆಕ್ಯೂರಿಟಿ ಅಂತ ಇದೆ ನೋಡಿ. AWS ಸೆಕ್ಯೂರಿಟಿ ಒಳಗಡೆ IAM ಪ್ರಾಜೆಕ್ಟ್ ಅಂತ ಇದೆ ನೋಡಿ, ಒಂದು lambda.py ಅಂತ ಒಂದು ಫೈಲ್ ಸಿಗ್ತಾ? ಏನು ಬರ್ದಿದ್ದೀನಿ ನೋಡಿ ಅದರಲ್ಲಿ, ನಾನು ಸ್ವಲ್ಪ ನೋಡ್ತೀರಾ? ಐ ಜಸ್ಟ್ ವಾಂಟ್ ಅ ಕ್ವಿಕ್ ಸಮರಿ. ಅರ್ಥ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಗೆ ಸ್ಕ್ರಾಲ್ ಮಾಡಿ, ನಿಮ್ಗೆ ಅದೇ ಎಕ್ಸ್ಪೋಜರ್ ಅದೇ ಥರ ಬರೋದು. ಓಕೆ, ಜಸ್ಟ್ ಸ್ಕ್ರಾಲ್ ಇಟ್, ನಿಮಗೆ ಏನು ಅರ್ಥ ಆಗುತ್ತೆ ಅಲ್ಲಿ ಕಮೆಂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಒಂದೊಂದು ಕಡೆ ಒಂದೊಂದು ಸ್ನಿಪ್ಪೆಟ್ ಕಡೆ ಒಂದೊಂದು ಕಮೆಂಟ್ ಆ್ಯಡ್ ಮಾಡಿದ್ದೀನಿ ನಾನು. Just read the comments, just make yourself comfortable with that code. Okay. Can anyone give actually quick summary? ಯಾರಾದರೂ ಕ್ವಿಕ್ ಸಮರಿ ಹೇಳ್ತೀರಾ? ಯಾರಾದರೂ ಏನಿದೆ ಅಲ್ಲಿ ಅಂತ ಆ ಕೋಡಲ್ಲಿ? ಓಕೆ, ಓಕೆ,
ಹಾಂ ಓಕೆ ಹ್ಞೂ 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 ಹಾಂ ಹ್ಞೂ ಓಕೆ 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 ಸೊ ನೋಡಿ ನಾನು ಒಂದು ಸ್ವಲ್ಪ ಸಮರೈಸ್ ಮಾಡ್ಬಿಡ್ತೀನಿ. ಅವ್ರು ಹೇಳಿದೆ ನಾನು ಆ್ಯಕ್ಚುಲಿ ನನ್ನ ಕೋಡಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಲ್ಯಾಂಡಾ ಕೋಡಲ್ಲಿ ಏನಿದೆ ಅಂತಂದರೆ, ಈಗ ಫಸ್ಟು ನಾನೊಂದು ಮಾಡ್ಯೂಲ್ನ ಇಂಪೋರ್ಟ್ ಮಾಡ್ತಿದ್ದೀನಿ ನೋಡಿ, ಬೋಟೋ 3 ಅಂತ ಮಾಡ್ಯೂಲ್ ಇಂಪೋರ್ಟ್ ಮಾಡ್ತಿದ್ದೀನಿ. ಸೊ ದೋಸ್ ಹೂ ಡೋಂಟ್ ನೋ ಅಬೌಟ್ ಎನಿಥಿಂಗ್ ಅಬೌಟ್ ಬೋಟೋ 3 ಆ್ಯಂಡ್ ಆಲ್ ಏನು ಅಂತ ಅಂದರೆ, AWS CLIsನ ನಾನು ಆ್ಯಕ್ಚುಲಿ ಬೋಟೋ 3 ಅಂತ ಒಂದು ಮಾಡ್ಯೂಲ್ ಪಬ್ಲಿಷ್ ಮಾಡಿದ್ದಾರೆ. ಯಾರು ಅಂದರೆ AWS ಕಡೆಯವರು. ಓಕೆ, ಆ ಮಾಡ್ಯೂಲ್ ಯೂಸ್ ಮಾಡಿಕೊಂಡು ನಾನು ಪ್ರೋಗ್ರಾಮ್ಯಾಟಿಕಲಿ AWS APIsನ ಕಾಲ್ ಮಾಡ್ಬೋದು. ಅಗ್ರಿ? ಓಕೆ, ನೀವು ಸರ್ಚ್ ಮಾಡಿ AWS ಡಾಕ್ಯುಮೆಂಟೇಶನ್ ಸರ್ಚ್ ಮಾಡಿದರೆ ನಿಮ್ಗೆ ಬೋಟೋ 3 ಮಾಡ್ಯೂಲ್ ಅಂತ ಸಿಗುತ್ತೆ ಒಂದು. ಓಕೆ, ಸೊ ಯು ಕ್ಯಾನ್ ಯೂಸ್ ದಟ್ ಪ್ರೋಗ್ರಾಮ್. ಅದು ಯಾರ ಕಡೆಯಿಂದ ಕೊಟ್ಟಿದ್ದು, ಕ್ಯಾನ್ ಐ ಟ್ರಸ್ಟ್ ದೆಮ್ ಅಂತ ಅಂದರೆ ಎಸ್, ಯು ಕ್ಯಾನ್ ಅಫ್ಕೋರ್ಸ್ ಟ್ರಸ್ಟ್ ದೆಮ್. ದಟ್ ಈಸ್ ಅಫಿಷಿಯಲಿ ಬೀನ್ ಪಬ್ಲಿಷ್ಡ್ ಬೈ AWS ಓನ್ಲಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಿದ್ದೀನಿ ನಾನು, ಆ ಮಾಡ್ಯೂಲ್ನ ಇಂಪೋರ್ಟ್ ಮಾಡಿದ್ದೀನಿ. ಓಕೆ, ನನಗೇನು ಬೇಕು, ನನಗೆ IAMನ ಮಾನಿಟರ್ ಮಾಡ್ಬೇಕು ನಾನು. ಅದಕ್ಕೋಸ್ಕರ ಒಂದು ಕ್ಲೈಂಟ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ ನಾನು. ಡೋಂಟ್ ವರಿ ಅಬೌಟ್ ದಿಸ್. ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ಓಕೆ, ಕ್ಲೈಂಟ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಬಿಟ್ಬಿಟ್ಟಿದ್ದೀನಿ ಸದ್ಯಕ್ಕೀಗ. ನಾನು ಹೇಳ್ತೀನಿ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ. ಒಂದು ಫಂಕ್ಷನ್ ಕ್ರಿಯೇಟ್ ಮಾಡಿದ್ದೀನಿ ನಾನು ಇಲ್ಲಿ. ಓಕೆ, ಹಾಂ ನೋಡಿ, ಇಲ್ಲೊಂದು ಕಮೆಂಟ್ ಆ್ಯಡ್ ಮಾಡಿದ್ದೀನಿ ನಾನು. ಎಕ್ಸ್ಟ್ರಾಕ್ಟ್ ದ IAM ಯೂಸರ್ ನೇಮ್ ಫ್ರಮ್ CloudTrail, ದಟ್ ಈಸ್ ಮೋಸ್ಟ್ ರಿಲಯಬಲ್ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಏನು ಮಾಡ್ತಿದೆ ಅಂದರೆ, ಈವೆಂಟ್ ಅಂತ ನಾನು ಅವಾಗಲೇ ತೋರಿಸ್ತಾ ಇದ್ದಲ್ವ ನಿಮಗೆ, ನಾನು ನಾರ್ಮಲ್ ಇಂಗ್ಲೀಷಲ್ಲಿ ಬರ್ದಿದ್ದೀನಿ ಅದನ್ನು ಆ್ಯಕ್ಚುಲಿ. ಓಕೆನಾ, ನಿಮಗೆ ಇವೆಂಟ್ ಅಂತ ಬರ್ತಾ ಇದ್ದಾನ ಅಲ್ಲಿ CloudTrail ಬರ್ತಾ ಇದ್ದಾನ. ಸೊ ಅಲ್ಲೇನು ನಾನು ಮಾಡ್ತಿದ್ದೀನಿ, ಗೆಟ್ ಒಳಗಡೆ ಡೀಟೇಲ್ ಕೊಟ್ಟಿದ್ದೀನಿ ನಾನು. ಓಕೆ, ಡೀಟೇಲ್ ಒಳಗಡೆ ರಿಕ್ವೆಸ್ಟ್ ಪ್ಯಾರಾಮೀಟರ್ಸ್ ಒಳಗಡೆ ಯಾವುದನ್ನು ಫಿಲ್ಟರ್ ಮಾಡ್ತಿದ್ದೀನಿ ಮತ್ತೆ ನಾನು, ಯೂಸರ್ ನೇಮ್. ಅವಲ್ಲಿ ತೋರಿಸಿದ ನಾನು ಇವೆಂಟ್ ಬಿಡ್ಸಲ್ಲಿ ತೋರಿಸಿದ. ಸೊ ಇವಾಗ ಇದು ಏನು ಸೆಟ್ ಆಗುತ್ತೆ ಈ ವೇರಿಯೇಬಲ್ಗೆ, ಇದಕ್ಕೆ ಸಬ್ಸ್ಟಿಟ್ಯೂಟ್ ಆಗೋದೇನು, ಈ ಇವೆಂಟ್ ನೇಮ್ ಸೆಟ್ ಆಗುತ್ತಾ, ಯೂಸರ್ ನೇಮು. ಸೊ ನೆಕ್ಸ್ಟ್ ಇಲ್ಲಿಗೆ ಬನ್ನಿ. ಇಫ್ ನಾಟ್ ಯೂಸರ್, ಆ ಥರ ಯೂಸರ್ ಇಲ್ಲ ಅಂದರೆ ಏನಾಗುತ್ತೆ, ಜಸ್ಟ್ ಒಂದು ರಿಟರ್ನ್ ಕೊಡುತ್ತೆ, ಒಂದು ಮೆಸೇಜ್ ಪ್ರಿಂಟ್ ಮಾಡುತ್ತೆ ಅಷ್ಟೇ. ಅದು ಏನಂತ ಅಂದರೆ ಆ ಥರ ಯಾವುದು ಯೂಸರ್ ಇಲ್ಲ ಅಂತ ನನ್ನ ಹತ್ರ ಅಂತ. ಓಕೆ, ಸೊ ನೆಕ್ಸ್ಟು ಈಗ ನೋಡಿ, ನೆಕ್ಸ್ಟ್ ಒಂದು ಕಮೆಂಟ್ ಮತ್ತೆ ಆ್ಯಡ್ ಮಾಡಿದ್ದೀನಿ ನಾನು. ಡಿಸೇಬಲ್ ಆಲ್ ಆಕ್ಸೆಸ್ ಕೀಸ್ ಫಾರ್ ದಟ್ ಯೂಸರ್. ಓಕೆ, ಈಗ ಆ ಪರ್ಟಿಕ್ಯುಲರ್ ಯೂಸರ್ ನನಗೆ ಅಲ್ಲಿ ಸಿಕ್ತಲ್ವ, ಒಂದು ಇವೆಂಟ್ ನೇಮ್ ಸಿಕ್ತಲ್ವ. ಈಗ ನೋಡಿ ಏನು ಹೇಳ್ತಾ ಇದ್ದೀನಿ, ಇದು ಬಿಟ್ಬಿಡಿ, ಟ್ರೈ ಕ್ಯಾಚ್ ಬ್ಲಾಕ್ ಬಿಟ್ಬಿಡಿ, ನಾನು ಹೇಳ್ತೀನಿ ಆಮೇಲೆ. ಓಕೆ, ಇಲ್ಲಿ ಕೀಸ್ ಒಳಗಡೆ ಏನು ಸೆಟ್ ಮಾಡ್ತೀನಿ ನಾನು, ಇಲ್ಲಿ ನೋಡಿ IAM ಒಳಗಡೆ ಲಿಸ್ಟ್ ಮಾಡು ಕೀಸ್ನ, ಆಕ್ಸೆಸ್ ಕೀಸ್ನ ಎಲ್ಲಾನು ಲಿಸ್ಟ್ ಮಾಡು. ಅದರಲ್ಲಿ ಯಾರಿಗೆ ಲಿಸ್ಟ್ ಮಾಡ್ತೀಯಾ, ಯಾರಿಗೆ ಹೇಳ್ತಾ ಇದ್ದೀನಿ ನಾನು, ಆ ಪರ್ಟಿಕ್ಯುಲರ್ ಟ್ರಿಗರ್ ಆಗಿದ್ದು ಯೂಸರ್ಗೆ ನಾನು ಸೆಟ್ ಮಾಡ್ತಿದ್ದೀನ. ಅದರೊಳಗಡೆ ಯಾವುದನ್ನ ಸೆಟ್ ಮಾಡ್ತಿದ್ದೀನಿ ನಾನು, ಆಕ್ಸೆಸ್ ಕೀನ ಅಷ್ಟೇ ಫೆಚ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಸೊ ನೆಕ್ಸ್ಟು ಈಗ ಇದರಲ್ಲಿ ಕೀಸ್ ಅಂತಂದ್ರೆ ಎಲ್ಲ ಕೀಸು ಬರುತ್ತಲ್ವ. ಈಗ ಅಕೌಂಟಲ್ಲಿ 100 ಕೀ ಇದೆ ಅಂದರೆ 100 ಕೀನು ಫೆಚ್ ಮಾಡ್ತಾ ಇದ್ದು. ಓಕೆ, ಈಗ ಲೂಪ್ ಮಾಡ್ತಾ ಇದ್ದೀನಿ ನಾನು. ಲೂಪ್ ಅಂತ ಅಂದರೆ ಎಲ್ಲ ಕೀಸಲ್ಲೂ ಹುಡುಕು, ಆದರೆ ಯಾವ ಯೂಸರಿಗೆ ಹುಡುಕ್ಬೇಕು, ಆ ಪರ್ಟಿಕ್ಯುಲರ್ ನಾನು ಸೆಟ್ ಮಾಡಿದ್ನಲ್ಲ ಫಸ್ಟಿಗೆ, ಅವನ್ನಷ್ಟೇ ನೀನು ಫೆಚ್ ಮಾಡು ಯೂಸರ್ನ ಅಂತ. ಓಕೆ, ಆ ಇವೆಂಟ್ ನೇಮ್ ಸಿಕ್ತಲ್ಲ ಮೇಲ್ಗಡೆ ನನಗೀಗ. ಈಗ ಇಲ್ಲಿ ನೋಡಿ ಮೇಲ್ಗಡೆ ಒಂದು ಇವೆಂಟ್ ನೇಮ್ ಸಿಕ್ತಲ್ವಾ, ಇಲ್ಲಿ ಈ ಯೂಸರ್ ನೇಮ್ನ ನಾನು ಎಲ್ಲಿ ಸೆಟ್ ಮಾಡ್ತಿದ್ದೀನಿ, ಸೆಟ್ ಮಾಡ್ತಿದ್ದೀನಾ. ನೆಕ್ಸ್ಟು ಅವನು ಇನ್ನೇನು ಮಾಡ್ತಿದ್ದೀನಿ, ಅಪ್ಡೇಟ್ ಆಕ್ಸೆಸ್ ಕೀನ ಒಂದು ಫಂಕ್ಷನ್ ಕಾಲ್ ಮಾಡಿಬಿಟ್ಟು ಏನು ಡಿಸೇಬಲ್ ಮಾಡ್ತಿದ್ದೀನಿ, ಸ್ಟೇಟಸ್ ಇಸ್ ಈಕ್ವಲ್ ಟು ಇನ್ಆಕ್ಟಿವ್. ಅಂದರೆ ಆ ಪರ್ಟಿಕ್ಯುಲರ್ ಯೂಸರ್ ಫೆಚ್ ಮಾಡಿಬಿಟ್ಟು ನಾನು ಏನು ಮಾಡ್ತಿದ್ದೀನಿ, ಅವನು ಇಮಿಡಿಯೇಟಾಗಿ ನೀನು ಆಕ್ಸೆಸ್ನ ಸ್ಟೇಟಸ್ನ ಇನ್ಆಕ್ಟಿವ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಓಕೆ, ನಾವು ಇದೇ ಥರ ನೀವು ನಾನೀಗ ಹೇಳ್ಕೊಟ್ನಲ್ವ, ಈ ಥರ ಸ್ವಲ್ಪ ನೋಡಿ ಸ್ಕ್ರೋಲ್ ಮಾಡ್ತಾ ಹೋಗಿ ಏನೇನು ಮಾಡ್ತಿದ್ದೀನಿ ಅಂತ ಹೇಳ್ತೀರಾ. ಈಗಾದರೂ ಹೇಳ್ತೀರಾ? ಸೆಕೆಂಡ್ ಕಮೆಂಟ್ ಆ್ಯಡ್ ಮಾಡಿದ್ದೀನಿ ನೋಡಿ ಮತ್ತೆ. ಹಾಂ ಸೊ ಬಿಫೋರ್ ದ್ಯಾಟ್ ಎರಡು ಇನ್ನೊಂದು ಬ್ಲಾಕ್ ಇದೆ, ಕಮೆಂಟ್ ಇದೆ ನೋಡಿ, ಮೇಲೆ ಇದೆ ಕಮೆಂಟು. ಆ ಪರ್ಟಿಕ್ಯುಲರ್ ಆಗಿ ಆಕ್ಸೆಸ್ ಕೀ ಸೆಟ್ ಮಾಡಿ ಡಿಆಕ್ಟಿವೇಟ್ ಮಾಡಿದ್ಮೇಲೆ ಏನು ಮಾಡ್ತೀನಿ, ಅಲ್ಲಿಗೆ ಬಿಡ್ತಾ ಇಲ್ಲ ಅವನ್ನ, ಪಾಸ್ವರ್ಡ್ ರೀಸೆಟ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಐ ಆಮ್ ಫೋರ್ಸಿಂಗ್ ದಟ್ ಯೂಸರ್ ಟು
ರೀಸೆಟ್ ದ ಪಾಸ್ವರ್ಡ್. ನೋಡಿ ಇಲ್ಲಿ ಪಾಸ್ವರ್ಡ್ ರಿಸೆಟ್ ರಿಕ್ವೈರ್ಡ್ ಇಸ್ ಈಕ್ವಲ್ ಟು ಟ್ರೂ ಅಂತ ಫ್ಲಾಗ್ ಸೆಟ್ ಮಾಡ್ತಿದ್ದೀನಿ ನಾನು. ಓಕೆ, ಸೊ ಅವಾಗ ಏನಾಗುತ್ತೆ ಅಂತಂದರೆ ಆ ಪರ್ಟಿಕ್ಯುಲರ್ ಯೂಸರ್ ನಾಟ್ ಓನ್ಲಿ ಹಿ ವಿಲ್ ಡಿಸೇಬಲ್ ದಟ್, ಹಿ ವಿಲ್ ಆಲ್ಸೋ ದ ಪಾಸ್ವರ್ಡ್ ಏನಾಗುತ್ತೆ ರೀಸೆಟ್ ಆಗುತ್ತೆ ಅವನಿಗೆ. ಓಕೆನಾ, ನೆಕ್ಸ್ಟ್ ಚೆಕ್ ಮಾಡಿ ಕೆಳಗಿನ ಬ್ಲಾಕ್ ನೋಡಿ ಏನು ಮಾಡ್ತಿದ್ದೀನಿ. ಮತ್ತೆ ಐ ಆಮ್ ನಾಟ್ ಲೀವಿಂಗ್ ದಟ್ ದೇರ್ ಓನ್ಲಿ. ಮತ್ತೆ ಏನು ಮಾಡ್ತಿದ್ದೀನಿ ನಾನು, MFA ಎನೇಬಲ್ ಆಗಿದಾನ ಇಲ್ವಾ ಅಂತಲೂ ಚೆಕ್ ಮಾಡ್ತಿದ್ದೀನಿ. ಇದನ್ನ ನಾನು ಎನ್ಫೋರ್ಸ್ ಕೂಡ ಮಾಡ್ಬೋದು. ಓಕೆ, ಯು ಕ್ಯಾನ್ ಟ್ರೈ ದಟ್ ಬ್ಲಾಕ್. ಮನೆಗೆ ಹೋದ್ಮೇಲೆ ನೀವು ಇದನ್ನು ಟ್ರೈ ಮಾಡಿ ಎನ್ಫೋರ್ಸ್ ಹೇಗೆ ಮಾಡೋದು ಇದನ್ನ ಅಂತ. ನಾ ಇಲ್ಲೇನು ಮಾಡ್ತಿದ್ದೀನಿ, ಜಸ್ಟು ಆ ಪರ್ಟಿಕ್ಯುಲರ್ ಯೂಸರ್ಗೆ MFA ಎನೇಬಲ್ ಆಗಿದಾನ ಇಲ್ವಾ ಅಂತ ಟೆಸ್ಟ್ ಮಾಡ್ತಿದ್ದೀನಿ, ಚೆಕ್ ಮಾಡ್ತಿದ್ದೀನಿ ಅಷ್ಟೇ. ಐ ಜಸ್ಟ್ ವಾಂಟ್ ಟು ಪ್ರಿಂಟ್ ಔಟ್ ದಟ್ ಇಮೇಜ್. ಓಕೆ, ಇಲ್ಲಿ ನೋಡಿ ಅದೇ ಯೂಸರ್ ನೇಮ್ ಫೀಡ್ ಮಾಡಿದ್ದೀನಿ. ಓಕೆ, ಇಫ್ MFA ಡಿವೈಸ್ ಇಸ್ ಈಕ್ವಲ್ ಟು ಬಂತು ಅಂತ ಅಂದರೆ MFA ಆಲ್ರೆಡಿ ಎನೇಬಲ್ಡ್ ಅಂತ ಸೆಟ್ ಮಾಡು. ಎಲ್ಸ್ ಏನು ಅಂತಂದರೆ MFA ಯೂಸರು ಎನೇಬಲ್ ಇಲ್ಲ ಈ ಯೂಸರ್ಗೆ ಅಂದರೆ ಇಟ್ ಈಸ್ ಆಲ್ಸೋ ಹೈಲೈಟಿಂಗ್ ದ ಸೆಕ್ಯೂರಿಟಿ ಅಲ್ವಾ. MFA ಎಲ್ಲರಿಗೂ ಇರ್ಬೇಕು ತಾನೆ, ಆಕ್ಟಿವ್ ಇರಬೇಕಲ್ವಾ. ನೆಕ್ಸ್ಟ್ ಏನು ಮಾಡ್ತಿದೆ, ಐ ಆಮ್ ಜಸ್ಟ್ ಪ್ರೋಗ್ರಾಮೆಟಿಕಲಿ ಸೆಂಡಿಂಗ್ ಆರ್ ಟ್ರಿಗರಿಂಗ್ ಮೈ SMS. ಓಕೆ ನೋಡಿ, ಆ SMS ಟಾಪಿಕ್ ಏನಂತ ಕೊಟ್ಬಿಟ್ಟು ಇಲ್ಲೇನು ಸಬ್ಜೆಕ್ಟ್ ಏನು ಕಳಿಸ್ತಾ ಇದ್ದೀನಿ ನಾನು, ಇಮೇಲ್ ಏನು ಕಳಿಸ್ತಾ ಇದ್ದೀನಿ, ಐ ಆಮ್ ಅನ್ಅಥರೈಸ್ಡ್ ಕೀ ರೆಮಿಡಿಯೇಷನ್ ಅಂತ ಕಳಿಸ್ತಾ ಇದ್ದೀನಿ. ಓಕೆ, ಇದರಲ್ಲಿ ಮೆಸೇಜ್ ಅನ್ನು ಕಳಿಸ್ತಾ ಇದ್ದೀನಿ. ಇಲ್ಲಿಂದ ಅಪೆಂಡ್ ಆಯ್ತಲ್ವ, ಆಕ್ಷನ್ಸ್ ಅಂತ ಎಲ್ಲ ಆ ಕಡೆ ಅಪೆಂಡ್ ಮಾಡ್ತಿದ್ದೀನಲ್ವಾ, ಅದಷ್ಟು ಇಲ್ಲಿ ಬರುತ್ತೆ ಮೆಸೇಜ್ ಅಪೆಂಡ್ ಆಗಿ. ಓಕೆ, ಗೆಟಿಂಗ್ ದ ಲಾಜಿಕ್. ಓಕೆ, ನೆಕ್ಸ್ಟ್ ಇಲ್ಲೇನಂದರೆ ಅಲ್ಲಿ ಕಳ್ಸೋಕ್ಕಾಗಲಿಲ್ಲ ಅಂತ ಅಂದರೆ ನನಗೆ ರಿಟರ್ನ್ ಒಂದು ಪೇಲೋಡ್ ಕಳಿಸಿದ್ರು ಕೂಡ ಒಂದು ಸ್ಟೇಟಸ್ ಮೆಸೇಜ್ ಕೊಡು ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ ಕೋಡು? ನೋಡಿ, ನೀವು ಆ್ಯಕ್ಚುಲಿ 76 ಲೈನ್ ಕೋಡ್ ಓದಿದ್ರಿ ವಿತಿನ್ ಸ್ಪ್ಯಾನ್ ಆಫ್ 5 minutes ಒಳಗೆ ಅರ್ಥ ಮಾಡ್ಕೊಂಡ್ರೆ ಕೋಡ್ ಏನು ಮಾಡ್ತಾ ಇದೆ ಅಂತ. ಓಕೆ, 76 ಲೈನ್ಸ್ ಆಫ್ ಕೋಡ್ ಏನು ಮಾಡ್ತಾ ಇದೆ ಅಂತ ವಿತಿನ್ ಸ್ಪ್ಯಾನ್ ಆಫ್ 5 minutes ನೀವು ಅರ್ಥ ಮಾಡ್ಕೊಂಡ್ರಿ. ಅದಕ್ಕೆ ನಾನು ಹೇಳೋದು, ಕೋಡ್ ಬರೆಯೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಕೋಡ್ ಏನು ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ಓಕೆ, ಅಲ್ಲಿ ಲೈನ್ ಇರುತ್ತೆ, ನಿಮಗೆ ಹಿಂಟ್ ಇರುತ್ತೆ, ಅಲ್ಲಿ ಏನು ಮಾಡ್ತಾ ಇರುತ್ತೆ ಕೋಡ್ ಇರುತ್ತೆ ಅಂತ, ಏನು ಮಾಡ್ತಾ ಇರುತ್ತೆ ಅಂತ. ಓಕೆ, ಪ್ರೊಸೀಡ್ ಆಗ್ಬೋದಾ ಇದನ್ನ? ಯು ಆರ್ ಗೆಟಿಂಗ್ ದ ಕೋಡ್. ಓಕೆ, ಈಗ ನಾನೇನು ಮಾಡ್ತೀನಿ, ನನ್ನ ವರ್ಕ್ ಫ್ಲೋಗೆ ಈಗ ಈ ವರ್ಕ್ ಫ್ಲೋ ಇದೆ ಅಲ್ವಾ. ಈಗ ನಾವು ವಿ ಆಲ್ರೆಡಿ ಡನ್ ದಿಸ್. ಆ ಪಾರ್ಟ್ ಸೆಟ್ ಮಾಡಿದೀವಿ ಅಲ್ವಾ. ಈಗ ನಾವೇನು ಮಾಡಬೇಕು, ಆ ಪರ್ಟಿಕ್ಯುಲರ್ ಲ್ಯಾಂಬ್ಡಾ ಫಂಕ್ಷನ್ ನಾವು ಸೆಟ್ ಮಾಡಬೇಕು ಮಧ್ಯಕ್ಕೆ. ಹೌದಾ, ಸೆಟ್ ಮಾಡಿಬಿಟ್ಟು ಟೆಸ್ಟ್ ಮಾಡಬೇಕು. ಹೌದಾ, ಸೊ ಹೇಗೆ ಟೆಸ್ಟ್ ಮಾಡೋದು, ಹೇಗೆ ಕ್ರಿಯೇಟ್ ಮಾಡೋದು ಅಂತಂದರೆ, ಇಫ್ ಯು ಕ್ಯಾನ್ ಜಸ್ಟ್ ವಿಸಿಟ್ ಹಿಯರ್ ಆ್ಯಂಡ್ ಸರ್ಚ್ ಲ್ಯಾಂಬ್ಡಾ ಅಂತ ಸರ್ಚ್ ಮಾಡಿರಿ. ಇಲ್ಲಿ ನೋಡಿ, ನಾವು ಆವಾಗಲೇ ಹೇಳ್ದಂಗೆ ರನ್ ಕೋಡ್ ವಿತೌಟ್ ಥಿಂಕಿಂಗ್ ಅಬೌಟ್ ದ ಸರ್ವರ್ಸ್ ಅಂತ ಹೇಳ್ತಾ ಇದೆ. ಜಸ್ಟ್ ಓಪನ್ ಇಟ್ ಅನ್ ನ್ಯೂ ಟ್ಯಾಬ್. ಓಕೆ, ಹಾಂ ಹೌದೌದು, ಗಿವನ್ ದಟ್ ಇನ್ನು ನೆನ್ಪಿಟ್ಕೊಳ್ಳಿ, ನೀವು ಈ ಥರ ನೀವು ಮಾನಿಟರ್ ಮಾಡಬೇಕಾದ್ರೆ ಎಲ್ಲ ಸರ್ವಿಸಸ್ಸು ಒಂದೇ ರೀಜನಲ್ಲಿ ಇರಬೇಕು, ಬೇರೆ ಬೇರೆ ರೀಜನಲ್ಲಿ ಮಾಡೋಕ್ಕಾಗಲ್ಲ. ಅಂದರೆ ಅದರ್ಥ ನೀವು ಈಗ ನಿಮ್ಮ ವರ್ಕ್ ಲೋಡು ಮುಂಬೈ ರೀಜನಲ್ಲಿದೆ, EU ರೀಜನಲ್ಲಿದೆ, US ಈಸ್ಟ್ ರೀಜನಲ್ಲಿದೆ ಅಂತ ಅಂದ್ಕೊಳ್ಳಿ. ನೀವು ಇದನ್ನು ಟೆರಾಫಾರ್ಮಿಗೆ ಟೆರಾಫಾರ್ಮ್ ಕನ್ವರ್ಟ್ ಮಾಡಿಬಿಟ್ಟು 3 ರೀಜನಲ್ಲಿ ಡಿಪ್ಲಾಯ್ ಮಾಡಬೇಕಷ್ಟೆ. ಗೆಟಿಂಗ್ ಮೀ? ನೀವು ಇದನ್ನ ಎಕ್ಸಸೈಸ್ ತೊಗೊಳ್ಳಿ. ಇದನ್ನು ನಾನು ಇನ್ನೇನು ತೋರಿಸ್ತಿದ್ದೀನಲ್ವ, ಇನ್ನು ಟೆರಾಫಾರ್ಮ್ ಕೋಡಿ ಕನ್ವರ್ಟ್ ಮಾಡಿ ನನಗೆ 3 ರೀಜನಲ್ಲಿ ಡಿಪ್ಲಾಯ್ ಆಗುತ್ತೆ ಪಟ್ ಅಂತ ಮಾಡ್ಬೋದು. ಅದನ್ನು ಮ್ಯಾನ್ಯಲ್ಲೇ ಕ್ಲಿಕ್ ಮಾಡೋದಕ್ಕಿಂತ ಒಂದ್ಸಲ ನಾನು ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡೆ ಟೆರಾಫಾರ್ಮ್ನ, ಎಷ್ಟು ರೀಜನ್ ಬೇಕೋ ಅಷ್ಟು ರೀಜನಲ್ಲಿ ಡಿಪ್ಲಾಯ್ ಮಾಡ್ಬೋದಾ ನಾನು. ಐ ಕ್ಯಾನ್ ಅಚೀವ್ ದ ಸ್ಕೇಲ್ ವಾಟ್ ಐ ವಾಂಟ್. ಹೌದಾ? ಓಕೆ, ಸೊ ದೆನ್ ಕ್ರಿಯೇಟ್ ಅ ಫಂಕ್ಷನ್. ಇಲ್ಲಿ ನಿಮಗೆ ಲ್ಯಾಂಬ್ಡಾದಲ್ಲಿ ಏನಾಗುತ್ತೆ ಅಂತ ಅಂದರೆ, ಸೊ ಯು ವಿಲ್ ನಾಟ್ ಬಿ ರನ್ನಿಂಗ್ ಬಿಹೈಂಡ್ ಎನಿ EC2 ಇನ್ಸ್ಟೆನ್ಸಸ್. ಇಲ್ಲಿ ಯು ವಿಲ್ ಬಿ ರನ್ನಿಂಗ್ ಬಿಹೈಂಡ್ ಓನ್ಲಿ ದ ಫಂಕ್ಷನ್ಸ್ ಅಂದರೆ ನಥಿಂಗ್ ಬಟ್ ಯುವರ್ ಕೋಡ್. ಓಕೆ, ರನ್ ಟೈಮ್ ಯಾವುದಿರುತ್ತೆ, ಆ ರನ್ ಟೈಮ್ ಎಕ್ಸಿಕ್ಯೂಷನ್ ಎನ್ವಿರಾನ್ಮೆಂಟ್ ಯಾವುದು, ಕೋಡ್ ಏನು, ಅಷ್ಟೇ ಸಾಕಿದ್ರಲ್ಲಿ. ಓಕೆ, ಅರ್ಥ ಆಯ್ತಾ? ಸೊ ನೀವು ಟ್ರಿಗರ್ ಮಾಡಿದ್ರೆ ಅಷ್ಟೇ ರನ್ ಆಗುತ್ತೆ. ಹೌದು. ಆಮೇಲೆ ಇನ್ನೊಂದು, ನಾನು ಕೋಡಲ್ಲಿ ಇನ್ನೊಂದು ಹೇಳೋದು ಮರ್ತೆ ನಾನು ನಿಮಗೆ. ಇಲ್ಲಿ ನೋಡಿ, ನಾನು ಆವಾಗಲೇ ಇಲ್ಲಿ ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡಿದ್ದೀನ. ಈ ಪಾರ್ಟ್ ಅಬ್ಸರ್ವ್ ಮಾಡಿ. ಫಸ್ಟ್ ಪಾರ್ಟ್ ಇಟ್ ಸ್ಟ್ರೈಟ್ ಫಾರ್ವರ್ಡ್. SNS ಟಾಪಿಕ್ ಇಯರ್ ಅನ್ನು ನಾನು ಇನ್ವೆಂಟಲ್ ವೇರಿಯಬಲ್ ಸೆಟ್ ಮಾಡ್ತಿದ್ದೀನಿ.
ಅದನ್ನ ಟಾಪಿಕ್ ಇಯರ್ನ ಕೊಡಬೇಕಾಗತ್ತೆ, ಅದಕ್ಕೆ ಲ್ಯಾಂಬ್ಡಾ ಫಂಕ್ಷನ್ ಫೀಡ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಏನು ಮಾಡ್ತಿದ್ದೀನಿ ನಾನು, ಎಕ್ಸಮ್ಟೆಡ್ ಯೂಸರ್ಸ್. ಫಸ್ಟಿಗೆ ನಾನು ಹೇಳ್ದಂಗೆ ಎಕ್ಸಮ್ಟೆಡ್ ಯೂಸರ್ಸ್ ಅಂದರೆ ಇಲ್ಲಿ ಅರ್ಥ ಏನು, ದೇ ಆರ್ ಆಥರೈಸ್ಡ್, ಅಂದರೆ ದೇ ಆರ್ ಎಕ್ಸಮ್ಟೆಡ್ ಫ್ರಮ್ ದಿಸ್ ಎವ್ಯಾಲ್ಯೂಯೇಷನ್ ಅಂತ ಅರ್ಥ. ಓಕೆ, ಇಲ್ಲೇನು ಮಾಡಬೇಕು ಅಂದರೆ ನೀವು ಎಕ್ಸಮ್ಟೆಡ್ ಯೂಸರ್ಸ್ ಒಳಗಡೆ ಯಾರ್ಯಾರು ಇದ್ದಾರೆ, ನಿಮ್ಮ ಅಥರೈಸ್ಡ್ ಯೂಸರ್ಸ್ ಯಾರಿದ್ದಾರೆ ಅಂತ ಒಂದು ಲಿಸ್ಟಲ್ಲಿ ಒಂದು ಏನೋ ವೇರಿಯಬಲ್ ಆ್ಯಡ್ ಮಾಡಬೇಕಾಗತ್ತೆ. ಸಪೋಸ್ ಒಂದು 4 ಜನ ಇದ್ದಾರೆ ಅಂತ ಅನ್ಕೊಳ್ಳಿ, ಆ 4 ಜನ ಅಥರೈಸ್ಡ್ ಅಂತಾನೆ ಅನ್ಕೊಳ್ಳಿ, ಅವ್ರನ್ನ ಎಲ್ಲಿ ಆ್ಯಡ್ ಮಾಡ್ಬೇಕು ನೀವು, ಈ ಲಿಸ್ಟಲ್ಲಿ ಆ್ಯಡ್ ಮಾಡಬೇಕು. ಓಕೆ, ಈ ಲ್ಯಾಂಬ್ಡಾ ಫಂಕ್ಷನಿಂಗ್ ಹೇಗೆ ಎವ್ಯಾಲ್ಯೂಯೇಟ್ ಮಾಡುತ್ತೆ ಅಂದರೆ ಇದರಲ್ಲಿ ಇಲ್ಲದೆ ಇರೋರನ್ನ ಹುಡುಕುತ್ತದೆ ಇಲ್ಲಿ. ಅರ್ಥ ಆಯ್ತಾ? ಈ ಎಕ್ಸಮ್ಟೆಡ್ ಯೂಸರ್ಸ್ ಇಲ್ಲದೆ ಇರೋರನ್ನ ಹುಡುಕುತ್ತದು. ಓಕೆ, ನಾವು ಗೋ ಬ್ಯಾಕ್ ಟು ಲ್ಯಾಂಬ್ಡಾ. ಎಲ್ಲಿದೆ ಅದು, ಇಲ್ಲಿ ಫಂಕ್ಷನ್ ಅಂತ ಇದೆ ಅಲ್ವಾ. ಸೊ ಯು ಕ್ಯಾನ್ ಜಸ್ಟ್ ಕ್ರಿಯೇಟ್ ಯುವರ್ ಆಥರ್ ಫ್ರಮ್ ದ ಸ್ಕ್ರಾಚ್ ಅಂತ ಇದೆ ನೋಡಿ, ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಇಟ್. ಫಂಕ್ಷನ್ ನೇಮ್ ಏನು ಕೊಡ್ತೀರಾ ಅಂದರೆ ಐ ಎಮ್ ರೆಮಿಡಿಫೈ ಆರ್ ರೆಮಿಡಿಯೇಷನ್ ಅಂತಲೇ ಕೊಡಿ. ಓಕೆ, ಐ ಎಮ್ ರೆಮಿಡಿಯೇಷನ್. ರನ್ ಟೈಮ್ ಯಾವುದು, ಇದು ಮೇನ್ ಇರಬೇಕು. ರನ್ ಟೈಮ್ ಯಾವ್ದು ಚೂಸ್ ಮಾಡ್ಬೇಕು ಈಗ ನಾನು, ಪೈಥನ್. ಓಕೆ, ಪೈಥನ್ ಅಂಡ್ ದಟ್ಸ್ ಇಟ್. ಯು ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್ ಓವರ್ ಹಿಯರ್. ಏನು ಮಾಡ್ತೀರಾ ಈಗ, ಜಸ್ಟ್ ಗೋ ಅಹೆಡ್ ಆ್ಯಂಡ್ ಕ್ರಿಯೇಟ್ ಫಂಕ್ಷನ್. ಓಕೆ, ಕ್ರಿಯೇಟ್ ಆಯ್ತಾ? ಇನ್ನು ಕ್ರಿಯೇಟ್ ಆಗ್ತಾ ಇದೆ. ಯಾಕೆ ಇಷ್ಟೊಂದು ಸ್ಲೋ ತೊಗೊತಾ ಇದೆ ಅದು? ನೋಡಿ, ಇದು ನಿಮ್ಮದು ಇಲ್ಲಿ ನೋಡಿ, ಒಂದು VS ಕೋಡ್ ಓಪನ್ ಆಯ್ತು. ಈಗ ಇಲ್ಲಿ ವರ್ಕ್ ಮಾಡಿದರೆ ಯಾರಾದರೂ ಇದಕ್ಕಿಂತ ಮುಂಚೆ ಲ್ಯಾಂಬ್ಡಾ ಸರ್ವರ್ಲೆಸ್ ವರ್ಕ್ ಫ್ಲೋಸ್ ಮೇಲೆ. ಓಕೆ, ನೋಡಿ ಇಲ್ಲೊಂದು VS ಕೋಡ್ ಓಪನ್ ಆಯಿತು. ಅಂದರೆ ನಥಿಂಗ್ ಬಟ್ AWS ಇಸ್ ಇಂಡೈರೆಕ್ಟ್ಲಿ ಟೆಲಿಂಗ್ ಯು ದ್ಯಾಟ್ ಯು ಶುಡ್ ವರಿ ಓನ್ಲಿ ಆನ್ ದ ಕನ್ಸರ್ನಿಂಗ್ ಪಾರ್ಟ್. ಏನು ಅಂದರೆ ಕೋಡ್ ಮೇಲೆ ಅಷ್ಟೇ ನೀವು ವರಿ ಮಾಡಬೇಕು. ಯು ಡೋಂಟ್ ನೀಡ್ ಟು ವರಿ ಆನ್ ದ ಸರ್ವರ್ಸ್, EC2 ಸರ್ವರ್ಸ್ ಮೇಲೆ ಏನು ಬೇಕಾಗಿಲ್ಲ ನೀವು ವರಿ ಮಾಡೋದು. ಜಸ್ಟ್ ರನ್ ಇಟ್, ಎವ್ರಿಥಿಂಗ್ ಗೆಟ್ಸ್ ಡನ್. ಓಕೆ, ಇಲ್ಲೇನು ಮಾಡ್ತೀರಾ ಈಗ, ನಿಮ್ಮ ಕೋಡ್ನ ಆ ಗಿಟಬ್ ರೆಪೋ ಅಂತ ತೆಗೆದ್ಬಿಟ್ಟು ಇಲ್ಲಿ ಕಾಪಿ ಪೇಸ್ಟ್ ಮಾಡಿ. ಓಕೆ, ಓಕೆ ನೋಡಿ, ಐ ಜಸ್ಟ್ ಕಾಪಿ ಪೇಸ್ಟೆಡ್, ದಟ್ಸ್ ಇಟ್. ಐ ಡಿಡ್ಂಟ್ ಡೂ ಎನಿಥಿಂಗ್ ಹಿಯರ್. ಆ ಕೋಡ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ, ಅದೇ ಕೋಡ್ನೇ ನಾನು ಇಲ್ಲಿ ಏನು ಮಾಡಿದ್ದೀನಿ, ಕಾಪಿ ಪೇಸ್ಟ್ ಮಾಡಿದ್ದೀನಿ. ಓಕೆ, ಇದು ಈಗ ನೆಕ್ಸ್ಟು ನಿಮಗೆ AWSದು ಆಕ್ಸೆಸ್ ಬಗ್ಗೆ ಮಾತಾಡ್ತೀನಿ ಈಗ. ಆ್ಯಕ್ಚುಲಿ ನಾನು ಯಾಕೆ ಮಾತಾಡ್ತೀನಿ ಅದನ್ನು ಅಂತಂದರೆ, ಬೈ ಡಿಫಾಲ್ಟ್ ಈ ಥರ ಬಿಟ್ಬಿಟ್ರೆ ಆಟೋಮೆಟಿಕ್ಕಾಗಿ ನನಗೆ SMS ಕಾಲ್ ಮಾಡೋಕ್ಕಾಗುತ್ತಾ ಅದ್ರ ಕೈಲಿ? ಆಗುತ್ತಾ? ಯಾಕಾಗಲ್ಲ? ಎನ್ವಿರಾನ್ಮೆಂಟಲ್ ವೇರಿಯಬಲ್ ಸೆಟ್ ಆಗಬೇಕು. ದೆನ್ ಮತ್ತೆ ಏನು ಮಾಡಬೇಕು? ಸರ್ವಿಸ್. ಈಗ 2 ಸರ್ವಿಸ್ ಕಮ್ಯುನಿಕೇಟ್ ಮಾಡ್ತಾ ಇದೆ ಅಲ್ವಾ ಇದು. ಈಗ ಇಲ್ಲಿ ನೋಡಿ, ನಿಮ್ಮ ಲ್ಯಾಂಬ್ಡಾ ಫಂಕ್ಷನ್ನು ಯಾವ್ಯಾವ ಸರ್ವಿಸ್ ಕಮ್ಯುನಿಕೇಟ್ ಮಾಡ್ತಾ ಇದೆ? IAM ಸರ್ವಿಸು SNS ಸರ್ವಿಸ್ನ ಕಮ್ಯುನಿಕೇಟ್ ಮಾಡ್ತಾ ಇದೆ. ಸೊ ಬೈ ಡಿಫಾಲ್ಟು AWS ಅಲ್ಲಿ ರಿಸೋರ್ಸ್ ಇಂಟ್ರಾಕ್ಷನ್ ಇರುತ್ತಾ? ಇರಲ್ಲ. ಹೇಗೆ ಮಾಡ್ಬೋದು ಅಂದರೆ ರಿಸೋರ್ಸ್ ಇಂಟ್ರಾಕ್ಷನ್ ಮಾಡೋದು ಹೇಗೆ ಮಾಡ್ಬೋದು? ರೋಲ್ಸ್ ಕ್ರಿಯೇಟ್ ಮಾಡಬೇಕು. ಓಕೆ, ಲ್ಯಾಂಬ್ಡಾ ಫಂಕ್ಷನ್ಗೂ ಕೂಡ ಒಂದು ರೋಲ್ ಅಂತ ಇರುತ್ತೆ. ಓಕೆ, ಈ ಲ್ಯಾಂಬ್ಡಾ ಫಂಕ್ಷನ್ಗೂ ಕೂಡ ಒಂದು ರೋಲ್ ಅಂತ ಇರುತ್ತೆ. ನಾವು ಆ ಲ್ಯಾಂಬ್ಡಾ ಫಂಕ್ಷನ್ಗೆ ಆ ಪರ್ಟಿಕ್ಯುಲರ್ ಪರ್ಮಿಷನ್ಸ್ ಕೊಡಬೇಕಾಗುತ್ತೆ ಇನ್ ಆರ್ಡರ್ ಟು ಕಮ್ಯುನಿಕೇಟ್ ವಿತ್ ದಟ್ ಯಾವ ಸರ್ವಿಸಸ್ಸು, IAM ಮತ್ತು SNS ಸರ್ವಿಸ್ಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ನಾವೇನು ಕೊಡಬೇಕಾಗುತ್ತೆ? ಪರ್ಮಿಷನ್ಸ್ನ ಅಸೈನ್ ಮಾಡಬೇಕಾಗುತ್ತೆ. ಯಾರಿಗೆ? ಲ್ಯಾಂಬ್ಡಾ ಫಂಕ್ಷನ್ಗೆ. ಓಕೆ, ಸೊ ಅದು ಎಲ್ಲಿರುತ್ತೆ? ಈಗ ನೋಡಿ, ಇದನ್ನು ಕಾನ್ಫಿಗರೇಷನ್ ನೀವು ಹೋದರೆ, ಇಲ್ಲಿ ನೋಡಿ ಕಾನ್ಫಿಗರೇಷನ್ ಸೆಕ್ಷನಲ್ಲಿ ಹೋದರೆ ಇಲ್ಲಿ ಪರ್ಮಿಷನ್ಸ್ ಅಂತ ಇರುತ್ತೆ. ಹೌದಾ? ನೋಡ್ತಾ ಇದ್ದೀರಾ? ಸೊ ಅಲ್ಲಿ ನೋಡಿ, ಪರ್ಮಿಷನ್ಸ್ ಒಳಗಡೆ ಒಂದು ರೋಲ್ ಅಟ್ಯಾಚ್ ಆಗಿದೆ. ಆಟೋಮೆಟಿಕ್ ಆಗಿ ಬೈ ಡಿಫಾಲ್ಟು AWS ಏನು ಮಾಡುತ್ತೆ, ಒಂದು ಕ್ಲೌಡ್ ವಾಚ್ ರೋಲ್ನ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ ನೀವು ಲ್ಯಾಂಬ್ಡಾ ಫಂಕ್ಷನ್ ಕ್ರಿಯೇಟ್ ಮಾಡಬೇಕಾದ್ರೆ. ನಾವು ಇದನ್ನ ಏನು ಮಾಡ್ಬೇಕೀಗ? ಈ ರೋಲ್ಗೆ ಏನು ಆ್ಯಡ್ ಮಾಡ್ಬೇಕೀಗ ನಾವು? ನಿಮಗೆ IAMದು ಮತ್ತು SNSದು ಒಂದು ಪಾಲಿಸಿ ಅಟ್ಯಾಚ್ ಮಾಡಬೇಕು ಈ ರೋಲ್ಗೆ. ಹೌದಾ? ಅಗ್ರಿ ಆನ್ ದಟ್? ಓಕೆ, ಜಸ್ಟ್ ಈ ರೋಲ್ ಹೋಗಿ ಈ ಕಡೆ. ಓಕೆ,
ಇಲ್ಲಿ ನೋಡಿ ಪರ್ಮಿಷನ್ ಇದೆ ಆ ರೋಲ್ ಮೇಲೆ. ನೀವು ಇಲ್ಲಿ ಫಸ್ಟ್ ಏನಾದ್ರೆ ಬೇಸಿಕ್ ಆಗಿ ಲ್ಯಾಂಬ್ಡಾ ಎಕ್ಸಿಕ್ಯೂಷನ್ ರೋಲ್ ಇದೆ ಅಲ್ಲಿ. ಓಕೆ, ಆ್ಯಡ್ ಪರ್ಮಿಷನ್ಸ್, ಅಟ್ಯಾಚ್ ಪಾಲಿಸಿ, ಯಾವ್ದು ಕೊಡ್ತೀರಾ ಈಗ? IAM ಫುಲ್ ಆಕ್ಸೆಸ್ ಕೊಡಬೇಕಾಗತ್ತೆ ನೀವು. ಓಕೆ, ಯಾಕೆ? ನೀವು 1-2 ಆಪರೇಷನ್ಸ್ ಪರ್ಫಾರ್ಮ್ ಮಾಡ್ತಿದ್ದೀರಾ ಅಲ್ಲಿ, MFA ಚೆಕ್ ಮಾಡ್ತಿದ್ದೀರಾ, ಕನ್ಸೋಲ್ ರಿಸೆಟ್ ಮಾಡ್ತಿದ್ದೀರಾ ಅಲ್ವಾ? ಸೊ ಮತ್ತೆ ಅದಾದಮೇಲೆ ಆಕ್ಸೆಸ್ ಸ್ಕ್ರೀನ್ಸು ಡಿಆಕ್ಟಿವೇಟ್ ಮಾಡ್ತಿದ್ದೀರಲ್ವಾ? ಸೊ ಯು ಶುಡ್ ಗಿವ್ ಔಟ್ ಫುಲ್ ಆಕ್ಸೆಸ್. ನೀವು ಇದನ್ನು ಕೂಡ ಟ್ರಿಕಲ್ ಡೌನ್ ಮಾಡ್ಬೋದು, ಬಟ್ ದಟ್ ವಿಲ್ ಟೇಕ್ ಅ ಟೈಮ್. ಪಾಲಿಸಿ ಕೂಡ ಕಸ್ಟಮ್ ಮೇಡ್ ಮಾಡ್ಬೋದು, ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆ ಫಾರ್ ದಿಸ್ ಡೆಮೋ ಯು ಕ್ಯಾನ್ ಜಸ್ಟ್ ಗೋ ಅಹೆಡ್ ಆ್ಯಂಡ್ ಆ್ಯಡ್ ದ ಫುಲ್ ಪರ್ಮಿಷನ್ಸ್. ಓಕೆ, ನೆಕ್ಸ್ಟ್ ಏನು ಬೇಕು ಇದಕ್ಕೆ ಮತ್ತೆ ಪರ್ಮಿಷನು? SNS ಪರ್ಮಿಷನ್, ಆ್ಯಡ್ ಪರ್ಮಿಷನ್, ಅಟ್ಯಾಚ್ ಪಾಲಿಸಿ, is SNS ಫುಲ್ ಆಕ್ಸೆಸ್. ಓಕೆ, ನೀವು ಇದನ್ನು ಕೂಡ ಜಸ್ಟ್ ಒಂದು ಪುಟ್ ಆಕ್ಸೆಸ್ ಅಂತಲೂ ಕೊಡ್ಬೋದು. ಓಕೆ, ಬಿಕಾಸ್ ಆಫ್ ಸಮ್ ಸ್ಕಾರ್ಸಿಟಿ ಆಫ್ ಟೈಮ್ ಆ್ಯಕ್ಚುಲಿ ಏನು ಕೊಡ್ತಾ ಇದ್ದೀನಿ? ಫುಲ್ ಆಕ್ಸೆಸ್ ಕೊಡ್ತಾ ಇದ್ದೀನಿ. ಓಕೆ, ಯು ಕ್ಯಾನ್ ಜಸ್ಟ್ ಟ್ರಿಕಲ್ ಡೌನ್ ಟು ವಾಟ್? ಬರೀ ಒಂದು ಪುಟ್ ಆ್ಯಂಡ್ ಗೆಟ್ ಆಕ್ಷನ್ಸ್ ಅಂತ ಇರುತ್ತೆ ಅಲ್ವಾ, ಅದನ್ನು ಕೂಡ ನೀವು ಆ್ಯಕ್ಚುಲಿ ಟ್ರಿಕಲ್ ಡೌನ್ ಮಾಡ್ಬೋದು. ಬಿಕಾಸ್ ಏನಕ್ಕೆ ಅಂದರೆ ಲ್ಯಾಂಬ್ಡಾ ಒಂದು ಪೇಲೋಡ್ ಸೆಂಡ್ ಮಾಡ್ತಾ ಇದೆ ಅಷ್ಟೇ, ಅದರಿಂದ ಏನು ಪುಲ್ ಮಾಡ್ತಾ ಇಲ್ಲಲ್ಲ ಇನ್ಫಾರ್ಮೇಷನ್ನ. ಸೊ ಈಗ ನೀವು ಅದನ್ನು ಟ್ರಿಕಲ್ ಡೌನ್ ಮಾಡೋದಾದರೆ, ಲೆಟ್ಸ್ ಸೇ ಯು ವಾಂಟ್ ಟು ರೆಸ್ಟ್ರಿಕ್ಟ್ ಟು ದ ಲೀಸ್ಟ್ ಪ್ರಿವಿಲೇಜ್ ಪ್ರಿನ್ಸಿಪಲ್, ಏನು ಮಾಡ್ತೀರಲ್ಲ ಜಸ್ಟ್ ಪುಟ್ ಆನ್ ಗೆಟ್ ಆಪರೇಷನ್ಸ್ ಅಷ್ಟೇ ಮಾಡ್ಬೋದು ಇಲ್ಲಿ, ನಾಟ್ ಎವ್ರಿಥಿಂಗ್. ಓಕೆ, ಆ್ಯಡ್ ಪರ್ಮಿಷನ್. ಅಸೈನ್ ಆಗುವ ಪರ್ಮಿಷನ್, ಈಗ ನಮಗೆ ಬೇಕಾಗಿರೋ ಪರ್ಮಿಷನ್ ಎಲ್ಲ ಇದಾವೆ. ಈಗ ಲ್ಯಾಂಬ್ಡಾ ಫಂಕ್ಷನ್ಗೆ ನಮಗೆ ಬೇಕಾಗಿದ್ದು ಯಾವುದು? IAM ರೋಲ್ ಬೇಕಿತ್ತು. ಓಕೆ, SNS ಬೇಕಿತ್ತು, ಮತ್ತು ಬೈ ಡಿಫಾಲ್ಟು ಅದನ್ನು ಡಿಬಗ್ ಮಾಡಲಿಕ್ಕೆ ನನಗೆ ಕ್ಲೌಡ್ ವಾಚ್ ರೋಲ್ ಬೇಕಿತ್ತು. ಅಟ್ಯಾಚ್ ಆಗಿದೆ ನಾವೆಲ್ಲದು ಕೂಡ. ಓಕೆ, ದೆನ್ ಈಗ ನೀವು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿಕ್ಕೋಸ್ಕರ ಜಸ್ಟು ಇದನ್ನು ರಿಫ್ರೆಶ್ ಮಾಡಿ ಇದನ್ನು. ಓಕೆ, ಲ್ಯಾಂಬ್ಡಾ ಫಂಕ್ಷನ್ನ ಈಗ ಜಸ್ಟ್ ಇಲ್ಲಿ ವೆರಿಫೈ ಮಾಡಿದರೆ ನಿಮಗೆ ಕಾಣ್ತಾ ಇದೆ ನಾವು ಅಷ್ಟು ಲ್ಯಾಂಬ್ಡಾ ಫಂಕ್ಷನಲ್ಲಿ ಪಾಪಪ್ ಆಗ್ತಿದ್ದಾನೆ. ಅದು ಕಾನ್ಫಿಗರೇಷನ್ ಸೆಕ್ಷನಲ್ಲಿ 3 ರೋಲ್ಸ್ ಕೂಡ. ಎವ್ರಿವನ್ ಈ ಥರ ಬರಬೇಕು. SNS, IAM, ನಿಮ್ಮ ಯಾವುದು ಕ್ಲೌಡ್ ವಾಚ್ ಲಾಕ್ಸು ಬರ್ತಾ ಇದ್ದಾನ? ಮುಂಚೆ ಏನು ಬರ್ತಾ ಇತ್ತು? ಬರೀ ಕ್ಲೌಡ್ ವಾಚ್ ಅಷ್ಟೇ ಬರ್ತಾ ಇತ್ತಲ್ವಾ, ಈಗೆಲ್ಲ ಬರ್ತಾ ಇದ್ದಾನ? ಓಕೆ, ಸೊ ನಾವು ದಿಸ್ ಈಸ್ ಒನ್ ಥಿಂಗ್. ನೆಕ್ಸ್ಟ್ ಏನು ಅಂದರೆ, ನಾವು ಆಗಲೇ ಎನ್ವಿರಾನ್ಮೆಂಟಲ್ ವೇರಿಯಬಲ್ ಸೆಟ್ ಮಾಡಿದ್ದೆ, ನೆನಪಿದಾನ ನಿಮ್ಮ ಕೋಡಲ್ಲಿ? ಸೊ ಅದನ್ನ ಇಲ್ಲಿ ಎನ್ವಿರಾನ್ಮೆಂಟಲ್ ವೇರಿಯಬಲ್ ಅಂತ ಇದೆ ನೋಡಿ. ಓಕೆ, ಯು ಜಸ್ಟ್ ಎಡಿಟ್ ದಿಸ್, ಆ್ಯಡ್ ಎನ್ವಿರಾನ್ಮೆಂಟಲ್ ವೇರಿಯಬಲ್. ಯಾವುದನ್ನ ಆ್ಯಡ್ ಮಾಡಬೇಕೀಗ? SNSದು ಟಾಪಿಕ್ ARN ಅಂತ ಇದೆ ಅಲ್ವಾ? ಕಾಪಿ ದಿಸ್ ಆ್ಯಂಡ್ ಕಮ್ ಬ್ಯಾಕ್ ಹಿಯರ್. ಇದು ಕೀ ವ್ಯಾಲ್ಯೂ ಪೇರ್. ನಿಮ್ಮ ಎನ್ವಿರಾನ್ಮೆಂಟಲ್ ವೇರಿಯಬಲ್ಸ್ ಅಂದರೆ ಕೀ ವ್ಯಾಲ್ಯೂ ಪೇರ್ಸ್. ವೆನ್ X is equal to Y ಅಂತ ಹೇಳ್ದಂಗೆ ಅಷ್ಟೇ ಅದು. ಅಂಡ್ ದಟ್ ಡಸಂಟ್ ಮೀನ್ Y is equal to X. ಅರ್ಥ ಆಗ್ತಿದೆನಾ? ಎನ್ವಿರಾನ್ಮೆಂಟಲ್ ವೇರಿಯಬಲ್ ಅಂದರೆ ನಿಮ್ಮ ಕೋಡಲ್ಲಿ ಏನಾದರೂ ಕಾಲ್ ಆದರೆ X is equal to Y ಅಂತ ಹೇಳ್ದಂಗೆ. ಈಗ ಯಾರಾದರೂ X ಅಂತ ಕರೆದ್ರೆ ಅದಕ್ಕೆ ಸಬ್ಸ್ಟಿಟ್ಯೂಷನ್ ಏನಾಗುತ್ತೆ? Y ಸಬ್ಸ್ಟಿಟ್ಯೂಟ್ ಆಗುತ್ತೆ. ಓಕೆ, ಅದೇ ಮತ್ತೆ ಸಿಮಿಲರ್ ನೀವು ಅದನ್ನೇ ಮತ್ತೆ ಉಲ್ಟಾ ಮಾಡಿದ್ದೀರಾ ಮತ್ತೆ. ಅರ್ಥ ಆಗ್ತಿದೆನಾ? ಮತ್ತೆ Y ಕಾಲ್ ಮಾಡ್ಬಿಟ್ಟು X ಸಬ್ಸ್ಟಿಟ್ಯೂಟ್ ಮಾಡಬೇಡಿ. ಓಕೆ, ಸೊ ಇಲ್ಲಿ ಏನು ಆ್ಯಡ್ ಮಾಡ್ತೀರಾ? ಟಾಪಿಕ್ ARN ಅಂದರೆ ನಿಮ್ಮ ಲ್ಯಾಂಬ್ಡಾ ಫಂಕ್ಷನ್ದು ಇದು SNS ಟಾಪಿಕ್ದು ಇಲ್ಲಿ ನೋಡಿ ARN ಅಂತ ಇರುತ್ತೆ ನೋಡಿ. ಇಲ್ಲಿ ನೀವು SNSಗೆ ಹೋದರೆ ಮೇಲ್ಗಡೆ ARN ಸ್ಟ್ಯಾಂಡ್ಸ್ ಫಾರ್ ಅಮೆಝಾನ್ ರಿಸೋರ್ಸ್ ನೇಮ್ ಅಂತ ಅರ್ಥ. ಓಕೆ, ಇದನ್ನ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ARN ಅಂತ ಇರುತ್ತಲ್ಲ ಅದನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ವಾಪಸ್ ಬಂದು ನೀವು ಇಲ್ಲಿ ಜಸ್ಟ್ ಆ್ಯಡ್ ದಿಸ್ ಹಿಯರ್. ಓಕೆ, ಇಲ್ಲಿವರೆಗೂ ಕ್ಲಿಯರಾ? ಓಕೆ ಎವ್ರಿಬಡಿ. ಮತ್ತೇನಿದೆ? ಎನ್ವಿರಾನ್ಮೆಂಟಲ್ ವೇರಿಯಬಲ್ ಮತ್ತೊಂದಿದೆ ಅಲ್ಲಿ. ಯಾವುದು? ಎಕ್ಸಮ್ಟೆಡ್ ಯೂಸರ್ಸ್. ಸೊ ಈಗ ನಾನು ಏನು ಮಾಡ್ತೀನಿ? ಎಕ್ಸಮ್ಟೆಡ್ ಯೂಸರ್ಸ್ನ ಆ್ಯಡ್ ಮಾಡ್ತೀನಿ, ಒಂದು ಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ ನಾನು ಇಲ್ಲಿ. ಓಕೆ, ಕಾಪಿ ದಿಸ್. ಎಕ್ಸಮ್ಟೆಡ್ ಯೂಸರ್ಸ್ ಯಾರ್ಯಾರು ಇರ್ಬೋದು ಅಂದರೆ ಇಲ್ಲಿ ಈಗ IAM ಒಳಗಡೆ ನಾನು ಈಗ ಏನು ಮಾಡ್ತೀನಿ ಅಂದರೆ, ನಾನು ಇವತ್ತು ಕ್ರಿಯೇಟ್ ಮಾಡಿದ್ನಲ್ಲ ಯೂಸರು, ಡೆಮೋ ಯೂಸರ್ನ, ಅವ್ರನ್ನೊಬ್ಬರನ್ನ ಬಿಟ್ಬಿಟ್ಟು ಎಲ್ಲರನ್ನೂ ಎಕ್ಸಮ್ಟೆಡ್ ಯೂಸರ್ಸ್ಗೆ ಆ್ಯಡ್ ಮಾಡ್ತೀನಿ. ಎಕ್ಸಮ್ಟೆಡ್ ಅಂದರೆ ನಥಿಂಗ್ ಬಟ್ ದೇ ಆರ್ ಆಥರೈಸ್ಡ್ ಅಂತ ಅರ್ಥ. ಹೌದಾ? ದೇ ಆರ್ ಎಕ್ಸಮ್ಟೆಡ್ ಫ್ರಮ್ ದ ರೂಲ್ ಎವ್ಯಾಲ್ಯೂಯೇಷನ್ ಅಂತ ಅರ್ಥ.
ಓಕೆ, ನಾನೀಗ ಯಾರನ್ನು ಆ್ಯಡ್ ಮಾಡ್ತೀನಿ, ಅಡ್ಮಿನ್ ಯೂಸರ್. ಓಕೆ, ಜಸ್ಟ್ ಪುಟ್ ಹಿಯರ್ ಕಾಮಾ ಸಪ್ರೇಟೆಡ್ ಲಿಸ್ಟ್ ಅಂತ ಆ್ಯಡ್ ಮಾಡಿ ಇಲ್ಲಿ. ಓಕೆ, ಅಡ್ಮಿನ್ ಯೂಸರ್, SMTP ಯೂಸರ್. ಓಕೆ, ನೆಕ್ಸ್ಟು ನನ್ನೊಂದು ಯೂಸರ್ ಇದೆ ಅಲ್ವಾ, ನನ್ನೊಂದು ಯೂಸರ್ನ ಆ್ಯಡ್ ಮಾಡ್ತೀನಿ. ಈಗ ಅಲ್ಲಿ ಬಿಟ್ಟಿದ್ದೆ ಯಾರು ನಾನು, IAM ಡೆಮೋ ಯೂಸರ್ನ ಬಿಟ್ನಲ್ವಾ. ಅಂದರೆ ನಥಿಂಗ್ ಬಟ್ ಈಗ ಏನೇ ಆಕ್ಟಿವಿಟಿ ಆದರೂ ಕೂಡ IAM ಯೂಸರ್ ಮೇಲೆ ಅದು ಗಮನ ಕೊಡುತ್ತೆ. ಅಂದರೆ ನಥಿಂಗ್ ಬಟ್ ದೀಸ್ ಆರ್ ಎಕ್ಸಮ್ಟೆಡ್ ಯೂಸರ್ಸ್, ಯು ಶುಡ್ ನಾಟ್ ಕನ್ಸಿಡರ್ ದಿಸ್ ಅಂತ ಹೇಳ್ದಂಗೆ. ಇವ್ರನ್ನ ನೀವು ಕನ್ಸಿಡರ್ ಮಾಡಬಾರ್ದು. ಇವ್ರನ್ನ ಬಿಟ್ಟು ಬೇರೆ ಯಾರನ್ನೇ ನೀವು ಆ್ಯಕ್ಚುಲಿ ಅಲ್ಲಿ ಅಬ್ಸರ್ವೇಷನ್ ಆಯಿತು ನಿಮಗೆ ಯೂಸರ್ಸು ಅಂತ ಅಂದರೆ ನೀನು ಅದನ್ನು ಕನ್ಸಿಡರ್ ಮಾಡು ಅಂತ ಹೇಳ್ದಂಗೆ. ಓಕೆ, ಕ್ಯಾನ್ ಐ ಮೂವ್ ಅಹೆಡ್? ಓಕೆ, ಸೇವ್ ಇಟ್. ಹಾಂ, ಕೋಡ್ನ ನೀವು ಆ್ಯಕ್ಚುಲಿ ಕೋಡ್ ಕಾಪಿ ಪೇಸ್ಟ್ ಮಾಡಿದರೆ ವರ್ಕ್ ಆಗಲ್ಲ, ಅದು ಯು ಶುಡ್ ಡಿಪ್ಲಾಯ್ ಇಟ್. ಓಕೆ, ಅಲ್ಲಿ ಡಿಪ್ಲಾಯ್ ಅಂತ ಆಪ್ಷನ್ ಇದೆ ನೋಡಿ. ಡಿಪ್ಲಾಯ್ ಅಂತ ಆಪ್ಷನ್ ಇದೆನಾ, ಎಡಗಡೆ ಕಾಣ್ತಾ ಇದೆನಾ, ಲೆಫ್ಟ್ ಆಫ್ ದ ಸ್ಕ್ರೀನ್. ಬೈ ಕಾಪಿ ಪೇಸ್ಟಿಂಗ್ ಇಟ್ ವಿಲ್ ನಾಟ್ ವರ್ಕ್. ಓಕೆ, ಯು ಶುಡ್ ಡಿಪ್ಲಾಯ್ ಇಟ್, ದಟ್ಸ್ ಇಟ್. ಓಕೆ, ನಿಮ್ಮ ಕೋಡ್ ಡಿಪ್ಲಾಯ್ ಆಯ್ತು ಈಗ. ಓಕೆ, ಈಗೇನು ಮಾಡೋಣ, ಅಪ್ಡೇಟ್ ಬರಬೇಕು ನೋಡಿ, ಇಲ್ಲಿ ಬರಬೇಕು, ಇಲ್ಲಿ ನೋಡಿ, ಈ ಥರ ಬಂತಾ, ಸಕ್ಸಸ್ಫುಲಿ ಅಪ್ಡೇಟೆಡ್ ದ ಫಂಕ್ಷನ್, ಡಿಪ್ಲಾಯ್ಡ್ ದ ಫಂಕ್ಷನ್ ಅಂತ ಈ ಥರ ಬರಬೇಕು ನಿಮಗೆ. ಎವ್ರಿ ಒನ್ ವಿತ್ ಮೀ, ಮುಂದೆ ಹೋಗೋದಾ? ಹಾಂ, ಈಗ ನನಗೆ ಈ ಸೆಟ್ ಮಾಡಿದ್ನ ಇದನ್ನೀಗ ನಾನು ಇದನ್ನೀಗ ಈಗ ಏನು ಚೇಂಜ್ ಮಾಡ್ಬೇಕು ನಾನೀಗ? Pardon? Lambda? Environmental variables. So I have some users in my account. Okay, 4 ಯೂಸರ್ ಇದ್ದಾರೆ ನಂದರಲ್ಲಿ. ಸೊ ಆ 4 ಯೂಸರಲ್ಲಿ ಒಬ್ಬರನ್ನ ನಾನು ಆಥರೈಸ್ಡ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಇನ್ನು ಉಳ್ಕಿದ ಯೂಸರ್ಸ್ನೆಲ್ಲ ಅನ್ಆಥರೈಸ್ ಅಂದರೆ ಎಕ್ಸಮ್ಟೆಡ್ ಯೂಸರ್ಸ್ ಲಿಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು. ಆ್ಯಡ್ ಎನ್ವಿರಾನ್ಮೆಂಟಲ್ ವೇರಿಯಬಲ್ ಸಿ ವೇಟ್, ಐ ಜಸ್ಟ್ ನಿಮ್ಗೆ ಕನ್ಫ್ಯೂಸ್ ಆದರೆ ನೋಡಿ, ಐ ಹ್ಯಾವ್ 4 ಯೂಸರ್ಸ್ ವಿತ್ ಮೀ. Okay, which are very long ago created. Okay, see this 454 days ago, some like huge days ago. Okay, but ನಾನೇನು ಮಾಡ್ತಿದ್ದೀನಿ ಅಂತಂದರೆ ಈ ಪರ್ಟಿಕ್ಯುಲರ್ ಆಗಿ ಈ ಯೂಸರ್ನ ನಾನು ಆ್ಯಕ್ಚುಲಿ ಐ ವಿಲ್ ಕನ್ಸಿಡರ್ ಹಿಮ್ ಆ್ಯಸ್ ಅನ್ಆಥರೈಸ್ಡ್. ಅಂದರೆ ಇಂಡೈರೆಕ್ಟಾಗಿ ಏನು ಹೇಳಬೇಕು ಅಂತಂದರೆ ದೀಸ್ ಗೈಸ್, ಓಕೆ, ದೀಸ್ ಗೈಸ್ ವಾಟ್ ಎವರ್ ಐ ಆಮ್ ಅಂದರೆ ಲೀಸ್ಟಿಗೆ ಆ್ಯಡ್ ಮಾಡ್ತಿದ್ದೀನಲ್ವ, ಈ ಹುಡುಗರು ಅಷ್ಟೇ ಏನು ಆಥರೈಸ್ಡ್ ಪರ್ಸನ್ಸ್ ಅಂತ ಆ್ಯಡ್ ಮಾಡ್ತಿದ್ದೆ ನಾನು. ದಟ್ಸ್ ವೈ ಐ ಆಮ್ ಕಾಲಿಂಗ್ ದಮ್ ಆಸ್ ಎಕ್ಸಮ್ಟೆಡ್ ಯೂಸರ್ಸ್ ಇನ್ ಮೈ ಕೋಡ್. ಓಕೆ, ಅಂದರೆ ನಥಿಂಗ್ ಬಟ್ ಬೈ ಡಿಫಾಲ್ಟ್ ಇವನು ಅನ್ಆಥರೈಸ್ಡ್ ಆಗಲ್ಲ. ಯಾವಾಗ ಅನ್ಆಥರೈಸ್ ಆಗ್ತಾನೇನೋ ಆ್ಯಕ್ಚುಲಿ ಆ ಕೋಡಲ್ಲಿ ಇಲ್ಲದೆ ಹೋದರೆ ಇರ್ತಾನೆ ಅಷ್ಟೆ. ನೀವು ಈಗ ನೋಡಿ, ಇವನ್ನು ಕೂಡ ಅಥರೈಸ್ ಮಾಡಬೇಕು ಅಂದರೆ ಏನು ಮಾಡ್ಬೇಕು ನೀವು? ಜಸ್ಟ್ ಸಿಂಪಲ್ ಆಗಿ ಆ ಲ್ಯಾಂಬ್ಡಾ ಫಂಕ್ಷನ್ಗೆ ನೀವು ಎಕ್ಸಮ್ಟೆಡ್ ಯೂಸರ್ಸಲ್ಲಿ ಆ್ಯಡ್ ಮಾಡಬೇಕು, ಅವಾಗ ಇವನು ಆಥರೈಸ್ ಆಗ್ತಾನೆ. ಓಕೆ, ಈಗ ಅಂಟಿಲ್ ಅನ್ಲೆಸ್ ಈಗೇನಾಗಿದೆ, ನೀವು ಈಸ್ ಅನ್ಆಥರೈಸ್ಡ್ ಅಲ್ವಾ? ಏನೇ ಇವನೇ ಆಕ್ಟಿವಿಟಿ ಏನೇ ಮಾಡಿದ್ರು ಕೂಡ ನನಗೇನಾಗುತ್ತೆ, ಲ್ಯಾಂಬ್ಡಾ ಫಂಕ್ಷನ್ ಮಾಡಕ್ಕೆ ಬಿಡಲ್ಲ ಅದನ್ನು. ಓಕೆ, ಸೊ ಒಂದು ಆಲ್ಟ್ರೇಷನ್ ಏನು ಮಾಡ್ಬೇಕು ಈಗ ನಾವು ನೆಕ್ಸ್ಟು, ಈ ಫ್ಲೋ ಚೇಂಜ್ ಮಾಡಬೇಕು ಅಂದರೆ ಇದನ್ನ ನಾವು ಆಲ್ಟರ್ ಮಾಡಿಲ್ಲಲ್ವ, ಇನ್ನು ಹಳೆಯದು ಟ್ರಿಗರ್ ಆಗ್ತಾ ಇದೆ ಅಲ್ವ ಇನ್ನೂ ಕೂಡ. ಯು ಜಸ್ಟ್ ಹ್ಯಾವ್ ಟು ಇಲ್ಲಿ ನೋಡಿ, ಇವೆಂಟ್ ಬ್ರಿಡ್ಜಿಗೆ ವಾಪಸ್ ಬನ್ನಿ, ಎಡಿಟ್ ಮಾಡಿ. ಈಗ ನೀವೇನು ಮಾಡ್ತೀರಾ, ಟಾರ್ಗೆಟ್ ಏನು ಸೆಟ್ ಮಾಡ್ತೀರಾ ಇವೆಂಟ್ ಬ್ರಿಡ್ಜಲ್ಲಿ? ಏನಿದೆ ಈಗಲೂ ಕೂಡ SNS ಇದೆ ಅಲ್ವಾ? ಸೊ ನೀವು ಇದನ್ನು ತೆಗೆದಾಕ್ಬಿಟ್ಟು ಏನು ಮಾಡಬೇಕೀಗ, ಲ್ಯಾಂಬ್ಡಾ ಸೆಟ್ ಮಾಡಬೇಕೀಗ. ಓಕೆ, ಶಿಟ್ ಪುಟ್ ಆನ್ ಎ ಲ್ಯಾಂಬ್ಡಾ ಹಿಯರ್, ಡ್ರ್ಯಾಗ್ ಆ್ಯಂಡ್ ಯಾಕೆ ವರ್ಕ್ ಆಗ್ತಾ ಇಲ್ಲ, ಒಂದು ಸೆಕೆಂಡ್. ಓಕೆ, ಲ್ಯಾಂಬ್ಡಾ ಸೇಮ್ ಇದೆ, ಏನು ಚೇಂಜ್ ಮಾಡ್ತಾ ಇಲ್ಲ. ಜಸ್ಟು ನಾನು ಏನು ಮಾಡ್ತಿದ್ದೀನಿ, ಓಕೆ ಸಾರಿ. ಓಕೆ, ಸೊ ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ, ಲ್ಯಾಂಬ್ಡಾ ಫಂಕ್ಷನ್ ಸೆಟ್ ಮಾಡ್ತಿದ್ದೀನಿ ಅಷ್ಟೇ. ಓಕೆ, ಆ್ಯಂಡ್ ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ಡ್ ಇನ್ಸ್ಟೆಡ್ ಆಫ್ SNS ನ ರಿಮೂವ್ ಮಾಡಿಬಿಟ್ಟು ಏನು ಮಾಡಿದ್ದೀನಿ ನಾನೀಗ, ಲ್ಯಾಂಬ್ಡಾ ಫಂಕ್ಷನ್ ಸೆಟ್ ಮಾಡಿದ್ದೀನಿ ನಾನೀಗ. ಓಕೆ, ಆಸ್ ಎ ಟಾರ್ಗೆಟ್ನ. ಈಗ ಇಲ್ಲಿ
ಯಾವ ರಿಸೋರ್ಸ್ ಸೆಟ್ ಮಾಡಬೇಕು? ನಿಮ್ಮ ಲ್ಯಾಂಬ್ಡಾ ಫಂಕ್ಷನ್ನ ಸೆಲೆಕ್ಟ್ ಮಾಡಬೇಕು, ರಿಸೋರ್ಸ್ನ. ಓಕೆ, ಈಗ ನೋಡಿ ರಿಸೋರ್ಸ್ ಸೆಲೆಕ್ಟ್ ಆದಮೇಲೆ ನಿಮಗಿಲ್ಲಿ ಟಾರ್ಗೆಟ್ ಒಳಗಡೆ IAM ರೆಮಿಡಿಯೇಷನ್ ಅಂತ ಬಂತು, ನಿಮ್ಮ ರಿಸೋರ್ಸ್ ನೇಮ್ ಬಂತು. ಓಕೆ, ನೆಕ್ಸ್ಟ್ ಏನು ಮಾಡಬೇಕು? ಅಷ್ಟೇ, ಏನಿಲ್ಲ. ಈಗ ನಿಮ್ಮ ಕಡೆಯಿಂದ ಅಪ್ಡೇಟ್ ಆಗಬೇಕಾಗಿರೋದು ಏನು ಅಂದರೆ ಈ ವರ್ಕ್ ಫ್ಲೋನಲ್ಲಿ ಅಷ್ಟೇ, ಜಸ್ಟ್ ಗೋ ಹೆಡ್ ಅಪ್ಡೇಟ್. ಓಕೆ, ವರ್ಕ್ ಫ್ಲೋ ಬಂತಾ ಇದು? ಈಗ ಸೆಕೆಂಡ್ ವರ್ಕ್ ಫ್ಲೋ ರೆಡಿ ಆಯ್ತಾ? ಈಗ ಇದು ಎರಡು ರೆಡಿ ಇತ್ತಾ ಮುಂಚೆ? ಕ್ಲೌಡ್ ಟ್ರಯಲ್, ಇವೆಂಟ್ ಬಿಲ್ಡ್, SNS ರೆಡಿ ಇತ್ತಾ? ನಾನೇನು ಮಾಡಿದ್ದೀನಿ, ಲ್ಯಾಂಬ್ಡಾ ಫಂಕ್ಷನ್ ಫಿಟ್ ಮಾಡಿದೆ ಮಧ್ಯಕ್ಕೆ. ಓಕೆ, ವಿತ್ ಆಲ್ ದ ಕಸ್ಟಮೈಸೇಷನ್ ಐ ವಾಂಟ್. ಓಕೆ, ಇದನ್ನ ಈಗ ಈ ವರ್ಕ್ ಫ್ಲೋ ಹೇಗೆ ಟ್ರಿಗರ್ ಮಾಡೋಣ? ಇದನ್ನ ಈ ವರ್ಕ್ ಫ್ಲೋನ ಹೇಗೆ ಟ್ರಿಗರ್ ಮಾಡೋಣ ಈಗ? IAM ಪರ್ಟಿಕ್ಯುಲರ್ ಡೆಮೋ ಯೂಸರ್ ಇದಾರಲ್ವಾ, ಅವ್ರಿಗೆ ಹೋಗ್ಬಿಟ್ಟು ನೀವೇನು ಮಾಡಬೇಕು? ಆಕ್ಸೆಸ್ ಕೀ ಜನರೇಟ್ ಮಾಡ್ಬೇಕು. ಮತ್ತೆ ಈ ಆಟೋಮೇಷನ್ ಟ್ರಿಗರ್ ಆಗಬೇಕು ಅಂತಂದ್ರೆ ರಿಮೂವ್ ಮಾಡಿದ್ದೀನಿ. ಬಟ್ ಈಗ ಇವೆಂಟ್ ಬ್ರಿಡ್ಜ್ ಡೈರೆಕ್ಟಾಗಿ ಕಾಲ್ ಮಾಡ್ತಾ ಇಲ್ಲ, ಲ್ಯಾಂಬ್ಡಾ ಕಾಲ್ ಮಾಡ್ತಾ ಇದೆ. ನನಗೇನು ಇವೆಂಟ್ ಬ್ರಿಡ್ಜಿಂದ ಲ್ಯಾಂಬ್ಡಾ ಟ್ರಿಗರ್ ಆದರೆ ಸಾಕು, ಲ್ಯಾಂಬ್ಡಾ ಆಟೋಮೆಟಿಕ್ ಆಗಿ ಲಾಸ್ಟ್ ಏನು ಪೇಲೋಡ್ ಕಳಿಸುತ್ತಲ್ವಾ ನನಗೆ. ನಿಮ್ಮ ಲ್ಯಾಂಬ್ಡಾದಲ್ಲಿ ಲಾಸ್ಟ್ ಸ್ನಿಪೆಟ್ ಇದೆ ನೋಡಿ, ಆಫ್ಟರ್ 50th or 60th ಲೈನ್ ಮೇ ಬಿ ಇದೇನಾ? ಸೊ ನಾನು ಈಗ ಇವೆಂಟ್ ಬ್ರಿಡ್ಜ್ ಏನು ಮಾಡ್ತಿದ್ದೆ, ಡೈರೆಕ್ಟಾಗಿ ಕಾಲ್ ಮಾಡ್ತಾ ಇಲ್ಲ ನನ್ನ SNS ಇವೆಂಟ್ ಬ್ರಿಡ್ಜ್ ಏನು ಮಾಡ್ತಿದ್ದೆ, ಲ್ಯಾಂಬ್ಡಾ ಕಾಲ್ ಮಾಡ್ತಾ ಇದೆ. ಲ್ಯಾಂಬ್ಡಾ ಲಾಸ್ಟಿಗೆ ಅದು ರೆಮಿಡಿಯೇಷನ್ ಎಲ್ಲ ಮಾಡಿಬಿಟ್ಟು SNS ಲಾಸ್ಟಿಗೆ ಕಳಿಸ್ತಾ ಇದೆ. ಓಕೆ, ಟ್ರಿಗರ್ ಮಾಡೋಣ ಈಗ, ನೋಡೋಣ. ಓಕೆ, ಏನು ಮಾಡ್ಬೇಕೀಗ? ಈಗ ಇವರು ಎಕ್ಸಮ್ಟೆಡ್ ಯೂಸರ್ ಅಲ್ವಾ? ಹಿ ಇಸ್ ನಾಟ್ ದ ಎಕ್ಸಮ್ಟೆಡ್ ಯೂಸರ್ ಅಲ್ವಾ? ಅಗ್ರಿ ಆನ್ ದಟ್? ಓಕೆ, ಲೆಟ್ಸ್ ಗೋ ಹೆಡ್ ಆ್ಯಂಡ್ ಜನರೇಟ್ ಅನ್ ಆಕ್ಸೆಸ್ ಕೀ ಫಾರ್ ದಿಸ್. ಸೆಕ್ಯೂರಿಟಿ ಕ್ರೆಡೆನ್ಷಿಯಲ್ಸ್ ಈಗ ಆಲ್ರೆಡಿ ಇದೆ ಇರೋದು, ಒಂದು ಡಿಲೀಟ್ ಮಾಡಿಬಿಟ್ಟು ಮತ್ತೆ ನಾನು ಏನು ಮಾಡ್ತೀನಿ, ಇನ್ನೊಂದು ಆಕ್ಸೆಸ್ ಕೀನ ಜನರೇಟ್ ಮಾಡ್ತೀನಿ. ಓಕೆ, ಹೇಳಿ. ಈಗ ಜಸ್ಟ್ ಕ್ರಿಯೇಟ್ ಮಾಡ್ತಿದ್ದೀನಿ ನೋಡಿ ಮತ್ತೊಂದು ಸಲ, ಅದನ್ನು ಟ್ರಿಗರ್ ಮಾಡೋಕ್ಕೋಸ್ಕರ. ಈಗ ಏನಾಗಬೇಕು? ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಏನು? ಬಿಫೋರ್ ಐ ಡೂ ದಟ್, ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಏನು? ಡಿಸೇಬಲ್ ಆಗಬೇಕದು. ಫಸ್ಟ್ ಆಪ್ಷನ್ ಈಸ್ ದ MFA ಶುಡ್ ಬಿ ಮೀನ್ಸ್ ಅಂದರೆ ದ ಆಕ್ಸೆಸ್ ಕೀ ಶುಡ್ ಬಿ disabled immediately. Okay, these is unauthorized. Along with that, the password has to be reset alva for that particular user, and then the MFA has to be checked. Okay, and then lastly as a email has to be triggered to my email. Okay, so click on next, create access key. ಬರ್ತಾ ಇಮೇಲ್ ಬಂದಿದ್ದಾನ? ನಿಮ್ಗೆ ಬರ್ತಾ ಇದ್ದಾನ? ಈಗ ನಾನು ಜಸ್ಟ್ ಓಪನ್ ಮಾಡಿದರೆ ನಂಗೆ ಈಗ ಹೇಗೆ ವೆರಿಫೈ ಮಾಡ್ಬೋದು ಇದನ್ನ? ಈ ಆಟೋಮೇಷನ್ ಹೇಗೆ ವೆರಿಫೈ ಮಾಡಬೇಕು? ಇಮೇಲ್ ಅಲ್ಲ, ಜಸ್ಟ್ ಇದನ್ನ ಸ್ಟೇಟಸ್ ಚೆಕ್ ಮಾಡಿದ್ರೆ ಸಾಕಲ್ವಾ? ಈ ಆಕ್ಸೆಸ್ ಕೀ ಜನರೇಟ್ ಮಾಡಿದ್ನಲ್ವಾ ನಾನು, ಇದ್ರದ್ದು ಆಕ್ಸೆಸ್ ಕೀದು ಸ್ಟೇಟಸ್ ಚೆಕ್ ಮಾಡಿದ್ರೆ ಸಾಕಲ್ವಾ? ಲ್ಯಾಂಬ್ಡಾ ಫಂಕ್ಷನ್ ಟ್ರಿಗರ್ ಆಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ಓಕೆ, ಡನ್. ನೋಡಿ ಹೇಗಾಯಿತು? ಲ್ಯಾಂಬ್ಡಾ ಫಂಕ್ಷನ್ ಟ್ರಿಗರ್ ಆಗಿದೆ ಬ್ಯಾಕ್ಗ್ರೌಂಡಲ್ಲಿ. ಓಕೆ, ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ನಿಮ್ಮ ಸರ್ವರ್ಲೆಸ್ ಅದಕ್ಕೆ ಯೂಸ್ ಮಾಡೋದು, ಈ ಥರ ವರ್ಕ್ ಫ್ಲೋಸ್ಗೆ ನಾವು ಯೂಸ್ ಮಾಡೋದು. ನೀವು ಈಗೇನಾಗಿದೆ ಮತ್ತೆ ಅವನು ಪಾಸ್ವರ್ಡ್ ಕೂಡ ರೀಸೆಟ್ ಆಗಿರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಓಕೆ, ಅವನು ಲೈಟ್ಸ್ ಈ ಪರ್ಟಿಕ್ಯುಲರ್ ಯೂಸರ್ಗೆ ಅವರು ಲಾಗಿನ್ ಆಗಕ್ಕೆ ಹೋದರೂ ಕೂಡ ಅವ್ರಿಗೆ ಲಾಗಿನ್ ಆಗಿ ಬಿಡಲ್ಲ, ರೀಸೆಟ್ ಮಾಡುತ್ತೆ ಪಾಸ್ವರ್ಡ್ಸ್ನ. ಮತ್ತೆ ಈಗ ಒಂದು ಮೇಲ್ ಚೆಕ್ ಮಾಡಬೇಕಲ್ವಾ? ರಿಫ್ರೆಶ್ ಮಾಡೋಣ ಮೇಲ್ನ, ನೋಡಿ ಬಂದಿದೆ ಮೇಲು. ಕ್ಲಿಕ್ ಮಾಡೋದಾದರೆ ನೋಡಿ, ಇಟ್ ಈಸ್ ಹ್ಯೂಮನ್ ರೀಡಬಲ್. ಮುಂಚೆ ಬರ್ತಿದ್ದು ಡಂಪ್ಗಿಂತ ಕ್ಲೀನಾಗಿ ಬರ್ತಿದ್ದಾನೆ ಡಂಪ್. ನೋಡಿ ಕ್ಲೀನಾಗಿ ಬರ್ತಾ ಇದೆ. ಯಾರು ಅಂತ ಅಂದರೆ
ಡಿಸೇಬಲ್ ದ ಆಕ್ಸಸ್ ಕೀ ಯಾರ್ಯಾರು ಅಂತ ಬರ್ತಾ ಇದೆ. ಕನ್ಸೋಲ್ ರೀಸೆಟ್ ಪಾಸ್ವರ್ಡ್ ಎನೇಬಲ್ಡ್, MFA ನಾಟ್ ಎನೇಬಲ್ಡ್. ಅವ್ನು MFA ಸಿಗಲಿಲ್ಲ ಅದಕ್ಕೆ. ಓಕೆ, MFA ಸಿಗಲಿಲ್ಲ. ಆಕ್ಸೆಸ್ ರಿಸ್ಟ್ರಿಕ್ಟೆಡ್ ಅಂಟಿಲ್ ಎನೇಬಲ್ಡ್. ಅರ್ಥ ಆಯ್ತಾ? ಸೊ ಈಗ ನೋಡಿ, ಇದನ್ನು ಕೂಡ ನೀವು ಅವಾಗಲೇ ಹೇಳಿದಾಗೆ ಕೆಲವೊಬ್ರು CSV ಫಾರ್ಮ್ಯಾಟ್ ಅಂತ ಹೇಳಿದ್ರು, ಟೇಬಲ್ ಗೀಮೇಲ್ ಎಲ್ಲ ಹಾಕ್ಬಿಟ್ಟು. ನೀವು ಅದು ಇನ್ನೂ ಕ್ಲೀನಾಗಿ ಅಲೈನ್ ಮಾಡ್ಬೋದು, JSON ಆ್ಯಕ್ಚುಲಿ ಡಂಪ್ ಮಾಡಿಬಿಟ್ಟು. ಓಕೆ, ಸೊ ದಿಸ್ ಈಸ್ ಇಟ್ ಗೈಸ್. ಓಕೆ, ಹಾಂ, ಬರ್ತಾ ಇಲ್ವಾ? ಪದೇ ಪದೇ ಟ್ರಿಗರ್ ಆಗ್ತಿದ್ದಾನ? ಡಿಸೇಬಲ್ ಮಾಡಿ ಫಸ್ಟ್ ಡಿಸೇಬಲ್ ಮಾಡಿ. ನೀವು ಏನು ಮಾಡಿರ್ತೀರ ಅಂದರೆ ಇವೆಂಟ್ ಬ್ರಿಡ್ಜಲ್ಲಿ ಇದರಲ್ಲಿ ಲ್ಯಾಂಬ್ಡಾದಲ್ಲಿ ಇನ್ನೊಂದು ಸಲ ನೀವು ಹುಷಾರಾಗಿರಿ ಗೈಸ್. ಆ್ಯಕ್ಚುಲಿ ಲ್ಯಾಂಬ್ಡಾ ಯಾಕೆ ಅಂದರೆ ನಿಮ್ಮ ಕಂಪ್ನಿ ಆ್ಯಕ್ಚುಲಿ ಬಿಲ್ ಬರ್ಬಾದ್ ಮಾಡಿಬಿಡುತ್ತೆ ನೀವು ಕರೆಕ್ಟಾಗಿ ಯೂಸ್ ಮಾಡಲಿಲ್ಲ ಅಂತಂದರೆ. ಓಕೆ, ಯಾಕೆ ಅಂದರೆ ಇದು ನನಗೆ ಫೇಸ್ ಮಾಡಿದ್ದೆ ಇದನ್ನು. ಏನಂತಂದರೆ ಲ್ಯಾಂಬ್ಡಾದಲ್ಲಿ ನೀವು ಇನ್ನೊಂದು ಟ್ರಿಗರ್ ಆ್ಯಡ್ ಮಾಡಿಬಿಟ್ಟಿರ್ತಾರೆ. ಜಸ್ಟ್ ಚೆಕ್ ಇಟ್. ಆ ಲ್ಯಾಂಬ್ಡಾ ಓಪನ್ ಮಾಡಿ ನೀವು ಫಂಕ್ಷನ್ನ ನೋಡಿ. ಓಕೆ, ನೀವು ಫಂಕ್ಷನ್ಸ್, ಇಫ್ ಯು ವಿಸಿಟ್ ದ ಫಂಕ್ಷನ್ಸ್ ಹಿಯರ್, ಇಲ್ಲಿ ಇನ್ನೊಂದು ಟ್ರಿಗರ್ ನೀವು ಆ್ಯಡ್ ಆಗಿರುತ್ತೆ. ಓಕೆ, ಅದು ಪ್ರೋಗ್ರಾಮೆಟಿಕಲಿ ಕಾಲ್ ಆಗ್ತಿರೋದಲ್ವಾ ಇವೆಂಟ್ ಬ್ರಿಡ್ಜಿಂದ, ಅಂಡರ್ ದ ಹುಡ್ ಕಾಲ್ ಆಗ್ತಿದೆ ಅಲ್ವಾ. ನೀವೇನಾದರೂ ಇಲ್ಲಿ ನೀವು ಮ್ಯಾನ್ಯುವಲ್ ಆಗಿ ಇನ್ನೊಂದು ಟ್ರಿಗರ್ ಆ್ಯಡ್ ಮಾಡಿದರೆ, ಓಕೆ, ಇವೆಂಟ್ ಬ್ರಿಡ್ಜ್ ಅಂತ ಏನಾದ್ರು ಆ್ಯಡ್ ಮಾಡಿದರೆ ನೀವೇನಾಗುತ್ತೆ ಅಂದರೆ ಅದು ಲೂಪಿಗೆ ಹೊರಟೋಗುತ್ತೆ. ಒಂದ್ಸಲ ಪೇಲೋಡಿಗೆ ಬಿಡಲ್ಲ, ಅದು ಪದೇ 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 ಟ್ರಿಗರ್ ಮಾಡ್ತಾನೆ ಇರುತ್ತೆ ಲ್ಯಾಂಬ್ಡಾನ. ಓಕೆ, ಬಿಕಾಸ್ ಅದಕ್ಕೆ ಎಲ್ಲಿ ಎಂಡ್ ಆಗಬೇಕಂತ ಗೊತ್ತಿಲ್ಲಲ್ವಾ. ಡಿಸೇಬಲ್ ಮಾಡಿ ಇವೆಂಟ್ ಬ್ರಿಡ್ಜ್. ಲ್ಯಾಂಬ್ಡಾದಲ್ಲ, ಇವೆಂಟ್ ಬ್ರಿಡ್ಜ್ ರೂಲ್ ಟ್ರಿಗರ್ ಮಾಡಿ ಡಿಸೇಬಲ್ ಮಾಡಿಬಿಡಿ. ನೀವು ನೋಡಿ, ಕಾಸ್ಟ್ ಕಟಿಂಗ್ ಹಿಂಗೆ ಮಾಡೋದು. ಓಕೆ, ನೀವಿಗೆ ಯಾವಾಗ ಡಿಲೀಟ್ ಮಾಡೋಕೆ ಆಪ್ಷನ್ ಇಲ್ಲ, ಯಾಕಂದರೆ ಅದು ವರ್ಕ್ ಫ್ಲೋ ಭಾಳ ಕಷ್ಟಪಟ್ಟು ಸೆಟ್ ಮಾಡಿರ್ತಾರೆ. ಹೌದಾ, ನೀವು ಅದನ್ನು ಡಿಲೀಟ್ ಮಾಡಿಬಿಟ್ರೆ ಕೇಳ್ತಾರೆ, ಯಾರನ್ನು ಕೇಳಿ ಡಿಲೀಟ್ ಮಾಡ್ದಪ್ಪ ಅದನ್ನು, ಮತ್ತೆ ಯಾರು ಕ್ರಿಯೇಟ್ ಮಾಡ್ತಾರೆ ಅದನ್ನು ಅಂತ. ಜಸ್ಟ್ ಗೋ ಹೆಡ್ ಆ್ಯಂಡ್ ಡಿಸೇಬಲ್ ದಟ್. ಡಿಸೇಬಲ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ಎವ್ಯಾಲ್ಯೂಯೇಷನ್ ಆಗಲ್ಲ, ರೂಲ್ ಎವ್ಯಾಲ್ಯೂಯೇಷನ್ ಆಗಲ್ಲ. ಸೊ ಇದು ನೀವು ಮಾನಿಟರ್ ಮಾಡೋದಾದರೆ, ಈಗ ನೋಡಿ ಮಾನಿಟರ್ ತೋರಿಸ್ತೀನಿ ನಾನು. ಆ್ಯಕ್ಚುಲಿ ನಿಮಗೆ ಲ್ಯಾಂಬ್ಡಾದು ಇನ್ವೊಕೇಶನ್ ಎಷ್ಟು ಸಲ ಆಗಿದೆ ಅಂತ, ನಿಮ್ಗೆ ಎಷ್ಟು ಸಲ ಬಿಲ್ ಬರುತ್ತೆ ಅಂತಲೂ ಅಲ್ಲೇ ಗೊತ್ತಾಗುತ್ತೆ. ಈಗ ನೋಡಿ, ಇಲ್ಲಿ ಮಾನಿಟರ್ ಸೆಕ್ಷನಲ್ಲಿ ಲಾಸ್ಟ್ 1 hour or 5 minutes ಡೇಟಾ ತೆಗೆದು ನೋಡಿ. ಆ್ಯಕ್ಚುಲಿ ನಿಮಗೆ ಲಾಸ್ಟ್ 15 minutes ಡೇಟಾ ನೋಡಿ ಬರ್ತಾ ಇದೆನಾ ಸ್ಪೈಕ್ಸು. ಅಪ್ಲೈ ನೋಡಿ, ಈಗ ನೋಡಿ ಬರ್ತಾ ಇದೆನಾ, 2 ಸ್ಪೈಕ್ ಆಗಿದೆ ಇಲ್ಲಿ. ಇಲ್ಲಿ ನೋಡಿ ಇನ್ವೊಕೇಶನ್ ಕೌಂಟು ಒಂದು ಸಲ ಕೌಂಟ್ ಆಗಿದೆ. ಇಲ್ಲಿ ಡ್ಯೂರೇಷನ್ ಎಷ್ಟು ಡ್ಯೂರೇಷನ್ ನೋಡಿದೆ, 730 milliseconds ಎವ್ಯಾಲ್ಯೂಯೇಟ್ ಮಾಡಿದೆ ನಂದು. ಓಕೆ, ಪ್ರೋಗ್ರಾಮ್ ಆಗಿದೆ. ಎರರ್ ಕೌಂಟ್, ಒಂದು ಎರರ್ ಕೌಂಟ್ ಬಂದಿದೆ ಅದಕ್ಕೆ. ಓಕೆ, ಸೊ ಈ ಥರ ನೀವು ಆ್ಯಕ್ಚುಲಿ ಥ್ರಾಟಲ್ ನೋಡಿ, ಥ್ರಾಟಲ್ ಆಗಿಲ್ಲ. ನಾನು ಅವಾಗಲೇ ಹೇಳಿದ್ನಲ್ಲ, ಥ್ರಾಟಲ್ ಆಗ್ತಾ ಇಲ್ಲ. ಓಕೆ, ಹೇಳಿ ಶರಣ್. ಸೊ ಇದು ನೀವು ಗಮನ ಕೊಟ್ಟಿರಿ. ನೀವು ಆ್ಯಕ್ಚುಲಿ ಇನ್ವೊಕೇಶನ್ ಕೌಂಟ್ ಜಾಸ್ತಿ ಆಗಬಾರ್ದು, ಆದರೆ ಬಿಲ್ಲಿಂಗ್ ಬರುತ್ತೆ. ಸೊ ಆಲ್ವೇಸ್ ಭಾಳ 10 ಸಲ ಟೆಸ್ಟ್ ಮಾಡಿ ಅದನ್ನು. ಓಕೆ, ನೀವು ವಾಟ್ ಎವರ್ ಕಾರ್ಪೊರೇಟ್ ವರ್ಕ್ ಫ್ಲೋಸಲ್ಲಿ ನೀವು ಇದನ್ನು ಟೆಸ್ಟ್ ಮಾಡ್ತಾ ಇದ್ದರೆ, ಯು ಶುಡ್ ಟೆಸ್ಟ್ ಇಟ್ 10 more times. ಓಕೆ, ಅನ್ಲೆಸ್ ಯು ಗಿವ್ ಎ ಸೈನ್ ಆಫ್ ಕೊಡೋಕ್ಕಿಂತ ಮುಂಚೆ ಟೆಸ್ಟ್ ಮಾಡಿ. ಇಲ್ಲ ಅಂದರೆ ಲೂಪಿಗೆ ಹೊರಟೋಗ್ಬಿಟ್ರೆ ಲ್ಯಾಂಬ್ಡಾ ಕ್ಯಾನ್ ಕಾಸ್ ಎ ಕಂಪ್ನಿ ಟು ಗೋ ಬ್ಯಾಂಕ್ರಪ್ಟ್. ಭಾಳ ಹುಷಾರಾಗಿರಿ. ಓಕೆ, ಸೊ ಲ್ಯಾಂಬ್ಡಾ ಭಾಳ ಹುಷಾರಾಗಿರಿ. ಲ್ಯಾಂಬ್ಡಾದಲ್ಲಿ ಇವನ್ ಯುವರ್ ಕಂಪ್ನಿ ಕ್ಯಾನ್ ಗೋ ಬ್ಯಾಂಕ್ರಪ್ಟ್. ಈಗ ನೋಡಿ, ಅವ್ರಿಗೆ 2 ನಿಮಿಷ ಅಷ್ಟೇ ಅವರು ಟ್ರಿಗರ್ ಮಾಡಿದ್ದು. 65 seconds 65 times ಇನ್ವೊಕೇಟ್ ಆಗಿದೆ ಅವ್ರದ್ದು. ಓಕೆ, 65 times ಅಂತ ಅಂದರೆ ಎಷ್ಟು MB ಕನ್ಸ್ಯೂಮ್ ಆಗಿರುತ್ತೆ. ಸೊ ಗೈಸ್, ಆಲ್ವೇಸ್ ಬಿ ಕೇರ್ಫುಲ್. ನೋಡಿ, ಅವ್ರಿಗೆ 95 times ಎವ್ಯಾಲ್ಯೂಯೇಟ್ ಆಗೋಯ್ತು ಆಲ್ರೆಡಿ ವಿತಿನ್ ಸ್ಪ್ಯಾನ್ ಆಫ್ 3 to 4 minutes. ಓಕೆ, ಸೊ ಆಲ್ವೇಸ್ ಬಿ ಕಾಷಿಯಸ್. ಸೈನ್ ಆಫ್ ಕೊಡೋಕ್ಕಿಂತ ಮುಂಚೆ 10 ಸಲ ಟೆಸ್ಟ್ ಮಾಡಿ. ಅದು ಮಾನಿಟರ್ ಸೆಕ್ಷನ್ ನೀವು ಎಷ್ಟು ಸಲ ಚೆನ್ನಾಗಿ ನೋಡ್ತಿರೋ ಅಷ್ಟು ನಿಮ್ಮನ್ನು ಉಳಿಸುತ್ತೆ ಅದು. ಓಕೆ, ಆರ್ ಎಲ್ಸ್ ಯು ವಿಲ್ ಬಿ ದ ಆನ್ಸರಬಲ್ ಪರ್ಸನ್. ನೋಡಿ, ನಾನು ಸೇಮ್ ವರ್ಕ್ ಫ್ಲೋಸ್ ಸೆಟ್ ಮಾಡಿದ್ದಾರೆ, ಅಲ್ಲಿ ಏನೋ ಮಿಸ್ಟೇಕ್ ಆಗಿದೆ. 95 times ಎವ್ಯಾಲ್ಯೂಷನ್ ಆಗಿದೆ, ಬಟ್ ಇಲ್ಲಿ ಒಂದೇ ಟೈಮ್ ಇನ್ವೊಕೇಶನ್ ಬರ್ತಾ ಇರೋದು. ಹೌದಾ? ಹಾಂ, ಲೂಪ್ ಹೋಗಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಇವೆಂಟ್ ಬ್ರಿಡ್ಜಲ್ಲಿ ಒಂದು API ಕಾಲ್ ಟ್ರಿಗರ್ ಆಗುತ್ತಲ್ವಾ. ಸೊ ಅದು ಪದೇ 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 ಟ್ರಿಗರ್ ಮಾಡ್ತಾ ಇರುತ್ತಲ್ಲಿ. ಸೊ ಸೋರ್ಸ್ ಏನು ಲ್ಯಾಂಬ್ಡಾ ಬ್ರಿಡ್ಜ್ಗೆ, ಲ್ಯಾಂಬ್ಡಾ ಫಂಕ್ಷನ್ಗೆ ಇವೆಂಟ್ ಬ್ರಿಡ್ಜ್ ಅಲ್ವಾ. ಸೊ ನಾವು ಇವೆಂಟ್ ಬ್ರಿಡ್ಜ್ನ ಇಮಿಡಿಯೇಟ್ ಡಿಸೇಬಲ್ ಮಾಡಿದ ಕೂಡಲೇ ಅವ್ರ ಕೌಂಟ್ ಕಡಿಮೆ ಆಯಿತು, 0ಗೆ ಬಿತ್ತು ಅವ್ರದ್ದಾಗಲೇ ಕೌಂಟು. ಓಕೆ, ದಟ್ಸ್ ವೈ ಇವೆಂಟ್ ಬ್ರಿಡ್ಜಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನಿಮಗೆ ಲ್ಯಾಂಬ್ಡಾ ಪದೇ 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 ಲೂಪಿಗೆ ಹೊರಟಾಗುತ್ತೆ. ಸೊ ವಿತಿನ್ ಎ ಸ್ಪ್ಯಾನ್ ಆಫ್ 2 to 3 minutes 95 times ಕೌಂಟು ಟ್ರಿಗರ್ ಆಗಿದೆ ಅವ್ರಿಗೆ.
ಓಕೆ, ಬಟ್ ಇಲ್ಲಿ ನಾವು ಆ್ಯಕ್ಚುಲಿ ಮಾಡಿದಾಗೇನು ಇದು ಜಸ್ಟ್ ಎಷ್ಟು ಬಂತು ಕೌಂಟು, ಒಂದೇ ಕೌಂಟಲ್ಲಿ ಬಂದಿದ್ದು. ಯಾ, ಸೊ ಎನಿ ಕ್ವಶನ್ ಗೈಸ್, ಎನಿಥಿಂಗ್? ಫಸ್ಟು ಬ್ಲಾಸ್ಟ್ ಮಾಡೋದನ್ನ ತಡಿಬೇಕು ನೀವು ಆ್ಯಕ್ಚುಲಿ. ಇಲ್ಲ ಅಂದರೆ ನೀವು ಎಷ್ಟು ಡಿಲೇ ಮಾಡ್ತಾ ಹೋಗ್ತಿರೋ ಅಷ್ಟು ಬಿಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ನೀವು ಅದಾದಮೇಲೆ ಏನು ಅಂತಂದರೆ ನಿಮಗೆ ಇದರಲ್ಲಿ TRT ವರ್ಕ್ ಫ್ಲೋಸ್ ಅಂತ ಬರುತ್ತೆ ಪ್ರೊಡಕ್ಷನಲ್ಲಿ. ಸೊ TRT ವರ್ಕ್ ಫ್ಲೋಸ್ ಅಂತ ಅಂದರೆ ಇನ್ಸಿಡೆಂಟ್ ಆ್ಯಂಡ್ ಪ್ರಾಬ್ಲಮ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ನೀವು ಇಲ್ಲಿ ಇನ್ಸಿಡೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೀರಾ. ಇನ್ಸಿಡೆಂಟಲ್ಲಿ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಫಸ್ಟ್ ಯು ಶುಡ್ ರೆಡ್ಯೂಸ್ ದ ಬ್ಲಾಸ್ಟ್ ರೇಡಿಯಸ್. ಓಕೆ, ಫಸ್ಟು ಅದನ್ನು ಸ್ಟಾಪ್ ಮಾಡಿ, ಆದಮೇಲೆ ಡಿಬಗ್ ಮಾಡಿ ಅದು ಯಾಕಾಯಿತು, ಹೇಗಾಯಿತು, ಅದಕ್ಕೆ RCA ಬರೀರಿ ಯಾವಾಗ ಕೂತ್ಕೊಂಡು, ರೂಟ್ ಕಾಸ್ ಅನಾಲಿಸಿಸ್ ಮಾಡಿ. ಬಟ್ ನೀವು ಫಸ್ಟಿಗೆ ನೀವು ಯಾಕೆ ಆಗ್ತಿದೆ ಅನ್ನೋದ್ರಲ್ಲಿ ಆಗಲೇ ಟೈಮ್ ಹೊರಟೋಗುತ್ತೆ. ಆಲ್ರೆಡಿ ಅದು $1,000 ಜನರೇಟ್ ಮಾಡಿಬಿಡುತ್ತೆ ಬಿಲ್ನ AWSಗೆ. ಓಕೆ, ಸೊ ಯು ಶುಡ್ ನಾಟ್ ಗಿವ್ ಅವೇ ದಟ್ ಈಸಿ ಮನಿ ಟು AWS. ಓಕೆ, ಅರ್ಥ ಆಗ್ತಿದೆನಾ? ಇಲ್ಲಿ ಲ್ಯಾಂಬ್ಡಾ ಯೂಸ್ ಮಾಡಬೇಕಾದ್ರೆ ನಾಟ್ ಓನ್ಲಿ ಇಟ್ಸ್ ಆಲ್ ಅಬೌಟ್ ಸರ್ವರ್ಲೆಸ್, ಇಟ್ಸ್ ಆಲ್ಸೋ ಅಬೌಟ್ ಕಾಸ್ಟ್ ಆಲ್ಸೋ. ಎಷ್ಟು ಸಲ ಟ್ರಿಗರ್ ಆಗುತ್ತೆ ದಿನಕ್ಕೆ ಅದನ್ನು ಕೂಡ ನೋಡಬೇಕಾಗುತ್ತೆ. ನೀವು ಎಷ್ಟು MB ಯೂಸ್ ಮಾಡ್ತಿದೆ ನಿಮ್ಮ ಕೋಡು. ಓಕೆ, ಯಾ, ಓಕೆ, ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್. ಯಾ, ಮಲ್ಟಿಪಲ್ ಡೆಸ್ಟಿನೇಷನ್ ಅದನ್ನು ತೋರಿಸ್ತೀನಿ ನೋಡಿ ನಾನು. ಸೊ ಇಲ್ಲಿ ನೋಡಿ, ನೀವು ಇದರಲ್ಲಿ ಇಲ್ಲೇನು ಬರ್ತಾ ಇದೆ, ಓಕೆ, ಯು ಕ್ಯಾನ್ ಗೋ ಅಪ್ ಟು 5 targets ಆಸ್ ವೆಲ್. ಯು ಕ್ಯಾನ್ ಆ್ಯಕ್ಚುಲಿ ಟ್ರಿಗರ್ 5 more lambdas ಆಸ್ ವೆಲ್ ಫಾರ್ ಡಿಫ್ರೆಂಟ್ ಪರ್ಪಸಸ್. ಓಕೆ, ನೀವು ಲ್ಯಾಂಬ್ಡಾ ಇನ್ನೊಂದು ಟ್ರಿಗರ್ ಮಾಡಿ, ಇಲ್ಲ ನಾನು ಇನ್ನೊಂದೇನು ರೆಸ್ಪಾನ್ಸ್ ಪುಟ್ ಮಾಡಬೇಕು ಅಂತ ಅದನ್ನು ಟ್ರಿಗರ್ ಮಾಡಿ, ನಿಮಗೆ ಅದು ದಟ್ಸ್ ಯುವರ್ ಕ್ರಿಯೇಟಿವಿಟಿ. ನಾನು ನಿಮಗೆ ಐ ಡೋಂಟ್ ವಾಂಟ್ ಟು ಫ್ಲಡ್ ಯು ಗೈಸ್. ಓಕೆ, ಕಾನ್ಸೆಪ್ಟ್ಸ್ ಮೇಲೆ ಫ್ಲಡ್ ಮಾಡಬಾರ್ದು ನಾನು. ಆ್ಯಕ್ಚುಲಿ ಕ್ರಿಸ್ಟಲ್ ಕ್ಲಿಯರ್ ಇರಬೇಕು. ಓಕೆ, ಅದಕ್ಕೋಸ್ಕರ ಒಂದೇ ಟಾರ್ಗೆಟ್ ಆ್ಯಡ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಅಪ್ ಟು ಮಲ್ಟಿಪಲ್ ಟಾರ್ಗೆಟ್ಸ್ ಆಸ್ ವೆಲ್ ಹಿಯರ್. 4 ಟಾರ್ಗೆಟ್ಸ್ ಕೂಡ ಹೋಗ್ಬೋದು ನೀವು. ಆ್ಯಕ್ಚುಲಿ ಬೇರೆ ಟಾರ್ಗೆಟ್ಸ್ ಇರ್ಬೋದು, SNS ಆಗಿರ್ಬೋದು, ಲ್ಯಾಂಬ್ಡಾ ಆಗಿರ್ಬೋದು. ಓಕೆ, ನಿಮಗೆ ಈವೆಂಟ್ ಬ್ರಿಡ್ಜ್ ಒಂದು EC2 ಇನ್ಸ್ಟೆನ್ಸ್ಗೆ ಒಂದು ಪೇಲೋಡ್ ಕಳಿಸ್ಬೋದು. ಓಕೆ, ವಾಟ್ ಎವರ್ ಯು ಕ್ಯಾನ್ ಜಸ್ಟ್ ಆಡ್ ಇಟ್ ಹಿಯರ್. ಓಕೆ, ಯಾ, ಎನಿ ಅದರ್ ಕ್ವಶನ್ಸ್? ಇಷ್ಟ ಆಯ್ತಾ ವರ್ಕ್ ಫ್ಲೋ? ಏನಾದರೂ ನೋಡಕ್ಕೆ ಬಂತಾ? ಓಕೆ, ಹಾಂ, ನೆಕ್ಸ್ಟ್. Of course. Yes. ನಾನು ನಿಮಗೆ ಒಂದು ಯೂಸ್ ಕೇಸ್ ಹೇಳ್ತೀನಿ ನೋಡಿ, ಇಂಡಸ್ಟ್ರಿ ಯೂಸ್ ಕೇಸ್. ನಾನು ಲೆಟ್ಸ್ ಸೇ 2 to 3 years ಬ್ಯಾಕ್ ಅಚೀವ್ ಮಾಡಿದ್ದು. ಸೊ ಒಂದು ಕ್ಲೈಂಟ್ ಬಂದಿದ್ರು, ಅವ್ರಿಗೇನು ಅಂತ ಅಂದರೆ ಹ್ಯೂಜ್ ಡೇಟಾ, ಲೆಟ್ಸ್ ಸೇ ಒಂದು ಫೈಲ್ ಸೈಜಲ್ಲಿ S3 ಬಕೆಟ್ಗೆ 20 GB ಜಾಸ್ತಿ ಅಪ್ಲೋಡ್ ಆಗಬಾರ್ದು ಅವ್ರಿಗೆ, ಒನ್ ಆಬ್ಜೆಕ್ಟ್. ಓಕೆ, ಸೊ ನಾನು ಅದನ್ನ ಏನು ಮಾಡಿದೆ ಅಂದರೆ ಇವೆಂಟ್ ಬ್ರಿಡ್ಜಲ್ಲಿ ಫೈಲ್ ಆಪರೇಷನ್ಸ್ ಫಸ್ಟು ನೋಡಿದ್ದೆ ಕುತ್ಕೊಂಡು. ಅಂದರೆ ಯಾವ API ನನಗೆ ಒಂದು 20 GB ಅಪ್ಲೋಡ್ ಮಾಡ್ತಾ ಇದ್ದೆ, ನಾನೇ ಕುತ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೆ. API ಕಾಲ್ ಯಾವ್ದು ಆಗ್ತಾ ಇದೆ, JSON ರೆಸ್ಪಾನ್ಸ್ ಏನು ಬರ್ತಾ ಇದೆ ಅಂತ ನಾನು ಕುತ್ಕೊಂಡು ನೋಡ್ತಾ ಇದ್ದೆ ಕ್ಲೌಡ್ ಟ್ರೈಲಲ್ಲಿ. ಸೊ ದೆನ್ ಐ ಆಮ್ ಯೂಸಿಂಗ್ ದ್ಯಾಟ್ ಆ್ಯಸ್ ಎಲ್ಲಿ ನಿಮ್ಮ ಇವೆಂಟ್ ಬ್ರಿಡ್ಜಲ್ಲಿ ಫಿಲ್ಟರ್ ಯೂಸ್ ಮಾಡ್ತಾ ಇದ್ದೆ. ಫಿಲ್ಟರ್ ಯೂಸ್ ಮಾಡಿ ಮತ್ತೆ ಅಗೇನ್ ಲ್ಯಾಂಬ್ಡಾ ಆ API ಆಪರೇಷನ್ ತಡೆದ್ಬಿಡುತ್ತೆ, ಮತ್ತೆ ಬ್ರೇಕ್ ಮಾಡಿಬಿಡುತ್ತೆ, ಅದನ್ನು ಮಾಡೋಕ್ಕೆ ಬಿಡಲ್ಲ. ಓಕೆ, ಅದಾದಮೇಲೆ ಮತ್ತೆ ಇಲ್ಲ ಬಿಡೋದೇ ಇಲ್ಲ. ನಮ್ಗೆ ಯೂಸ್ ಕೇಸ್ ಏನಿತ್ತು ಅಂದರೆ 20 GB ಒಂದೇ ಫೈಲು ಅಪ್ಲೋಡ್ ಆಗಂಗೆ ಇರಬಾರ್ದಿತ್ತು. ಅಂದರೆ ಇಟ್ ಶುಡ್ ಬಿ ಲೆಸ್ ದ್ಯಾನ್ 20 GB ಓನ್ಲಿ. ಬಿಕಾಸ್ ಅವ್ರಿಗೆ ಕ್ಲೌಡ್ ಬಿಲ್ ಜಾಸ್ತಿ ಬರ್ತಾ ಇತ್ತು. ಸಿಂಗಲ್ ಮಲ್ಟಿಪಾರ್ಟ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಅವರು, ಸಿಂಗಲ್ ಅಪ್ಲೋಡ್ ಹೋಗ್ತಾ ಇದ್ರು. ಓಕೆ, ಯಾ, ಎನಿ ಮೋರ್ ಕ್ವಶನ್ಸ್? ಅರ್ಥ ಆಗಿದೆ ಅನ್ಕೊಂಡಿದ್ದೀರಾ? ಇಟ್ ಇಸ್ ವೆರಿ ಈಸಿ ಟು ಲರ್ನ್. ಎವ್ರಿಥಿಂಗ್ ನೀವೇನು ಕಲ್ತ್ರಲ್ಲ, ಎವ್ರಿಥಿಂಗ್ ಈಸ್ ಸರ್ವರ್ಲೆಸ್ ಟುಡೇ. ನೀವು ಪೈಪ್ಲೈನ್ ಅಂತ ಅಂದರೆ ಯು ಶುಡ್ ಅಂದರೆ ನೋಡಿ, ಈ ಆ್ಯಂಗಲ್ ಮುಖಾಂತರ ಏನು ಹೇಳಕ್ಕೆ ಬಂದೆ ಅಂದರೆ, ನಾಟ್ ಎವ್ರಿಥಿಂಗ್ ಅಂದರೆ ಜೆಂಕಿನ್ಸ್ CI/CD ಅಷ್ಟೇ ಅಲ್ಲ. ಈ ಥರ ನಾವು ಪೈಪ್ಲೈನ್ಸ್ ಇದರಲ್ಲೂ ಅಚೀವ್ ಮಾಡ್ಬೋದು ವಿತೌಟ್ ಯೂಸಿಂಗ್ ಜೆಂಕಿನ್ಸ್ ಆ್ಯಂಡ್ ವಿತೌಟ್ ಯೂಸಿಂಗ್ CI/CDs ಆಲ್ಸೋ. ವಿ ಕ್ಯಾನ್ ಆಲ್ಸೋ ಟ್ರಿಗರ್ ವರ್ಕ್ ಫ್ಲೋಸ್ ಲೈಕ್ ದಿಸ್ ಆಲ್ಸೋ ಇನ್ ಕ್ಲೌಡ್ ಬೇಸ್ಡ್ ಎನ್ವಿರಾನ್ಮೆಂಟ್ಸ್. ಇದರಲ್ಲಿ ನಿಮಗೆ ಇನ್ನೂ ಬೇಕು ಅಂದರೆ ಸ್ಟೆಪ್ ಫಂಕ್ಷನ್ಸ್ ಅಂತಲೂ ಬರುತ್ತೆ. ಯು ಕ್ಯಾನ್ ಜಸ್ಟ್ ಟ್ರೈ ಇಟ್ ಔಟ್. ಸ್ಟೆಪ್ ಫಂಕ್ಷನ್ಸ್ ಅಂತ ಕೆಲವೊಂದಿದೆ, ಅದು ಕೂಡ ನಾವು ಆ್ಯಕ್ಚುಲಿ ಜೆಂಕಿನ್ಸಲ್ಲಿ ನೀವೇನು ಮಾಡ್ತಿರಲ್ಲ ಎಲ್ಲದನ್ನು ಕೂಡ ನಾವು ಸ್ಟೆಪ್ ಫಂಕ್ಷನಲ್ಲೂ ಮಾಡ್ಬೋದು. ಓಕೆ, ಯಾ. So I think let's give a huge round of applause for
guys, I think ಇವತ್ತಿನ important workshop session that is AWS ಮೇಲೆ, especially IAM, Lambda and serverless. ತುಂಬಾನೇ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. I think have to tell sir is very ತುಂಬಾನೇ ಆಕ್ಟಿವ್ ಪ್ರೊಆಕ್ಟಿವ್ ಆಗಿ ಟೇಕ್ಸ್ ಇನಿಷಿಯೇಟಿವ್. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಕೂಡ ಅವರು ಐ ಥಿಂಕ್ ಫ್ಯೂ ಆಫ್ ಯು ನೋ ಟೆಕ್ ಹ್ಯಾರಿಟೇ ಸೆಷನ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಹ್ಯಾಂಡ್ಸ್ ಆನ್ ಸೆಷನ್ ಕೂಡ ಮಾಡಿದ್ರು. ಸರ್ ಅಗೇನ್ ಹಿ ಇಸ್ ಬಿನ್ ಡೂಯಿಂಗ್ ದಿಸ್ ಅಂಡ್ ವಿ ಆರ್ ರಿಯಲಿ ಥ್ಯಾಂಕ್ಫುಲ್ ಅಂಡ್ ಫಾರ್ ದಟ್ ಪರ್ಟಿಕ್ಯುಲರ್ ಇವೆಂಟ್ ಹಿ ಟ್ರಾವೆಲ್ಸ್ ಆಲ್ ದಟ್ ರೈಟ್. ಹಾಗಾಗಿ ಲೈಕ್ ನೀವು ಹೇಗೆ ನಿಮ್ಮ ಎಫರ್ಟ್ಸ್ ಹಾಕಿ ತನಕ ಬಂದಿರಿ, ಎಸ್ ಬಟ್ a lot of efforts coming from there. So my request is ದಯವಿಟ್ಟು practice ಮಾಡಿ. I'm pretty sure you got a taste, like somebody who is new to AWS, right, or somebody who is new to cloud. So ಅವ್ರು ಹೇಳಿದ್ರು open source DevOps tools use ಮಾಡಿದೆ. I think CI/CD workflows na ನೀವು AWS ಮುಖಾಂತರ ಮಾಡಬಹುದು, right? So that is what the whole takeaway is. So on those lines, let's give a huge round of applause again, once again. Thank you guys. Thank you. ಒಂದು small token of gratitude from our end. Please. Thanks so much. Thanks. Okay.